ನಿಮ್ಗೆ ಹಾ ಅಷ್ಟೇ, ನಿಮ್ಗೆ ಗೊತ್ತಾಗದು, ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅದಿರ್ಲಿ. ಆಮೇಲೆ ಲಾಸ್ಟ್ ಅಲ್ಲಿ ಆ ಸ್ಕ್ವೇರ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಿ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಲ್ಪನಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಕಾಂತಿ, ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರೋ ಜಾಗದಲ್ಲಿ ಅಲ್ಲೊಂದು ಮೈಕ್ರೋಫೋನ್ ಇದೆಯಲ್ಲ, ಅದು ಆನ್ ಆಗಿದೆ ತಾನೆ? ಪಕ್ಕದಲ್ಲಿ ಒಂದು ಮೈಕ್ರೋಫೋನ್ ಚಿತ್ರ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಅವಾಗ ಬರೋದೇ ಇಲ್ಲ, ಅದು ಆಫ್ ಆಗಿದೆ. ನಿಮ್ದೆಲ್ಲ ಬರುತ್ತೆ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. ಇವತ್ತು 31ನೇ ದಿನದ ಒಂದು ವಿಡಿಯೋ ಪುನರಾವರ್ತನೆ ತರಗತಿ. ಉಮಾ ಮೇಡಮ್ ಹೇಳಿದಂಗೆ ಎಲ್ಲವನ್ನು ಅದರಿಂದ ಗುಣಿಸಿ, ಇದರಿಂದ ಭಾಗಿಸಿ, ಅದರಿಂದ ಶೇಷ ಮಾಡಿ, LCM HCF ಏನ್ ತಗೊಂಡ್ರು ಕೊನೆಗುಳಿಯೋದು ಅದೇ ಆತ್ಮ ಬ್ರಹ್ಮನ್ ಅರಿವು. ಅದು ಈ ಸರಿ ಈ ಒಂದು ಕ್ಲಾಸ್ನಲ್ಲಿ ಗುರುಗಳು ಈ ವಿಡಿಯೋದಲ್ಲಿ ಆತ್ಮ ಅನಾತ್ಮ ವಿವೇಕ, ಹೌದು ಆತ್ಮ ಯಾರು, ಅನಾತ್ಮಗಳು ಯಾವುದು, ಆತ್ಮ ಅನಾತ್ಮ ಒಂದೇ ಎಲ್ಲವೂ ಹೇಳ್ತಾ ಹೋದ್ರು. ಆದ್ರೆ ಇದ್ರಲ್ಲಿ ಅರಿವು ಅಥವಾ ಕಾನ್ಷಿಯಸ್ನೆಸ್ ಅಥವಾ ಚೈತನ್ಯ ಸ್ವರೂಪ ಅಂದ್ರೇನು ಅನ್ನೋದನ್ನ ತುಂಬಾ ಚೆನ್ನಾಗಿ ಬಹಳ ಸೂಕ್ಷ್ಮವಾಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರಲ್ಲಿ ಒಂದು ಶ್ಲೋಕ ಬರುತ್ತೆ. ಶ್ಲೋಕ ಅಂತ ತಕ್ಷಣ ಉಮಾ ಮೇಡಮ್ಮು ಬೇಡ ಈ ಸರಿ 4 ಸಾಲಿದೆ ಇದರಲ್ಲಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ವಿಶುದ್ಧಂ ಪರಂ ಸ್ವತಃ ಸಿದ್ಧಂ ನಿತ್ಯಾನಂದೈಕ್ಯ ರಸಂ ಪ್ರತ್ಯಗಾಭಿನ್ನಂ ನಿರಂತರಂ ಜಯತಿ ಅಂತ. ಈಗ ಒಂದೊಂದೇ ಸೆಂಟೆನ್ಸ್ನ ಕೇಳ್ಕೊಂಡು ಹೋಗ್ತೀನಿ. ಮೊದಲು ಇವರು ಕಾಂತಿಯವ್ರು ಹೇಳ್ಬೋದು. ಫಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ಕೊಂಡು ಹೋಗ್ತೀನಪ್ಪ. ಬ್ರಹ್ಮ ನಮ್ಮ ಆತ್ಮವೇ ಬ್ರಹ್ಮ ಅಂತ ಒಂದು ಕಡೆ ಬರುತ್ತೆ. ಈ ನಮ್ಮ ಆತ್ಮವೇ ಬ್ರಹ್ಮ ಹೌದು ಅಂತ ತಿಳಿಯಕ್ಕೆ ಹೇಗೆ ಇದನ್ನ ತಿಳುವಳಿಕೆ ಪಡ್ಕೊಳ್ಳೋದು ಅಂತ ಗುರುಗಳು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆತ್ಮನೇ ಬ್ರಹ್ಮ ಅಂತನ್ನೋದು ಹೇಗ್ ತಿಳುವಳಿಕೆ ಕೊಟ್ಟಿದ್ದಾರೆ ಅಂತನಾ? ಈಗ ಈ ಒಂದು ವಿಡಿಯೋ ಶುರುನಲ್ಲೇನೆ ಶ್ರೀಮನ್ನಾರಾಯಣ ಹೇಗೆ ಆ ಮಾಯೆ ಹೇಗೆ ಹುಟ್ಟುತ್ತೆ ಅದನ್ನ ಹೇಳಿದಾರಲ್ಲ. ಓಕೆ. ಈಗ ನಾರಾಯಣ ಅಂತನ್ನೋದು ಪರಬ್ರಹ್ಮ ಆ ಒಂದಿದಲ್ವಾ ನೀವ್ ಕೇಳ್ತಾ ಇರೋದು? ಓಕೆ. ಈಗ ಅವರೊಂದು ಎಕ್ಸಾಂಪಲ್ ತಗೊಂಡಿರೋದು ಏನಪ್ಪಾ ಅಂತಂದ್ರೆ, ಅಥವಾ ಹೀಗೆ ಪಾರಮಾರ್ಥಿಕ ಸತ್ಯ ಅಥವಾ ವ್ಯಾವಹಾರಿಕ ಸತ್ಯ ಅಂದ್ರೆ ಏನು ಅಂತ ಆ ತರನು ತಗೋಬಹುದು. ಈ 2 ಪ್ರಶ್ನೆಗೂ ಅದೇ ಉತ್ತರ. ಓಕೆ. ಸೊ ಈಗ ಇದೇ ಸಿಂಪಲ್ ಆಗಿರುತ್ತೆ. ಯಾಕೆಂದ್ರೆ ಪಾರಮಾರ್ಥಿಕ ಸತ್ಯ ಆಮೇಲೆ ವ್ಯಾವಹಾರಿಕ ಸತ್ಯ ಅದು ನಮ್ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಕೊಳ್ಳೋ ತರ ಇರೋದ್ರಿಂದ ಮೇ ಬಿ ಆ ತರ ಹೇಳೋದು ಏನಪ್ಪಾ ಅಂತಂದ್ರೆ,
ಪಾರಮಾರ್ಥಿಕ ಸತ್ಯ ಅಂತ ಅನ್ನೋದು ಎಲ್ಲ ಕಡೆ ಇರುತ್ತೆ, ನಮ್ಮ ವ್ಯವಹಾರದಲ್ಲೂ ಇರುತ್ತೆ ಅಂತ ಅನ್ನೋದು ಒಂದು ನಾವಿಲ್ಲಿ ಸತ್ಯಂ ಜ್ಞಾನಂ ಅನಂತಂ ಅಂತ ಅಂದಾಗ ಬರುತ್ತೆ. ಅಂದ್ರೆ ಬ್ರಹ್ಮ ಈಸ್ ಎಕ್ಸಿಸ್ಟೆನ್ಸ್ ಅಂತ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ನಮ್ ವ್ಯವಹಾರ. ಇವಾಗ ಇಲ್ಲಿ ಒಂದು ಮೀಟಿಂಗ್ ಇದೆ, ನಡೀತಾ ಇದೆ, ನೀವೆಲ್ಲ ಇದೀರಾ, ಕಾಣಿಸ್ತಾ ಇದೆ. ಸೊ ಆ ಒಂದು ವ್ಯವಹಾರಿಕ ಲೆವೆಲ್ ಅಲ್ಲಿ ಪರಬ್ರಹ್ಮ ಇಲ್ವಾ, ಪಾರಮಾರ್ಥಿಕ ಸತ್ಯ ಇಲ್ವಾ ಅಂತಂದ್ರೆ ಅದೇ ಇಟ್ ಈಸ್ ದಿ ಬ್ಯಾಕ್ ಗ್ರೌಂಡ್. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಅದಿದ್ದೇ ಇರುತ್ತೆ. ಸೊ ಇಟ್ ಈಸ್ ಎವ್ರಿವೇರ್. ಪಾರಮಾರ್ಥಿಕ ಸತ್ಯ ಅನ್ನೋದು ಎಲ್ಲ ಕಡೆ ಇರುತ್ತೆ. ಆಮೇಲೆ ಈ ವ್ಯಾವಹಾರಿಕ ಸತ್ಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಕ್ಸಿಸ್ಟೆನ್ಸ್. ಒಂದು ಹೂವು ಇದೆ, ಒಂದು ಮನುಷ್ಯ ಇದ್ದಾನೆ, ಒಂದು ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ ಅಂತನ್ನೋದು ಅದು ಎಕ್ಸಿಸ್ಟೆನ್ಸ್ ಅಥವಾ ಅಸ್ತಿತ್ವ. ಸೊ ಅಸ್ತಿತ್ವ ಅಂತಂದ್ರೆ ಏನು? ಎಕ್ಸಿಸ್ಟೆನ್ಸ್. ಅದರದ್ದು ನಾಮ ರೂಪ ರಸಗಂಧ ಅದೆಲ್ಲ ನಮಗೆ ಗೊತ್ತಾಗ್ತಿರೋದ್ರಿಂದ ಅದಿದೆ ಅಂತ ಗೊತ್ತಾಗ್ತಿದೆ. ಸೊ ಇವಾಗ ನನ್ಗೆ ಒಂದು ಈ ಮೌಸ್ ಇದೆಯಪ್ಪ ಅಥವಾ ಒಂದು ಮೊಬೈಲ್ ಇದೆಯಪ್ಪ ಅಂತಂದ್ರೆ ಮೊಬೈಲ್ ಅನ್ನ ನಾ ಹಿಡ್ಕೋತಾ ಇದ್ದೀನಿ, ಅದ್ರ ಭಾರ ಇದೆ, ಅದು ಶೇಪ್ ಇದೆ, ಅದು ರೂಪ ಗಂಧ ರಸ ಎಲ್ಲ ಇರೋದ್ರಿಂದ ಅದರ ಅಸ್ತಿತ್ವ ಇದೆ, ಅದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ, ಅರಿವಾಗ್ತಾ ಇದೆ. ಆದ್ರೆ ಪಾರಮಾರ್ಥಿಕ ಅಥವಾ ಪರಬ್ರಹ್ಮ ಇದ್ರಲ್ಲಿ ಇದಾನ ಅಂತಂದಾಗ ಅದು ಇಲ್ಲ ಅಂತಾನೆ ನಮ್ಗನ್ಸೋದು. ಯಾಕಪ್ಪ ಅಂತಂದ್ರೆ ಅದು ನಮ್ಗೆ ಅರಿವಿಗೆ ಬರ್ತಾ ಇಲ್ಲ ಅದು. ಸೊ ಪಾರಮಾರ್ಥಿಕ ಮತ್ತೆ ವ್ಯವಹಾರಿಕಕ್ಕೆ ಏನು ಅಂತಂದ್ರೆ ವ್ಯವಹಾರದಲ್ಲೇ ನಾವು ಇರ್ತೀವಿ, ಆದ್ರೆ ಪಾರಮಾರ್ಥಿಕ ಸತ್ಯನ ನಾವು ಅನುಭವಿಸಲ್ಲ. ಯಾಕೆಂದ್ರೆ ನಮ್ಗೆ ಅರಿವಾಗ್ತಾ ಇಲ್ಲ ಅದು. ಸೊ ಅದರಿಂದ ಈ ಪಾರಮಾರ್ಥಿಕ ಅಥವಾ ಅಸ್ತಿತ್ವ ಅನ್ನೋದು ಇದೆ, ಬಟ್ ನಮ್ಗೆ ಪರಬ್ರಹ್ಮನ ಅಸ್ತಿತ್ವ ಎಲ್ಲಿದೆ, ಹೇಗಿದೆ ಅನ್ನೋದು ನಮ್ಗೆ ಅರಿವಿಗೆ ಬರ್ತಾ, ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಎಲ್ಲ ವಸ್ತುಗಳಲ್ಲೂ ಇದೆ. ಅದೇ ಒಂದು ಮೂಲ. ಸೊ ಅದನ್ನ ನಾವು ತಿಳ್ಕೊಳಕ್ ಅರಿವಿಗೆ ಬರ್ತಾ ಇಲ್ಲ, ಬಟ್ ಇದೆ. ಆ ಚೈತನ್ಯ ಅನ್ನೋದು ಇದ್ದೇ ಇದೆ, ನನ್ನಲ್ಲೂ ಚೈತನ್ಯ. ಇವಾಗ ಒಂದು ಯಾರೋ ಒಂದು ಪ್ರಾಣಿನ ಅಥವಾ ಮನುಷ್ಯನ ಯಾರೋ ಸತ್ತೋದ ಅಂತಂದಾಗ ಅಲ್ಲಿ ಏನಿದೆ ಏನಿಲ್ಲ, ಚೈತನ್ಯ ಇಲ್ಲ. ದೇಹ ನಮಗ್ ಕಾಣಿಸ್ತಾ ಇದೆ, ಅದ್ರಲ್ಲಿ ಚೈತನ್ಯ ಇಲ್ಲ. ಅಂದ್ರೆ ಅಸ್ತಿತ್ವ ಯಾವುದು? ಈಸ್ನೆಸ್ ಇಸ್ ನಾಟ್ ದೇರ್, ಬಟ್ ದಿ ಬಾಡಿ ಈಸ್ ದೇರ್. ಫಿಸಿಕಲ್ ಆಗಿ ಕಾಣಿಸ್ತಾ ಇದೆ. ಸೊ ಈಸ್ನೆಸ್ ಅನ್ನೋದು ಹೊಟ್ಟೋಗಿದ್ದಾಗ, ಅಂದ್ರೆ ಚೈತನ್ಯ ಹೊಟ್ಟೋದಾಗ ಅಲ್ಲಿ ಬಾಡಿ ಡೈಸ್. ಅಥವಾ ಒಂದು ಹೂವು ತಗೊಂಡಾಗ ಹೂವು ಹುಟ್ಟತ್ತೆ, ಅದು ಬಾಡೋಗತ್ತೆ. ಸೊ ಬಾಡೋಗತ್ತೆ ಅಂತಂದ್ರೆ ಏನರ್ಥ? ಆ ಈಸ್ನೆಸ್ ಅನ್ನೋದು ಹೊಟ್ಟೋಗಿದೆ. ಪಾರಮಾರ್ಥಿಕವಾಗಿ ಅಲ್ಲಿ ಇರೋಂಥ ಒಂದು ಚೈತನ್ಯ ಹೊಟ್ಟೋಗಿದೆ, ಬಟ್ ಆ ವಸ್ತು ಅನ್ನೋದು ಇದೆ. ಯಾಕೆಂದ್ರೆ ನಮ್ಮ ಸೆನ್ಸ್ ಆರ್ಗನ್ಸ್ ಮೂಲಕ ಗೊತ್ತಾಗೋದ್ರಿಂದ ನಮ್ಗೆ ಅಷ್ಟು ಮಾತ್ರ ಗೊತ್ತಾಗತ್ತೆ ಹೊರತು ಇದು ಬಿಯಾಂಡ್ ಸೆನ್ಸ್ ಆರ್ಗನ್ಸ್. ನಮ್ಮ ಸೆನ್ಸಸ್ ಯಾವುದು ಈಗ ರೂಪ ರಸ ಗಂಧ ಸ್ಪರ್ಶ ಅದರಿಂದ ಗೋಚರ ಆಗದೇ ಇರೋದ್ರಿಂದ ಚೈತನ್ಯ ನಮ್ಗೆ ಅದು ಗೊತ್ತಾಗೋದಿಲ್ಲ. ಚೆನ್ನಾಗಿ ಹೇಳಿದ್ರಿ. ಅದು ಒಂದು ಡೆಡ್ ಬಾಡಿ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ವ್ಯಾವಹಾರಿಕ ಸತ್ಯವಾದ ಅಂದ್ರೆ ವ್ಯಾವಹಾರಿಕ ಸತ್ಯ ಅಂದ್ರೆ ಥ್ರೂ ನಮ್ಮ ಜ್ಞಾನೇಂದ್ರಿಯಗಳಿಂದ ಏನು ಪ್ರಪಂಚವನ್ನ ನೋಡ್ತಾ ಇದ್ದೀವಿ ಅದನ್ನ ಎಸ್ ಅಂತ ಒಪ್ಕೋತಾ ಇದ್ದೀವಿ. ನಮ್ಮ ಮನಸ್ಸು ಅಲ್ಲಿ ಬರುತ್ತಲ್ಲ, ಪಂಚೇಂದ್ರಿಯಗಳ ಜೊತೆ ಮನಸ್ಸು ಸೇರ್ಕೊಂಡು ಒಪ್ಕೋತಾ ಇದೆಯಾ, ಅದು ವ್ಯಾವಹಾರಿಕ ಸತ್ಯ. ಈ ವ್ಯಾವಹಾರಿಕ ಸತ್ಯ ಇಲ್ಲಿ ಎರಡು ಗುರುಗಳು ಹೇಳ್ತಾರೆ. ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯದ ಒಂದು ಬೇರೆ ಬೇರೆ ಒಂದು ಇದನ್ನ ಹೇಳ್ಬಿಟ್ಟು ಒಂದು ಜೀವ ಜಗತ್ತು ಈಶ್ವರ ಅಂತ ದ್ವೈತವನ್ನ ಒಂದು ತರ್ತಾರೆ ಫಸ್ಟ್. ಆಮೇಲೆ ಈ ದ್ವೈತ ಆದ್ಮೇಲೆ ಪಾರಮಾರ್ಥಿಕ ಸತ್ಯದ ಎಕ್ಸಿಸ್ಟೆನ್ಸ್ ಹೇಗೆ ಅನುಭವಿಸ್ಬೋದು, ಹೇಗೆ ಅಂತ ಅಂದಾಗ ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ಡೆಪ್ತಿಗೆ ಹೋಗ್ಬೇಕಂತ ಅನ್ಸ್ತಲ್ಲ. ಈ ಅಸ್ತಿತ್ವದ ಬಗ್ಗೆ ಈ ಕಥೆನ ಮೇಡಮ್, ಇದು ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಅಂದಾಗ ಈ ಅಸ್ತಿತ್ವನ ಅರಿವ ಅಂತಂದಾಗ ಇದು ಎರಡರಲ್ಲಿ ಯಾವುದು ಅಂತಂದಾಗ ಕಷ್ಟ ಆಗುತ್ತೆ ಹೇಳೋದು. ಒಂದು ನಾಣ್ಯದ ಎರಡು ಹೇಳ್ತಾರ. ಅಸ್ತಿತ್ವದ ಅರಿವು, ಎಕ್ಸಿಸ್ಟೆನ್ಸ್ ಅರಿವು ತಿಳ್ಕೋಬೇಕು ಅಂತ ಅಲ್ವಾ ಮೇಡಮ್? ಹೌದು. ಈಗ ನಾನು ಒಂದ್ ನಿಮಿಷ ಕಾಂತಿ ಅವ್ರು ಹೇಳಿದ್ದನ್ನ ಒಂದು ಸ್ವಲ್ಪ ಅನಲೈಸ್ ಮಾಡಕ್ ಹೋಗ್ತೀನಿ. ಅದೆಲ್ಲ ಕರೆಕ್ಟಾಗಿ ಹೇಳಿದ್ರು ಕಾಂತಿಯವರು. ಬಟ್ ಇವಾಗ ಈಸ್ನೆಸ್ ಅನ್ನೋದು ಇರೋದಿಲ್ಲ ಅಂತ ಹೇಳಿದ್ರು ಡೆಡ್ ಬಾಡಿನಲ್ಲಿ. ಅಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ. ಡೆಡ್ ಬಾಡಿನಲ್ಲಿ ಈಸ್ನೆಸ್ ಇರುತ್ತೆ, ಅಂದ್ರೆ ಅಸ್ತಿತ್ವ ಇರುತ್ತೆ, ಆದ್ರೆ ಅವೇರ್ನೆಸ್ ಇರಲ್ಲ, ಅರಿವು ಇರೋದಿಲ್ಲ. ಅದು ಸ್ವಲ್ಪ ಡಿಫರೆನ್ಸ್ ಕರೆಕ್ಟ್ ಆಗ್ತದೆ. ಅಲ್ಲ,
ನಮಗೆ ನೋಡಿದಾಗ ಅಲ್ಲಿ ಈಸ್ನೆಸ್ ಈಸ್ನೆಸ್ ಇದೆ ಅಂದ್ರೆ ಅದು ಇದೆ, ಡೆಡ್ ಬಾಡಿ ಇದೆ, ಇವಾಗ ಹೂವು ಇದೆ, ಹೌದು, ಪ್ರತಿಯೊಂದು ಈ ಜಡ ವಸ್ತುಗಳು ಎಲ್ಲವೂ ಇರುವಿಕೆಯಾಗಿ ಅವು ಇದ್ದೇ ಇದೆ. ಇರುವಿಕೆಯಲ್ಲಿ ಪ್ರಾಬ್ಲಮ್ ಇರಲ್ಲ. ಈ ಡೆಡ್ ಬಾಡಿಗೂ ಜೀವಂತ ವ್ಯಕ್ತಿಗೂ ಏನ್ ವ್ಯತ್ಯಾಸ ಅಂದ್ರೆ ಅಲ್ಲಿ ಆ ಚಿದಾಭಾಸ ಬೇರೆ ಕಡೆಗೆ ಹೊರಟೋಗಿರುತ್ತೆ ಡೆಡ್ ಬಾಡಿ ಮೇಲೆ. ಅಂದ್ರೆ ಚೈತನ್ಯ, ನಾವೇನ್ ಚೈತನ್ಯ ಹೆಂಗ್ ನಾವು ತಿಳ್ಕೊಳ್ಳೋದು ಹೆಂಗೆ ಏನನ್ನಾದ್ರೂ ಚಿದಾಭಾಸದ ನೆರವಿನಿಂದಲೇ ನಾವು ಎಲ್ಲವನ್ನು ತಿಳ್ಕೊಳ್ಳೋತಾನೆ. ಚಿದಾಭಾಸ ಮನಸ್ಸಿನ ಮೇಲೆ ರಿಫ್ಲೆಕ್ಟ್ ಆಗಿ ಅದು ಮನಸ್ಸಿಗೆ ಚೈತನ್ಯವನ್ನು ಕೊಟ್ಟು ಆ ಮನಸ್ಸಿನಲ್ಲಿ ಬರ್ತಾ ಇರುವಂತಹ ಆಲೋಚನೆಗಳನ್ನ ಆ ಮನಸ್ಸು ಚೈತನ್ಯವನ್ನು ಪಡ್ಕೊಂಡಿರೋದ್ರ ದೇಹಕ್ಕೂ ಚೈತನ್ಯವನ್ನ ಮುಂದಕ್ಕೆ ಕೊಡೋದ್ರಿಂದ ದೇಹ ಓಡಾಡೋದು, ದೇಹ ಏನೇನ್ ಮಾಡ್ತಾ ಇದೆ ಕೆಲಸಗಳನ್ನ ಅದನ್ನೆಲ್ಲ ಮನಸ್ಸು ಅರಿಯೋದು ಯಾತಕ್ಕೆ ಅಂದ್ರೆ ಚಿದಾಭಾಸದ ಒಂದು ಚೈತನ್ಯ ಅದರ ಜೊತೆನಲ್ಲಿ ಇರೋದ್ರಿಂದ. ಈಗ ಡೆತ್ ಆದಾಗ ಏನಾಗುತ್ತೆ, ಆ ಒಂದು ಚಿದಾಭಾಸ ಬೇರೆ ಕಡೆಗೆ ಟ್ರಾವೆಲ್ ಮಾಡುತ್ತೆ ಅಲಾಂಗ್ ವಿತ್ ಅಂತಃಕರಣ. ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದೆರಡು ಬೇರೆ ದೇಹಕ್ಕೆ ಹೋಗುತ್ತೆ. ಸೂಕ್ಷ್ಮ ಶರೀರದಲ್ಲಿ ಇರುವಂಥ ಈ ಒಂದು ಪ್ರತಿಫಲನವಾದ ಚೈತನ್ಯ ಚಿದಾಭಾಸ ಅದು ಕೂಡ ಬೇರೆ ಕಡೆ ಹೋಗುತ್ತೆ. ಹಾಗೆ ಹೋಗೋದ್ರಿಂದ ಅಲ್ಲಿ ಆ ದೇಹ ಚೈತನ್ಯವನ್ನ ಕಳ್ಕೊಂಡು ನಿಶ್ಚೇಷಿತವಾಗಿ ಹೆಣವಾಗಿ ಬೀಳುತ್ತೆ. ಅಲ್ಲಿ ಎಕ್ಸಿಸ್ಟೆನ್ಸ್ ಇದೆ. ಈ ಒಂದು ಆತ್ಮವಸ್ತು ಇವಾಗ ಇನರ್ಟ್ ಆಬ್ಜೆಕ್ಟ್ ತರ ಆಗತ್ತೆ. ಇನರ್ಟ್ ಆಬ್ಜೆಕ್ಟ್ ಇವಾಗ ಇನರ್ಟ್ ಆಬ್ಜೆಕ್ಟ್ ಇವಾಗ ಒಂದು ಬೆಟ್ಟ ಗುಡ್ಡ ಅಥವಾ ಒಂದು ಮರದಲ್ಲಿ ಹೇಗೆ ಈಸ್ನೆಸ್ ಇರುತ್ತೋ ಇದಕ್ಕೂ ಇದೆ, ಬಟ್ ಚೈತನ್ಯ ಇಲ್ಲ. ಅದೇ ತರ ಆಗ್ಬಿಡತ್ತೆ ಇದು. ಸೊ ಅಲ್ಲಿ ಈಸ್ನೆಸ್ ಇದೆ, ಅವೇರ್ನೆಸ್ ಅಥವಾ ಕಾನ್ಶಿಯಸ್ನೆಸ್ ಬೇರೆ. ಅದೇ ಕಾಂತಿ ಹೇಳ್ದಂಗೆ ನೀನು ಈ ಜಡ ವಸ್ತುಗಳಿಗೆ ಹೇಳಿದ್ಯಲ್ವಾ ಇದೆ ಅಂತ. ಅಂದ್ರೆ ಚಿದಾಭಾಸದ ಸೂಕ್ಷ್ಮ ಒಂದು ಅಂದ್ರೆ ಲೈಕ್ ಸಟಲ್ ಆಗಿ ಹೇಸಿ ಚಿದಾಭಾಸ ಇದೆ ಅಂದ್ರೆ ಈ ದೇಹದಲ್ಲಂತೂ ಅದು ಇಲ್ಲ, ಕಂಪ್ಲೀಟ್ ಆಗಿ ದಟ್ ಇಸ್ ಟೇಕನ್ ಅವೇ. ದಟ್ ಇಸ್ ಕಾಲ್ಡ್ ಡೆತ್. ಬ್ರಹ್ಮಸೂತ್ರದಲ್ಲಿ ಗುರುಗಳು ಅದು ಹೇಳ್ತಾರಲ್ಲ, ಅದು ದಟ್ ಇಸ್ ಟೇಕನ್ ಅವೇ. ಸೂಕ್ಷ್ಮ ಕಾರಣ ಶರೀರ ಹೋದ ತಕ್ಷಣ ಜೀವ ಹೋಯ್ತು ಅಂತ. ಅದು ನಾವೆಲ್ಲರೂ ವಿತ್ ಚಿದಾಭಾಸದಿಂದ ಆ ಬೆಳಕಿನ ಶಕ್ತಿಯಿಂದ ಆ ಬೆಳಕಿನ ಒಂದು ಏನು ಅದೇ ಜೀವ, ಅದೇ ಚೈತನ್ಯ, ಅದರಿಂದ ನಾವೆಲ್ಲರೂ ಎಕ್ಸಿಸ್ಟ್ ಅಂದ್ರೆ ಬದುಕಿರೋದು ಅಥವಾ ಥ್ರೂ ಪಂಚೇಂದ್ರಿಯಗಳು ಪ್ರಪಂಚವನ್ನು ಅನುಭವಿಸಿರೋದು ಎಲ್ಲ ಥ್ರೂ ದಟ್. ಹೌದು, ನಾನು ಚರ್ಚೆ ಆಗೋದಕ್ಕೋಸ್ಕರ ಅಷ್ಟೇ. ಅಲ್ಲ, ಕ್ಲಾರಿಟಿ ಜಾಸ್ತಿ ಸಿಕ್ಕತ್ತೆ ತಪ್ಪು ಮಾಡಿದ್ರು. ಅಸ್ತಿತ್ವ ಅನ್ನೋದು ಸಹಿತ ಅದು ರೂಪಾಂತರಗೊಳ್ಳತಷ್ಟೇ ಹೊರತು ಅದಕ್ಕೂ ನಾಶ ಇಲ್ಲ. ಅಸ್ತಿತ್ವಕ್ಕೆ ನಾಶ ಇಲ್ಲ. ಎಕ್ಸಿಸ್ಟೆನ್ಸ್ಗೂ ನಾಶ ಇಲ್ಲ. ಅದು ರೂಪಾಂತರಗೊಳ್ಳತಷ್ಟೇ ಹೊರತುವೆ ಅದು ಅದಕ್ಕೆ ನಾಶ ಇಲ್ಲ ಅದು. ಹಾಗಾಗಿ ಅಸ್ತಿತ್ವ ಮತ್ತು ಅರಿವು ಮತ್ತು ಇರುವು ಎರಡು ಒಟ್ಟಿಗೆ ಇರುತ್ತೆ ಯಾವಾಗ್ಲೂ. ಈಗ ನೀವು ದೇಹ ಹೋಯ್ತು ಅಂತಂದ್ರಿ, ಆ ದೇಹ ಏನಾಗುತ್ತೆ, ಒಂದೊಂದೊಳಗೆ ಸೇರ್ಕೊಳ್ಳುತ್ತೆ. ಕೊನೆಗೆ ಎಲ್ಲಿ ಉಳ್ಕೊಳುತ್ತೆ, ಪರಿಣಾಮ ಆಗಿ ಐಟಮ್ ಅಂಡ್ ಇದ್ರೊಳಗೆ ಅದು ಆಗತ್ತಷ್ಟೇ ಹೊರತುವೆ ಅದು ಚೇಂಜ್ ಅದು ಇದ್ದೇ ಇರುತ್ತೆ. ರೂಪಾಂತರಗೊಳ್ಳೋದಷ್ಟೇ ಹೊರತು some other form of energy ಅಂತ. ಒಂದೊಂದು ಏನಾಗುತ್ತೆ ಅಂತ ಹೇಳಿದ್ರಲ್ವಾ, ಹೌದು ಅಂತ. ಮಣ್ಣಿಗೆ ಕೇಳಿದ್ರೆ ಕಟ್ಟೆ ಮೊದ್ಲು ಕೋಳಿ ಮೊದ್ಲು ಅಂತ ಅದೇನಿಲ್ಲ, ಇದು ಎರಡು ಒಟ್ಟಿಗೆ ಇರುತ್ತೆ. ಎತ್ತರ ಆದ ತಕ್ಷಣ ಇದು ಅರಿವು ಬಂದ್ಬಿಡಿ, ಅರಿವು ಬಂದ ತಕ್ಷಣ ಇರೋದು ಅಸ್ತಿತ್ವ ಗೊತ್ತಾಗತ್ತೆ ನಿಮ್ಗೆ. ಎರಡು ಒಟ್ಟೊಟ್ಟಿಗೆ ಬರ್ತಾ ಇರೋದು. ನಾನಿದ್ದೀನಿ ಅಂತ ಅಂದ್ರೆ ಅರಿವು ತನ್ನ ಇರುವಿಕೆಯನ್ನ ತಿಳ್ಕೊಳ್ತಾ ಇದೆ. ಅಂದ್ರೆ ಅರಿವು ಇರುವುದು ಅಂದ್ರೆ ಒಟ್ಟಿಗೆ ಇದೆ. ಆದ್ರೆ ಇದ್ರಲ್ಲಿ ಜಡದಲ್ಲಿ ಅದು ಬರೀ ಇರುವಿನ ರೂಪದಲ್ಲಿ ಪ್ರಕಟಗೊಂಡಿರುತ್ತೆ. ಅದನ್ನ ಇರುವಿನ ರೂಪದಲ್ಲಿ ಪ್ರಕಟಗೊಂಡಿದೆ ಅಂತ ಹೇಳೋದಕ್ಕೆ ನನ್ನಲ್ಲಿ ಅರಿವಿದ್ರೆ ಮಾತ್ರವೇ ಆ ಇರುವನ್ನ ನಾನು ರೆಕಗ್ನೈಸ್ ಮಾಡಕ್ಕಾಗುತ್ತೆ. ಹಂಗಾಗಿ ಅಲ್ಲೂ ಕೂಡ ಅರಿವು ಇರುವು ಒಟ್ಟಿಗೆ ಇದ್ದಂಗೆ ಲೆಕ್ಕ. ಅದರಲ್ಲಿ ಇಲ್ದೆ ಹೋದ್ರೂ ನಾನು ಅದರ ಅಸ್ತಿತ್ವವನ್ನು ಹೇಳ್ಬೇಕಾದ್ರೆ ನನ್ನಲ್ಲಿ ಅರಿವಿದ್ರೆ ಮಾತ್ರ ನಾನು ಹೇಳ್ಬೇಕು. ಅದರ್ವೈಸ್ ಅಸ್ತಿತ್ವಕ್ಕೆ ಏನು ಬೆಲೆಯೇ ಇಲ್ಲ. ಹೇಳೋರೇ ಯಾರು ಇಲ್ಲ ಅಂದ್ಮೇಲೆ ಅದಿದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ.
ಒಂದು ಹರಿಯಮ್ಮ ಗಾಡಿ ಹತ್ಕೊಂಡಿದ್ರೆ ಅರಿವು ಇಲ್ಲಿಂದ ಗೊತ್ತಾಗತ್ತಾ ಅಂತ ಒಂದು ಉದಾಹರಣೆ ಹೇಳಿದ್ದಾರೆ ನೋಡಿ. ಮೇಡಮ್, ಇದು ಅರಿವು ಮತ್ತೆ ಅಹಂಕಾರ ಪಾತ್ರ ಹೇಗ್ ಬರುತ್ತೆ? ಇವಾಗ ನನಗೆ ಯಾಕೆ ಅರಿವು ನನ್ನಲ್ಲಿ ಯಾಕೆ ಅರಿವು ಮರೆಯಾಗತ್ತೆ? ಅದೇ ಇವಾಗ ಅವತ್ತಿಂದ ಹೇಳ್ಕೊಂಡ್ ಬಂದಿದ್ದೀವಲ್ಲ, ಅರಿವು ಹೇಗಪ್ಪ ನಮ್ಮಲ್ಲಿ ಇವಾಗ ಒಂದು ಜೀವಕ್ಕೆ ಅರಿವು ಯಾವ ರೀತಿ ಮೂಡಿ ಬರುತ್ತೆ? ಚಿದಾಭಾಸವಾಗಿ ಮೂಡಿ ಬರುತ್ತೆ ಅಲ್ವಾ? ಪೂರ್ಣವಾದ ಸಚ್ಚಿತ್ ಆನಂದ ಸ್ವರೂಪ ಆತ್ಮವಸ್ತು ಏನಿದೆ ಅದು ಅರಿವು, ಇರುವು ಮತ್ತು ಆನಂದ ಸ್ವರೂಪ. ಆದ್ರೆ ಅಲ್ಲಿ ಆ ಅರಿವಿಗೆ ತಿಳ್ಕೊಳಕ್ ಏನ್ ಮೂಲದಲ್ಲಿ, ಯಾಕೆಂದ್ರೆ ಅದು ಇರೋದು ಅದು ಮಾತ್ರವೇ, ಅದಕ್ಕೆ ಯಾವ ನಾಮರೂಪಗಳು ಇಲ್ಲ. ಹಾಗಿರೋದ್ರಿಂದ ಅದನ್ನ ಏನು ತಿಳ್ಕೊಳಕ್ಕಿಲ್ಲ, ಅದಷ್ಟಕ್ಕದು ತನ್ನಷ್ಟಕ್ಕೆ ತಾನು ಇದೆ. ಎಲ್ಲಿ ಮೂಲ ಬ್ರಹ್ಮವಸ್ತು ಆತ್ಮವಸ್ತು, ಆ ಮೂಲ ಚಿದಾಭಾಸವಾಗಿ ಪ್ರತಿಫಲನಗೊಂಡಾಗ ಆ ಮನಸ್ಸಿಗೆ ಚೈತನ್ಯ ಕೊಡುತ್ತೆ. ಸೊ ಮನಸ್ಸು ಮತ್ತು ಚಿದಾಭಾಸ ಒಟ್ಟಿಗೆ ಸೇರ್ತದೆ. ಇಲ್ಲಿ ಅಹಂಕಾರದ ಪಾತ್ರ ಬರುತ್ತೆ. ಚಿದಾಭಾಸ ಯಾವಾಗ ಒಂದ್ಸರ್ತಿ ಮನಸ್ಸಿಗೆ ಚೈತನ್ಯ ಕೊಡುತ್ತೋ, ಈ ಮನಸ್ಸು ಅನ್ನೋದು ಏನು, ಇದು ಅಂತಃಕರಣ. ಬರೀ ಒಂದು ಕೆಲಸ ಅಲ್ಲ, ಅದಕ್ಕೆ 4 ಕೆಲಸ: ಮನಸ್ಸು, ಬುದ್ಧಿ, ಅಹಂಕಾರ, 4 ಕೆಲಸ ಈ ಒಂದು ಅಂತಃಕರಣಕ್ಕೆ ಇದೆ. ಯಾವಾಗ ಒಂದ್ಸರ್ತಿ ಚಿದಾಭಾಸದ ಬೆಳಕು ಇದ್ರ ಮೇಲೆ ಬಿತ್ತೋ, ಇದಕ್ಕೆ ಚೈತನ್ಯ ಬಂದ ತಕ್ಷಣ ಇದರಲ್ಲಿ ಏನೇನು ಆಲೋಚನೆಗಳು, ದೇಹ, ಮನಸ್ಸು, ಬುದ್ಧಿ ಅನ್ನೋ ಆಲೋಚನೆಗಳು ಇದು ಬಂದಾಗ ಈ ಒಂದು ಚಿದಾಭಾಸ ಆ ಆಲೋಚನೆಗಳನ್ನ ತನ್ನ ಆಲೋಚನೆಗಳು ಅಂತ ಯಾತಕ್ಕೆ ಒಪ್ಕೊಳ್ಳುತ್ತೆ ಅಂದ್ರೆ ಇಲ್ಲಿ ಅಹಂಕಾರ ಈ ಒಂದು ಮನಸ್ಸನ್ನು ಕನ್ನಡಿ ಏನಿದೆ ಇದರಲ್ಲಿ ಅಹಂಕಾರದ ಪಾತ್ರವೂ ಇದೆ, ಬುದ್ಧಿಯ ಪಾತ್ರವೂ ಇದೆ, ಚಿತ್ತದ ಪಾತ್ರವೂ ಇದೆ, ಮನಸ್ ಅನ್ನೋ ಪಾತ್ರವೂ ಇದೆ. ಮನಸ್ಸನ್ನೋ ಪಾತ್ರ ಏನು? ಎಲ್ಲ ವಸ್ತು ವಿಷಯಗಳನ್ನ ಆಕಾರವನ್ನ ತಗೊಂಡು ಬಂದು ಒಳಗಡೆ ಕೊಡುವಂಥದ್ದು ಮನಸ್ಸು. ಚಿತ್ತದ ಪಾತ್ರ ಏನು? ಆ ವಸ್ತು ಏನು ಅನ್ನೋದನ್ನ ಅದು ತನ್ನ ನೆನಪಿನಿಂದ ಹೊರಗೆ ತಂದು, ಉಗ್ರಾಣದಿಂದ ತಂದು ಅದಕ್ಕೆ ಯಾವ್ದ್ಯಾವ್ದು ಹೋಗುತ್ತೆ ಅದನ್ನ ತಂದು ಕೊಡುವಂಥದ್ದು ಚಿತ್ತದ. ಬುದ್ಧಿಯ ಕೆಲಸ ಏನು? ಚಿತ್ತದ ಸಹಾಯದಿಂದ ಈ ವಸ್ತು ಯಾವುದು ಅನ್ನೋದನ್ನ ರೆಕಗ್ನೈಸ್ ಮಾಡಿ ಅದನ್ನ ಏನ್ ಮಾಡ್ಬೇಕು ಅಂತ ಕೆಲಸ ನಿರ್ಧಾರ ಮಾಡೋದು ಬುದ್ಧಿಯ ಕೆಲಸ. ಅಹಂಕಾರದ ಕೆಲಸ ಏನು? ಇದು ನನ್ನದಾ ಇನ್ನೊಬ್ಬರದ ಅಂತ ತೀರ್ಮಾನ ಮಾಡೋದು ಅಹಂಕಾರದ ಕೆಲಸ. ಈ ಅಹಂಕಾರ, ಈ ನಾನು ಅಂತ ಏನು ಈ ಚಿದಾಭಾಸದ ನಾನು, ನಿಜವಾದ ನಾನು ಇದೆ, ಇದನ್ನ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳ್ಕೊಳಕ್ಕೆ ಒಂದ್ರ ಮೇಲೆ ಒಂದು ಆರೋಪ ಮಾಡೋ ಕೆಲಸವನ್ನ ಅಹಂಕಾರ ಮಾಡ್ತಾರೆ. ಇದು ಅಹಂಕಾರ. ಸೂಪರ್ ಮೇಡಮ್, ತುಂಬಾ ಚೆನ್ನಾಗಿತ್ತು. ಈಗ ಚಿದಾಭಾಸ ಹೋಗಿದ್ಮೇಲೆ ಬಾಡಿ ನಮ್ಗೆ ಅಸ್ತಿತ್ವ ಇಲ್ಲೇ ಇರುತ್ತೆ, ಅಂದ್ರೆ ಪಂಚಭೂತಗಳಲ್ಲಿ ಸೇರ್ಕೊಳ್ಳುತ್ತೆ ಅಲ್ವಾ? ಆಮೇಲೆ ಪಂಚಭೂತಗಳಿಗೆ ಸೇರ್ಕೊಳ್ಳುತ್ತೆ. ಇಟ್ಟು ಬಿಡ್ತೀವಿ, ಅವಾಗ ಅಗ್ನಿಗೆ ಸೇರ್ಕೊಳ್ಳುತ್ತೆ. ಆ ಬೂದಿನ ತಗೊಂಡು ನೀರಲ್ಲಿ ಕದರ್ತೀವಿ, ನೀರಿಗೆ ಸೇರ್ಕೊಳ್ಳುತ್ತೆ. ಆಮೇಲೆ ಆ ಹೊಗೆ ಎಲ್ಲ ಆಕಾಶದಲ್ಲಿ ವಿಲೀನ ಆಗುತ್ತೆ, ಆಕಾಶಕ್ಕೆ ಸೇರ್ಕೊಳ್ಳುತ್ತೆ. ಆ ತರಹ ಮಣ್ಣಲ್ಲಿ ಕೆಲವರು ಹೂಳ್ತಾರೆ, ಅವಾಗ ಬೂದಿ ಮಣ್ಣಲ್ಲಿ ಕರಗಿ ಒಂದಾಗದಾದ್ರೆ ಭೂಮಿಗೆ ಸೇರ್ಕೊಳ್ಳುತ್ತೆ. ಗಾಳಿಯಲ್ಲಂತೂ ಹೊಗೆ ಬಂದಾಗ ಗಾಳಿನಲ್ಲಿ ಖಂಡಿತವಾಗ್ಲೂ ಸೇರ್ಕೊಳ್ಳುತ್ತೆ. ಆ ತರ ಎಲ್ಲ ಪಂಚಭೂತಗಳು ಸೇರ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆ ರಜಿತಾ, ಈ ಬ್ರಹ್ಮನ ಬಗ್ಗೆ ಹೇಗೆ ತಿಳ್ಕೋಬಹುದು ಅಂತ ಒಂದು, ಜೊತೆಗೆ ಪ್ರಿಪೇರ್ ಆಗಿಲ್ಲ, ಸಾರಿ ಅಬ್ಸರ್ವರ್. ಸರಿ ಯಾರಾದ್ರೂ ಹೇಳಿ, ಕಲ್ಯಾಣಿ ಮೇಡಮ್ ಹೇಳ್ತೀರಾ? ಬ್ರಹ್ಮ ಅಂತ, ಬ್ರಹ್ಮನ ಲಕ್ಷಣ ಏನು ಅಂತ ಅಂದ್ರೆ ಸತ್ಯಂ ಒಂದನ್ನ ವಿವರಿಸಿ ಮೇಡಮ್. ಜ್ಞಾನಂ ಇನ್ನೊಬ್ರು ಹೇಳಲಿಕ್ಕೆ ಸ್ವಲ್ಪ ದೊಡ್ಡದಿದೆ ಇದು. ಸತ್ಯಂ ಜ್ಞಾನಂ ಅನಂತಂ ಅಂತ ಒಂದು ಮೊದಲನೇ ಸೆಂಟೆನ್ಸ್ ತಗೊಂಡ್ರೆ ಪೂರ್ತಿ ಬ್ರಹ್ಮ ಈ ಪ್ರಪಂಚದಲ್ಲಿ ತಿಳ್ಕೊಬೇಕಾದ್ರೆ ಪ್ರಪಂಚದ ಜ್ಞಾನ ಬರುತ್ತೆ. ಉದಾಹರಣೆಗೆ ಈಗ ಇಂಗ್ಲೀಷು ತಿಳ್ಕೊಬೇಕಂದ್ರೆ ಇಂಗ್ಲೀಷ್ ಜ್ಞಾನ, ಫಿಸಿಕ್ಸ್ ಆದರೆ ಫಿಸಿಕ್ಸ್ನ ತಿಳ್ಕೊಬೇಕಂದ್ರೆ ಫಿಸಿಕ್ಸ್ ಜ್ಞಾನ ಅಂತ ಬರುತ್ತೆ. ಆದರೆ ಬ್ರಹ್ಮಜ್ಞಾನ ಮಾತ್ರ ಯಾವ ರೀತಿ ನಾವು ತಿಳ್ಕೊಳಕ್ಕೆ ಆಗಲ್ಲ. ಯಾಕಂದರೆ ಬ್ರಹ್ಮ ಒಂದು ವಸ್ತುವಲ್ಲ,
ಈಗ ಆ್ಯಪಲ್ಗೆ ರೂಪ ಗುಣ ಇದೆ, ನಾಮ ರೂಪ ಗುಣ ಇದೆ. ಅದರಿಂದ ಅದು ಅದರಿಂದ ತಿಳ್ಕೊಳಕ್ಕಾಗಲ್ಲ. ಬ್ರಹ್ಮನಿಗೆ ನಾಮ ರೂಪ ಗುಣಗಳು ಇಲ್ಲ. ಪ್ರಪಂಚದಲ್ಲಿ ಇರುವ ವಸ್ತುಗಳಿಗೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇದೆ. ಚೈತನ್ಯಕ್ಕೆ ಮಾತ್ರ ಶಬ್ದ ಸ್ಪರ್ಶ ರೂಪ ರಸಗಂಧ ಅನುಭವ ಇಲ್ಲ. ಅದರಿಂದ ನಮ್ಮ ಪಂಚೇಂದ್ರಿಯಗಳ ಮೂಲಕನೇ ನಾವು ಆತ್ಮವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇದು ಕ್ರಾಂತಿಯವರು ಹೇಳಿದ್ದಾರೆ. ಈಗ ಮನಸ್ಸಿನ ಮೂಲಕ ನಾವು ಆತ್ಮನ ಬಗ್ಗೆ ಕಲ್ಪನೆ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮನಸ್ಸಿನ ಮೂಲಕ ಅದು ನಾಮರೂಪಗಳ ಅಗತ್ಯ ಇದೆ. ಬ್ರಹ್ಮನ ಬಗ್ಗೆ ತಿಳ್ಕೊಬೇಕಾದ್ರೆ ಉಪನಿಷತ್ತಿಗೆ ಸಾಧ್ಯ ಆಗುತ್ತೆ. ಅದ್ರ ಮೂಲಕನೇ ನಾವು ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಶ್ರುತಿಗಳ ಪ್ರಮಾಣವೇ ಅದು ದಾರಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇದು ತೈತರೇಯ ಉಪನಿಷತ್ತಿನಲ್ಲಿ ಹೇಳಿದರೆ ಬ್ರಹ್ಮನ ಸ್ವರೂಪ ಲಕ್ಷಣವನ್ನು ಹೇಳ್ತಾರೆ. ಪ್ರತಿ ವಸ್ತುವು ಸ್ವರೂಪ ಲಕ್ಷಣ, ಬಾಹ್ಯ ಲಕ್ಷಣ ಅಂತ ಇರುತ್ತೆ. ಈಗ ನೀರಿನ ಸ್ವರೂಪ ಲಕ್ಷಣ ತಣ್ಣಗೆ ಇರೋದು. ಅದು ಬಿಸಿ ಮಾಡಿದ್ರೆ ನೀರು ಬಿಸಿ ಆಗುತ್ತೆ. ಆ ಬಿಸಿ ಅನ್ನೋದು ನೀರಿನ ಸ್ವರೂಪ ಲಕ್ಷಣ ಅಲ್ಲ. ಬಿಸಿ ಅನ್ನೋದು ಬೆಂಕಿಯಿಂದ ಬಂದಿದೆ, ಅದು ಬಾಹ್ಯ ಲಕ್ಷಣ. ಅದೇ ರೀತಿ ಬ್ರಹ್ಮನ ಸ್ವರೂಪ ಲಕ್ಷಣ ಸತ್ಯಂ ಜ್ಞಾನಂ ಅನಂತಂ. ಅಂದ್ರೆ ಸತ್ಯಂ ಅಂದ್ರೆ ಅಸ್ತಿತ್ವ. ಅಸ್ತಿತ್ವದಲ್ಲಿ ಯಾವುದು ಇರುತ್ತೋ ಅದು ಬ್ರಹ್ಮ. ಅಂದ್ರೆ ಅಸ್ತಿತ್ವದಲ್ಲಿ ನಾವು ನೋಡೋದೆಲ್ಲ ಬ್ರಹ್ಮನೇ. ವೇದಾಂತ ನಮಗೆ ಬ್ರಹ್ಮನ ಬಗ್ಗೆ ಗೊತ್ತಿರುತ್ತೋ ಅಲ್ಲಿಂದ ನಮ್ಮನ್ನು ಗೊತ್ತಿಲ್ಲದ ಕಡೆಗೆ ತಗೊಂಡೋಗುತ್ತೆ. ಸೂರ್ಯ ಇದ್ದಾನೆ ಅನ್ನೋದು ಅಸ್ತಿತ್ವ. ಈ ಅಸ್ತಿತ್ವ ಅಂದ್ರೆ ಏನೇ ಇದೆಯೋ ಅದು ಅಸ್ತಿತ್ವನೇ. ಯಾವ್ದಾದ್ರೂ ಇರಕ್ಕೆ ಸಾಧ್ಯ ಇಲ್ಲವೋ ಅದಕ್ಕೆ ಅಸತ್ಯ ಅಂತ ಹೇಳ್ತಾರೆ. ಈಗ ಎರಡು ಕೊಂಬು ಇರುವ ಮೊಲ ಇರಲ್ಲ, ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಸತ್ಯ ಅಂತಾನು ಹೇಳ್ತಾರೆ. ಅಸ್ತಿತ್ವ ಇರೋದಕ್ಕೆ ಸತ್ಯ ಅಂತಾನು ಹೇಳ್ತಾರೆ. ಅದರಿಂದ ಬ್ರಹ್ಮ ಕಲ್ಪನೆ ಇಲ್ಲ, ಬ್ರಹ್ಮ ಅಸತ್ಯ ಅಲ್ಲ. ನಾಮರೂಪ ಗುಣ ಶಬ್ದ ಸ್ಪರ್ಶ ರೂಪ ರಸಗಂಧ ಇವು ಇಲ್ಲ. ಇಲ್ಲದೆ ಇರುವುದರಿಂದ ಚೈತನ್ಯ ಕಲ್ಪನೆ ಇಲ್ಲ, ಅದಕ್ಕೆ ಅಸ್ತಿತ್ವ ಇದೆ. ಅದು ಸತ್ಯ. ಅದಕ್ಕೆ ಸತ್ಯಂ ಅಂತ ಹೇಳ್ತಾರೆ. ಅದು ಕಾಲ್ಪನಿಕ ಅಲ್ಲ. ಜೀವ ಜಗತ್ತಿಗೆ ಅಸ್ತಿತ್ವ ಇದೆ. ಪ್ರಪಂಚ, ಸೂರ್ಯ, ಗುಡ್ಡ ಇದೆ, ನಾನು ಇದ್ದೀನಿ, ಎಲ್ಲದಕ್ಕೂ ಅಸ್ತಿತ್ವ ಇದೆ. ಈ ಅಸ್ತಿತ್ವ ಅನಂತ. ಅದೇ ಸತ್ಯ. ಪರಿಮಿತಿ ಇಲ್ಲದೆ ಇರುವ ಅಸ್ತಿತ್ವ ಬ್ರಹ್ಮ. ದೇಶದ ಪರಿಮಿತಿ, ಕಾಲದ ಪರಿಮಿತಿ, ವಸ್ತು ರೂಪದ ಪರಿಮಿತಿ ಇಲ್ಲ. ಇನ್ನ ಹೇಳ್ಬೇಕಾದ್ರೆ ಸಾಕು. ಸತ್ಯಂದು ಇಷ್ಟೇ ಆಕ್ಚುಲ್ ಆಗಿರೋದು. ಕಾಲ, ದೇಶ, ಸತ್ಯಂ ಅಂದ್ರೆ ಕಂಪ್ಲೀಟ್ ಸಿನಾರಿಯೋ. ಅಂದ್ರೆ ನಾವು ಇಷ್ಟರವರೆಗೂ ಏನು ಬ್ರಹ್ಮ, ಆತ್ಮಸ್ವರೂಪ, ಒಂದು ಬೆಳಕು ಅಂತಂದ್ರೆ ಎಕ್ಸ್ಟರ್ನಲ್ ಬೆಳಕಲ್ಲ ಅನ್ನೋದನ್ನ ಸ್ವಲ್ಪ ಎಷ್ಟೋ ಕ್ಲಾಸ್ಗಳ ನಂತರ ಬೆಳಕು ಅಂದ ತಕ್ಷಣ ಸ್ವಿಚ್ ಆನ್ ಬೆಳಕು ಅಥವಾ ಲೈಟು, ಸೂರ್ಯನ ಬೆಳಕು ಅಂತ ಅನ್ನೋದನ್ನ ಅಲ್ಲ. ಅದು ಆ ಥರದ್ದಲ್ಲ. ಅಂತರ್ಜ್ಯೋತಿ ಒಳಗೆ ಸ್ವಯಂ ಶಕ್ತಿ ಅದು ಅಂತ ತಿಳ್ಕೊಳಕ್ ಸ್ವಲ್ಪ ಸುಮಾರು ಕಾಲ ತಗೊಂಡ್ವಿ. ಈಗ ಬ್ರಹ್ಮನ ಒಂದು ಡೆಫಿನಿಷನ್ನೇ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ ಅಲ್ವಾ ಮೇಡಮ್? ಅಸ್ತಿತ್ವ ಅಷ್ಟೇ. ಅದು ನಾವು ಅದಕ್ಕೊಂದು ರೂಪ ಕೊಟ್ಟು ಲೈಕ್ ಬ್ರಹ್ಮನ್ 4 ಮುಖದ ಬ್ರಹ್ಮನಿಗಿಂತ ಆತ್ಮ ಬ್ರಹ್ಮನಿಗೆ ಬಂದ್ವಿ, ಆತ್ಮ ಬ್ರಹ್ಮನಿಂದ ಬೆಳಕು ಒಂದು ಚೈತನ್ಯ ಸ್ವರೂಪ ಅಂತ ಬಂದ್ವಿ. ನೆಕ್ಸ್ಟ್ ಜಸ್ಟ್ ಎಕ್ಸಿಸ್ಟೆನ್ಸ್ ಅಷ್ಟೇ. ಎಕ್ಸಿಸ್ಟೆನ್ಸ್ ಇಟ್ಸೆಲ್ಫ್ ಈಸ್ ಸತ್ಯ. ಅದೇ ಅವರ ಬ್ರಹ್ಮ. ಎಲ್ಲ ಕಡೆ ಎಕ್ಸಿಸ್ಟ್ ಆಗೋದನ್ನ ಅರಿವು ಮಾಡ್ಕೊಳ್ಳುವಂಥದ್ದು ಇನ್ನೊಂದು ಪಾರ್ಟ್. ಎಕ್ಸಿಸ್ಟೆನ್ಸ್ ಅಂಡ್ ಅರಿವು ಅಂತ ಸತ್ಯಂ ಅಂದ್ರೆ ಅದೇ ಕಲ್ಯಾಣಿ ಮೇಡಮ್ ಕರೆಕ್ಟಾಗಿ ಹೇಳಿದ್ದಾರೆ. ಮೊಲದ ಎಕ್ಸಾಂಪಲ್ ಕೊಟ್ಕೊಂಡು ಕಲ್ಪನೆ. ಈಗ ಬ್ರಹ್ಮ ಅಲ್ಲಪ್ಪ, ಇವನಲ್ಲ, ಈಗ ಕಲ್ಪನೆ ಮಾಡ್ಕೊಳಕ್ಕಾಗತ್ತ? ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಹೆಂಗೆ ಅವನ್ನ ಮತ್ತೆ ತಿಳ್ಕೊಳ್ಳೋದು? ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಯಾವುದೇ ವಸ್ತುವನ್ನ ಒಂದು
ಪಂಚೇಂದ್ರಿಯಗಳ ಮೂಲಕ ನಾವು ನೋಡಬೇಕು ಅಥವಾ ಇದು ಎಕ್ಸಿಸ್ಟ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಫಿಸಿಕಲ್ ಕ್ವಾಂಟಮ್ ಥಿಯರಿ ಏನೋ ಹೇಳ್ಬೇಕಾದ್ರೆ ಅದಕ್ಕೊಂದು ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ 5 ಇರಬೇಕು. 5 ಕ್ಯಾರೆಕ್ಟರ್ ಇಲ್ಲ ಹಂಗಿದ್ರೆ ಮತ್ತೇನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋ ಬ್ರಹ್ಮನ ಕಲ್ಪನೆ ಸಿಗ್ತಾನ ಅಂತಂದರೆ ಅದನ್ನ ಹೇಗೆ ಉಮಾ ಮೇಡಮ್ ಹೇಳ್ಬೋದು. ಉಮಾ ಮೇಡಮ್ ಎಲ್ಲ ಚೆನ್ನಾಗಿರುತ್ತೆ. ಅವನಿಗೆ ಅಸ್ತಿತ್ವದ ಬಗ್ಗೆ ಅವ್ರು ಸತ್ಯಂ ಹೇಳಿದ್ರು. ಜ್ಞಾನ ಅಂದ್ರೆ ಏನು, ಈ ಶ್ಲೋಕದಲ್ಲಿ ಜ್ಞಾನ ಅಂತ ಬಂತು. ಜ್ಞಾನ ಅಂದ್ರೆ ಏನು ಅಂತ ಹೆಂಗೆ ಮತ್ತೆ ಇವನ್ನ ತಿಳ್ಕೊಳ್ಳೋದು? ಜ್ಞಾನ ಅಂದ್ರೆ ಏನು? ಈ ಶ್ಲೋಕದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಜ್ಞಾನ ಅನ್ನೋದು ಅಲ್ಲಿ ಒಂದು ಸ್ವಲ್ಪ ಮೊದಲನೇದೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರಪಂಚ ಜ್ಞಾನದಲ್ಲಿ ಏನು ಅಂತೇಳಿ ನನಗೆ ಯಾವುದೋ ಗೊತ್ತು ಇಲ್ವೋ ಅದನ್ನು ತಿಳ್ಕೊಳ್ಳೋ ಅಂಥದ್ದು ಪ್ರಪಂಚ ಜ್ಞಾನ. ಇಲ್ಲಿ ಏನು ನಾವು ಯೋಚನೆ ಮಾಡ್ತಾ ಇರೋದು ಅವೆಲ್ಲ ನಮ್ಗೆ ತುಂಬ ಸುಲಭ ಗೊತ್ತಾಗುತ್ತೆ. ಪ್ರಪಂಚದಲ್ಲಿ ಹೊರಗಡೆ ಏನೇ ಬೇಕಾದರೂ ನನಗೆ ಏನೋ ಹುಡುಕ್ತೀನಿ ಮಾಡ್ತೀನಿ, ಇವಾಗ ಏನು ಯಾವುದು ಬ್ರಹ್ಮವಿದ್ಯೆ ಅಲ್ಲ ಅಂತ ನಾವು ಹೇಳ್ಬಿಡ್ತೀವಲ್ಲ. ಒಂದು ಅಡುಗೆ ಮಾಡೋದು ಬ್ರಹ್ಮವಿದ್ಯೆನಾ? ಇಲ್ಲ, ಎಲ್ಲ ಯೂಟ್ಯೂಬ್ ತೆಗೆದ್ರೆ ಬೇಕಾದಷ್ಟು ಏನೇನು ಮಾಡಬೇಕು ಅಂತ ಪ್ರತಿಯೊಂದು ಹೇಳ್ಕೊಡ್ತಾರೆ. ಅಥವಾ ಇನ್ನೊಂದು ಬೇಕಾ ವಿಕಿಪೀಡಿಯಾ, ಎನ್ಸೈಕ್ಲೋಪೀಡಿಯಾ ಏನೇನು ಬೇಕಾದ್ರೂ ಇದೆ, ಎಲ್ಲದೂ ನಂಗೆ ಸಿಗುತ್ತೆ ಹೊರಗಡೆ ಏನು ಬೇಕಾದ್ರೂ. ಬ್ರಹ್ಮನ ಬಗ್ಗೆನೂ ವರ್ಣನೆ ಮಾಡಿರುವಂಥದ್ದು ಈಗ ಇಷ್ಟಿಷ್ಟವ ಪುಸ್ತಕಗಳು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಹಾಗಾದ್ರೆ ಬ್ರಹ್ಮ ಅನ್ನೋದು ಏನು? ಅದೊಂದು ವಸ್ತುನ ಅಥವಾ ಯಾವ ರೀತಿ ಅವನ್ನ ತಿಳ್ಕೊಳಕ್ ಸಾಧ್ಯ? ಇಲ್ಲಿ ಹೇಳ್ತಾರೆ ವಸ್ತು ಅಲ್ಲ ಅವನು ತಿಳ್ಕೊಳಕ್ ಹೋಗ್ಲಿ. ಇನ್ಯಾವ ಥರ ತಿಳ್ಕೊಳಕ್ ಸಾಧ್ಯ ಅಂದ್ರೆ ಇಲ್ಲ, ಅವನಿಗೆ ಅನಂತ. ಅನಂತತೆನ ನೀನು ಎಲ್ಲಿಂದ ಹೇಗೆ ಅಳಿತೀಯ? ನೀನು ಹೋಗ್ಲಿ, ಇನ್ನೇನ ರೂಪ ಇದೆಯಾ? ಇಲ್ಲ. ಏನು ಸತ್ಯ ಅಷ್ಟೇ ಬರೋದು. ಅದೊಂದು ಸತ್ ಅನ್ನೋದು ಒಂದು ಹೇಳ್ಕೊಂಡು ಬರ್ತಾರೆ ಎಲ್ಲ ಬಗ್ಗೆ. ಸತ್ ಅನ್ನೋದು ಅದು ಎಲ್ಲ ತತ್ ಸತ್ ಆ ಥರ ಪದಗಳು ಬಿಟ್ಟರೆ ಅವನಿಗೆ ಯಾವುದೇ ಜೆಂಡರ್ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ಈ ವಸ್ತುಗಳಿಗಾದ್ರೆ ಏನೋ ಒಂದು ಕಾಲ ಅಂತಿದೆ, ಒಂದು ಪರಿಮಿತಿ ಇದೆ. ದೇಶ, ವಸ್ತು ಎಲ್ಲದಕ್ಕೂ ಒಂದೊಂದು ಲಿಮಿಟೇಷನ್ಸ್ ಅಂತ ಬರುತ್ತೆ. ಸೊ ಹಾಗಾದರೆ ಲಿಮಿಟೇಷನ್ಸ್ ಅಂತ ಬಂದಾಗ ವಸ್ತುಗೆ ಪ್ರತಿಯೊಂದಕ್ಕೂ ನಮಗೆ ಗೊತ್ತು. ನಮ್ಮದೇ ಉದಾಹರಣೆ ತಗೊಂಡಾಗ ಈ ಉಮಾ ಅನ್ನೋದಕ್ಕೆ ಅವಳು ಬಂದ್ಲು ಅಂತ ಒಂದು ಡೇಟ್ ಅಂತ ಸೀಲ್ ಇದೆ. ಹೋದಾಗ ಒಂದು ಸೀಲ್ ಹೊಡಿಯುತ್ತೆ, ಬರ್ಬೇಕಾದ್ರೆ ಒಂದು ಸೀಲ್ ಹಾಕೊಂಡು ಬಂದಿರ್ತೀವಿ. ಆ ಸೀಲು ಮುಗಿದ ತಕ್ಷಣ ಹೋಗ್ತಾ ಇರ್ತೀವಿ. ಆದರೆ ಇದಕ್ಕೆ ಬ್ರಹ್ಮ ಅನ್ನೋದು ಏನಂದ್ರೆ ಅದಕ್ಕೆ ಅಸ್ತಿತ್ವ ಅಂತ ಹೇಳ್ಬಿಡ್ತಾರೆ. ಅಸ್ತಿತ್ವಕ್ಕೆ ನಾಶ ಇಲ್ಲ ಅಂತ ಹೇಳಿ. ಅದಕ್ಕೆ ಪ್ರಪಂಚಕ್ಕಾದರೆ ಪರಿಮಿತಿ ಇದೆ, ಇದಕ್ಕೆ ಇದು ಅಪರಿಮಿತ ಕಾಲ, ದೇಶ, ರೂಪ ಇದಕ್ಕೆ ಅದರಿಂದ ಮೀರಿರುವಂಥದ್ದು. ಪ್ರತಿ ಸಲ ಸತ್ಯಂ ಜ್ಞಾನಂ ಅನಂತ ಅಂದರೆ ಸತ್ಯವಾದದ್ದು, ಅನಂತವಾದದ್ದು ಜ್ಞಾನ ಅನ್ನೋದಕ್ಕೆ ಬ್ರಹ್ಮ ಅನ್ನೋದನ್ನು ನಾವು ಹೇಳ್ತೀವಿ. ಯಾವುದು ಜ್ಞಾನ ಅಂತ ಹೇಳ್ತಾ ಇದ್ದೀವಿ ಅದೇ ಬ್ರಹ್ಮ. ಏನು ಅರಿತಾ ಇದ್ದೀನಿ ಅದೇ ಬ್ರಹ್ಮ ಅಂತ ಹೇಳಿ ನಮಗೆ ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಅದೇ ತುಂಬ ಉದಾಹರಣೆ ಕೊಟ್ಟಿದ್ದಾರೆ. ಪ್ರಪಂಚ, ಜೀವ, ಹೂವು ಒಂದು ಇರುವಂಥದ್ದು, ಇನ್ನೊಂದು ಕಡೆ ಬ್ರಹ್ಮನ್ ಎರಡು ಹೇಳಿ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಅದು ದೇಶ, ಕಾಲ, ವಸ್ತುಕ್ಕೆ ಪರಿಮಿತಿ ಹೊಂದಿದೆ, ಇದು ಹೇಗೆ ಪರಿಮಿತಿ ಹೊಂದಿಲ್ಲ, ಇದು ಎಲ್ಲವನ್ನು ಮೀರಿರುವಂಥದ್ದು. ಸೊ ಅಂದರೆ ನಮಗಿವಾಗ ಒಂದು ಜ್ಞಾನ ಬಂದಿದೆ. ನಮಗೆ ಈಗ ಪ್ರಾಪಂಚಿಕದಲ್ಲಿ ಅಥವಾ ಏನು ಇವೆಲ್ಲ ನಮಗೆ ಗೊತ್ತಾಗ್ತಾ ಇದೆ. ಅದು ನಮಗೆ ಶುದ್ಧ ಅಸ್ತಿತ್ವದ ಬಗ್ಗೆ ನಮಗಿನ್ನೂ ಅನುಭವ ಬಂದಿದೆ. ಶುದ್ಧ ಅಸ್ತಿತ್ವ ಅಂತ ಬಂದಾಗ, ಅಸ್ತಿತ್ವ ಅಂದರೆ ಜನರಲ್ ಆಗಿ ನಾವು ಹೇಳ್ತಾ ಇದ್ದೀವಿ, ನನ್ನ ಪ್ರಪಂಚ ಕಾಣ್ತದೆ, ನಾನು ಇವೆಲ್ಲ ಕಾಣ್ತದೆ. ಶುದ್ಧ ಅಸ್ತಿತ್ವ ಇದೆ ಅನ್ನೋದಕ್ಕೆ ಅವರು ತುಂಬ ಚೆನ್ನಾಗಿ ಇದ್ರೊಳಗೆ ಆ ಉದಾಹರಣೆ ಹೇಳ್ಕೊಂಬರ್ತಾರೆ. ಹೂವಿದೆ, ಗುಡ್ಡ, ನದಿ ಎಲ್ಲ ಇದೆ. ಆದರೆ ಈ ಹೂವು ಏನಾಗುತ್ತೆ, ಅರಳಾದ್ಮೇಲೆ ಏನಾಗುತ್ತೆ, ಬಿದ್ದು ಹೋಗುತ್ತೆ, ಒಣಗಿ ಹೋಗಾದ್ಮೇಲೆ ಮತ್ತೆ ಭೂಮಿಲಿ ಸೇರ್ಕೊಳ್ಳುತ್ತೆ. ಏನಾಗುತ್ತೆ, ಅದು ಭೂಮಿಲಿ ಒಂದಾಗುತ್ತೆ ಇದ್ರೊಳಗೆ. ಸೊ ಅದು ಏನು ನಾಶ ಆಯ್ತಾ? ಆಗಲಿಲ್ಲ. ಹೂವು ಒಣಗ್ತಾ ಇತ್ತು, ಒಣಗಿದ ಎಲೆ ಆಯಿತು, ಅದು ಭೂಮಿ ಒಳಗೆ ಸೇರಿಕೊಂಡು ಅದು ಏನಾಯಿತು, ಅಣುಪರಿಮಾಣವಾಗಿ ರೂಪಾಂತರ ಹೋಯಿತು. ಆದರೆ ಅದು ನಾಶ ಆಗಲಿಲ್ಲ. ಅದು ಮತ್ತೆ ಏನಾಗುತ್ತೆ, ಅದ್ರ ಜೊತೆ ಸೇರ್ಕೊಂಡು ಮತ್ತೆ ಇನ್ನೊಂದು ರೂಪದಲ್ಲಿ ಬರ್ತದೆ. ಒಂದು ಬೀಜ ಆಗಿರುತ್ತೆ,
ಬೀಜ ಭೂಮಿಯಲ್ಲಿ ಸೇರ್ಕೊಳತ್ತೆ, ಮತ್ತೆ ಗಿಡ ಆಗಿ ಹುಟ್ಟು ಬರುತ್ತೆ. ಅಂದ್ರೆ ವ್ಯಕ್ತದಿಂದ ಅವ್ಯಕ್ತಕ್ಕೆ ಹೋಗುತ್ತೆ, ಅವ್ಯಕ್ತದಿಂದ ಮತ್ತೆ ವ್ಯಕ್ತ ಆಗುತ್ತೆ. ಸೊ ಅದಕ್ಕೆ ನಾಶ ಅನ್ನೋದು ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ ಈಗ, ಅದನ್ನ ನಾಶ ಅಂತೀವಿ. ಅದು ಒಂದು ಉದಾಹರಣೆ ಹೇಳ್ತೀವಲ್ಲ, ಇದೆ ಮೊಲಕ್ಕೆ 2 ಕೊಂಬಿದೆ ಅಂತ. ಮೊಲಕ್ಕೆ 2 ಕೊಂಬಿಲ್ಲ. ಅದು ಏನಂತ ಹೇಳ್ತೀವಿ ನಾವು, ಮಿಥ್ಯ ಅನ್ನೋಕ್ಕೆ ಹೇಳಲ್ಲ ನಾವು ಅದನ್ನ. ಸುಳ್ಳು ಅನ್ನೋದಕ್ಕೆ 3 ಹೇಳಿದಲ್ವ, ಸತ್ಯ ಮತ್ತೆ ಅಸತ್ಯ ಮತ್ತೆ ಸುಳ್ಳು, ಮಿಥ್ಯ ಅನ್ನೋದು. ಅದು ಸತ್ಯ ಮಿಥ್ಯ ಸುಳ್ಳು ಅಂತ ಹೇಳ್ಕೊಂಡು ಉದಾಹರಣೆ ಹಿಂದೆ ಇದು ಈ ಮೊಲದ ಕೊಂಬಿನ ಉದಾಹರಣೆ ಬಂದಿತ್ತು. ಸತ್ಯ ಅಂತಂದ್ರೆ ಯಾವಾಗ್ಲೂ ಇರುವಂಥದ್ದು, ಮಿಥ್ಯ ಅಂತಂದ್ರೆ ಬದಲಾವಣೆ ಹೊಂದುವಂಥದ್ದು. ಅದು ಅದೇನು ಇದಲ್ಲ, ಬದಲಾವಣೆ ಹೊಂದಕ್ಕಷ್ಟೇ ಹೊರತು ಅದು ಯಾವುದು ಅದೇನು ನಾಶ ಆಗುವಂಥದ್ದು ಅಲ್ಲ. ಪ್ರಪಂಚನ ನಾವು ಯಾಕೆ ಪ್ರಪಂಚ ಮಿಥ್ಯ, ಬ್ರಹ್ಮ ಸತ್ಯ, ಜಗ ಮಿಥ್ಯ ಅಂತೀವಿ, ಬದಲಾವಣೆ ಹೊಂದತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀವಿ ಅಷ್ಟೇ. ಅದು ಅಲ್ಲ ಅನ್ನೋದು. ಇಲ್ಲಿ ಕೊನೆಗೆ ಏನ್ ಮಾಡ್ಬಿಡ್ತಾರೆ ಗುರುಜಿ, ಎಲ್ಲವೂ ಒಂದು ಮಾಡ್ಬಿಡ್ತಾರೆ. ನಾವೇನ್ ನೋಡ್ತಾ ಇದ್ದೀವಿ ಅದು ಸಹಿತ ಬ್ರಹ್ಮನೇ ಅನ್ನೋದ್ರಾಗ ಬ್ರಹ್ಮ ಅನ್ನೋದು ಸ್ಪಷ್ಟವಾಗಿ ಮಾಡ್ಬಿಡ್ತಾರೆ. ಯಾವುದು ಬ್ರಹ್ಮನಿಂದ ಬಿಟ್ಟು ಯಾವುದು ಇಲ್ಲ. ಅಂದ್ರೆ 2 ಒಂದು, ನೀನು ಮತ್ತೆ ಅರಿವು ಮತ್ತೆ ಇರುವು, ಈ ಅಸ್ತಿತ್ವ ಮತ್ತೆ ಕಾನ್ಶಿಯಸ್ನೆಸ್ ನಾವೇನ್ ಹೇಳ್ತೀವಿ ಅದೆರಡು ಒಂದಕ್ಕೊಂದು ಬಿಟ್ಟಿಲ್ಲ. ಯಾಕೆಂದ್ರೆ ಈ ಉಮಾ ಇದ್ದಾಳೆ ಅಂತ ಹೇಳಕ್ ಅರಿವು ಬೇಕೇ ಬೇಕಲ್ಲ. ಇವಳು ಇದ್ದಾಳೆ ಅಂತ ಹೇಳಕ್ಕೆ ಅರಿವಿಲ್ಲ ಅಂದ್ರೆ ಇವಳು ಹೇಳಕ್ಕಾಗಲ್ಲ, ಅಥವಾ ಅರಿವಿದ್ದು ಇವಳು ಇಲ್ಲ ಅಂದ್ರೂ ಹೇಳಕ್ಕಾಗಲ್ಲ. ಎರಡು ಬೇಕೇ ಬೇಕು, ಹೇಳಕ್ಕೆ ಅರಿವು ಬೇಕೇ ಬೇಕು. ಈ ಅಸ್ತಿತ್ವ ಇರೋದ್ರಿಂದ ಇದ್ದಾಳೆ ಅಂತ ಹೇಳ್ತಾರೆ. ಚೈತನ್ಯ ಇದ್ರೆ ಮಾತ್ರ ಇದಿದೆ, ಚೈತನ್ಯ ಇಲ್ಲ ಅಂದ್ರೆ ಇದಿಲ್ಲ. ಸೊ ಎರಡು ಬಿಟ್ಟು ಒಂದಕ್ಕೊಂದು ಯಾವಾಗಲೂ ಒಟ್ಟೆನೇ ಇರುತ್ತೆ ಅನ್ನೋದಕ್ಕೆ ಇದನ್ನ ಎಲ್ಲವನ್ನೂ ಒಂದ್ ಮಾಡ್ಬಿಡ್ತಾರೆ. ಫಸ್ಟ್ ಬೇರೆ ಬೇರೆ ಮಾಡಿ ಎಲ್ಲ ಹೇಳಿ ಅದಕ್ಕೆ ರೂಪ ಇಲ್ಲ, ಇದಕ್ಕೆ ರೂಪ. ಆಪಲ್ ಉದಾಹರಣೆ ಗುರುಜಿ ಯಾವಾಗಲೂ ಆಪಲ್ಲು, ಬಾಳೆಹಣ್ಣು, ಒಂದೆರಡು ಕಾರು, ಆ ಥರ ಉದಾಹರಣೆಗಳು ಜಾಸ್ತಿ ಗುರುಜಿ ಅವರು. ಸೊ ಇವಾಗ ಇದನ್ನ ಹೇಳ್ತಾರೆ, ಅದಕ್ಕೆ ಎಲ್ಲವನ್ನು ನೀವಿರೋವಂಥದ್ದು. ಈ ಜ್ಞಾನ ಬರ್ಬೇಕಾದ್ರೆ ಏನ್ ಮಾಡೋದು, ಒಂದೊಂದೇ ನೇತಿ ಅಂತ ತೆಗೆದಾಕ್ಬೇಕು. ಆಮೇಲೆ ಇತಿ ಅಂತ ಹೇಳಿ ಎಲ್ಲವೂ ಒಂದೇ ಅಂತ, ದ್ವೈತ ಇಲ್ಲ. ಯಾಕೆ ಇದು ನಾವು ಅದ್ವೈತವನ್ನ ನಾವು ಎಲ್ಲವನ್ನು ಒಂದು ಮಾಡ್ಕೊಳಕ್ ಹೊರಟಿರೋದ್ರಿಂದ ದ್ವೈತ ಭಾವ ಇಲ್ಲ ಇಲ್ಲಿ. ಹಾಗಾಗಿ ಎರಡು ಒಂದೇ ಅಂತ ಹೇಳ್ಬಿಡ್ತೀವಿ ನಾವು ಕೊನೆಗೆ. ಅರಿವು ಮತ್ತೆ ಇರುವ ಅಸ್ತಿತ್ವ ಮತ್ತೆ ಚೈತನ್ಯ ಎರಡು ಒಂದೇ, ಒಂದಕ್ಕೊಂದು ಬೇರೆ ಆಗಿ ಮಾಡಕ್ ಬರೋದಿಲ್ಲ ಅನ್ನೋ ಒಂದು ಇದನ್ನ ಕನ್ಕ್ಲೂಷನ್ ಅಲ್ಲಿ ನಾವು ತಂದ್ಬಿಡ್ತೀವಿ. ವಸ್ತುಗಳಿಗಾದ್ರೆ ತುಟಿ ಇದೆ, ಬ್ರಹ್ಮನೇ ಜ್ಞಾನನೇ, ಬ್ರಹ್ಮನೇ ಜ್ಞಾನ ಅಂದ್ರೆ ಅವನು ಎಲ್ಲವೂ ಅವನೇ ಆಗಿರ್ತಾನೆ. ಯಾಕೆಂದ್ರೆ ಅದಕ್ಕೆ ಹಿಂದೆ ನಮ್ಮ ಇವ್ರಿಗೆ ಆಲ್ರೆಡಿ ಕಾಂತಿ ಹೇಳಿದ್ದಾರೆ, 3 ಜೀವಗಳ ಬಗ್ಗೆ ಏನು ಹೇಳಿರೋದ್ರಿಂದ ಎಲ್ಲ ಕಾಲದಲ್ಲೂ ಅವನೇ ಇರೋದ್ರಿಂದ ಇಲ್ಲಿ ಬೇರೆ ಆಗಿಲ್ಲ, ಎಲ್ಲವೂ ಅವನೇ ಅಂತ ಹೇಳಿ ತುಂಬ ಚೆನ್ನಾಗಿ ನಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಇದ್ರು ಅದಕ್ಕೊಂದು ಆನೆ ಉದಾಹರಣೆ ಬರೆಕೊಡ್ತಾರೆ, ಕುರುಡ್ರ ಆನೆಗಳನ್ನ ಇದು ಮಾಡುವಂಥದ್ದು. ಮುಟ್ಟಿ ನೋಡ್ತಾ ಇದ್ದಾರೆ ಇಂದ್ರಿಯಗಳ ಮುಖಾಂತರ, ಒಬ್ಬ ಬಂದು ಇದೀಗ ಒಂದೊಂದು ಕಲ್ಪನೆಯಲ್ಲಿ ಅವನು ಹೇಳ್ತಾ ಇದ್ದಾನೆ. ಅಂದರೆ ಇವೆಲ್ಲವೂ ಏನೋ ಅವನೊಂದು ಮನಸ್ಸಿಗೆ ಬಂದಿರೋದು ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಅರಿವನ್ನು ಬಿಟ್ಟಿದೆಯಾ? ಆನೆ ಅಸ್ತಿತ್ವ ಆದರೆ ಅರಿವನ್ನ ಬಿಟ್ಟಿಲ್ಲ. ಯಾಕಂದ್ರೆ ಅವನ ಅರಿವಿನಲ್ಲೇನೆ ಹೇಳ್ತಾ ಇದ್ದಾನೆ. ಆನೆ ಒಬ್ಬನ ಕಂಬ ಹಾಕೊಂಡಿದೆ, ಒಬ್ಬ ಇನ್ನೊಂದು ಹಾಕೊಂಡಿದೆ, ಒಬ್ಬೊಬ್ಬನು ಒಂದೊಂಥರ ಕಾಣ್ತಿದ್ದೆಲ್ಲವೂ ಏನು ಅರಿವಿನಲ್ಲಿ ಕಂಡಿದ್ದು ಅಸ್ತಿತ್ವ ಹೇಗಿದೆ ಅನ್ನೋದನ್ನ ಅವರ ಜ್ಞಾನಕ್ಕೆ ತಕ್ಕಂತೆ ಹೇಳ್ತಾ ಇರೋದು. ಇದು ಯಾವುದೇ ಅವಿನಾಶಿಯಾಗಿರುವಂಥದ್ದು. ಸತ್ಯಂ ಅನಂತಂ ಜ್ಞಾನಂ. ಯಾವುದು ಸತ್ಯವಾದದ್ದು, ಯಾವುದು ಅನಂತವಾದದ್ದು, ಅದು ಜ್ಞಾನ. ನಾನೇನು ಹೆಚ್ಚು ನೋಟ್ಸ್ ಮಾಡಲಿಲ್ಲ, ಇದರೊಳಗೆ ಗುರುಜಿ ಮತ್ತೆ ಬೇರೆ ಬೇರೆ ಹೇಳಿದ್ದಾರೆ, ಅದು ವಿಶೇಷಣ ಎಲ್ಲ ಇದಲ್ಲ ಅಂತ ಹೇಳಿ.
ಇಷ್ಟ ಮಾತ್ರ ಹೇಳ್ತಿದ್ದೀನಿ ನಾನು. ಕವರ್ ಮಾಡಿದ್ರಿ ತುಂಬಾ ಮೇಡಮ್, detail. ಕಲ್ಪನಾ ಮೇಡಮ್, ಇಲ್ಲಿ ನನ್ಗೊಂದು ಡೌಟ್. ಇವಾಗ ಆನೆಯನ್ನ ಕುರುಡ್ರು ಹೇಗೆ ಮುಟ್ಟಿ ಇದೇ ಆನೆ ಅಂದ್ರೆ ಬರೀ ಕಂಬ ತರ ಇರುತ್ತೆ ಅಂತ ಅವರು ವರ್ಣನೆ ಮಾಡ್ತಾರೋ, ಆತರ ಇವಾಗ ಸಾಧನೆಯಲ್ಲಿ ನಮಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ಒಂದೊಂದ್ಸಲ. ಅದೇ ಬ್ರಹ್ಮ ಅಂತ ನಾವು ಇದ್ ಮಾಡ್ತೀವಿ. ಸೊ ಬಟ್ ಆ ತರದ್ದು ಒಂಥರ ನಮ್ಮ ಸಾಧನೆ ಮುಂದುವರ್ಸೋದಕ್ಕೆ ಅದು ಬೇಕಾಗತ್ತಲ್ವಾ? ಇಂದ್ರಿಯಗಳ ಆ ಮುಖಾಂತರ ಒಂದೊಂದ್ಸಲ ಗೊತ್ತಾಗತ್ತಲ್ವಾ ಅದೇ ತಪ್ಪ ಅಂತ. ಇಂದ್ರಿಯಗಳ ಮುಖಾಂತರ ಗೊತ್ತಾಗೋದೆಲ್ಲ ನಮ್ಮ ಕಲ್ಪನೆಗಳು ರಚಿತಾ. ಓಕೆ, ಯಾವ ಇಂದ್ರಿಯಕ್ಕೂ ಏನು ಗೋಚರ ಆಗಿರೋದು ಹೌದಾ? ಓಕೆ. ಇಂದ್ರಿಯ ಯಾವ್ದೋ ಹಳೆ ಸೇರ್ಕೊಂಡು ನನ್ನ ನೆನಪಿನಲ್ಲಿ ಅದು ಒಂದು ಅದೇ ಗೋಚರ ಆದಂಗೆ ಅನ್ಸುತ್ತೆ. ಕಾಣೋದಲ್ಲ, ಇದು ಯಾವ್ದು ಕಾಣೋದೇ ಅಲ್ಲ, ಇದು ನಿರ್ಗುಣ. ಅಲ್ಲ, ಕಾಣೋದಲ್ಲ, ಬಟ್ ಅದೇನೋ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ವಾ ಮೇಡಮ್. ಇವಾಗ ಎಲ್ಲ ಆತ್ಮಜ್ಞಾನಿಗಳು ಎಲ್ಲ ನಂಗೆ ಆತರ ಎಕ್ಸ್ಪೀರಿಯನ್ಸ್ ಆಯ್ತು, ನಂಗೆ ಈ ತರ ಆಯ್ತು. ಅನುಭವ ಜ್ಞಾನ ಅಲ್ಲ ಅಂತ ಇಷ್ಟ ಕ್ಲಾಸಲ್ಲಿ ಹೇಳ್ಕೊಂಡ್ಬಂದ್ಬಿಟ್ಟಿದೀವಿ ನಾವು. ಹೌದೌದು, ಕರೆಕ್ಟ್. ಸಹಾಯದಿಂದ ನಾವು ಪಂಚೇಂದ್ರಿಯಗಳ ಸಹಾಯದಿಂದ ಏನ್ ಮಾಡ್ಬೋದು? ಕೆಲವು ಮಾತ್ರ ಲೈಕ್ ಶ್ರವಣ, ಮನನ, ಅದ್ರ ಸಹಾಯ ಟೂಲ್ ಅದಷ್ಟೇ. ಟೂಲ್ ತರ ಈ ನದಿಯಿಂದ ಅದನ್ನ ದಾಟ್ಸಕ್ಕೆ ಬ್ರಿಡ್ಜ್ ಬೇಕೇ ಬೇಕು. ಇಲ್ಲಾಂದ್ರೆ ನದಿ ಮುಟ್ಟೋದು ಹೆಂಗೆ? ನಾವು ಅಲ್ಲಿ ಹೋಗೋದು ಹೇಗೆ? ಅನುಭವನೂ ಇದು ಮೋಟಿವೇಶನ್ ತರ ಇರುತ್ತಲ್ವಾ ಅಷ್ಟೇ. ಶುಡ್ ನೆವರ್ ಬಿ ಎ ಮೋಟಿವೇಶನ್ ಆಕ್ಚುಲಿ. ಅನುಭವ ಯಾಕೆ ಅಂದ್ರೆ ಇಲ್ಲಿ ಕೇವಲ ನಮ್ಗೆ ಏನ್ ಹೇಳೋದಂದ್ರೆ ಸತ್ಯವಾದದ್ದು ನಿತ್ಯವಾದದ್ದು, ನಿತ್ಯವಾದದ್ದು ಸತ್ಯವಾದದ್ದು ಅಲ್ವಾ? ನಿತ್ಯವಾಗಿರುವ ಈಗ ಅನುಭವ ಅಂತಂದ್ರೆ ಒಂದು ಸಮಯಕ್ಕೆ ಬರುತ್ತೆ, ಹೊಟ್ಟೋಯ್ತು. ನೆಕ್ಸ್ಟ್ ಇವಾಗ ಕಾಫಿ ಕುಡ್ದೆ, ಅನುಭವ ಆಯ್ತು. ಕಾಫಿ ಲೋಟ ಇಟ್ಟ ತಕ್ಷಣ ಅನುಭವ ಹೋಯ್ತು, ಮತ್ತೆ ಇನ್ನೊಂದು ಎವರ್ ಲಾಸ್ಟಿಂಗ್, ಯಾವಾಗ್ಲೂ ಸದಾಕಾಲ ಇರುವಂತದ್ದು ಅಂತಂದ್ರೆ ಈ ಗಾಢನಿಗೆ ಅನುಭವ ಸಹ ಅಥವಾ ಮಕ್ಕಳು ಗಾಢನಿಗೆ ಅನುಭವ ಸಹ ನಮ್ಮಲ್ಲಿ ಒಂದು ಚಂದದ ಒಂದು ಸತ್ಯವಾದ ನಿಜವಾದ ಒಂದು ಆತ್ಮಾನುಭವ ಅಲ್ಲಿ ಬರುತ್ತೆ, ಆತ್ಮಾನಂದ ಬರುತ್ತೆ. ಆದ್ರೂ ಅದು ನಾಟ್ ಎಕ್ಸಾಕ್ಟ್ಲಿ ಇದು ಬ್ರಹ್ಮಾನಂದ ಅಥವಾ ಬ್ರಹ್ಮನ ಅನುಭವ ಅಲ್ಲ ಅಂತ. ಯಾಕೆಂದ್ರೆ ಅದು ಲಾಂಗ್ ಲಾಸ್ಟಿಂಗ್. ಎಚ್ಚರದಲ್ಲಿ ಅದೇ ಸ್ಥಿತಿ ಇದ್ರೆ ದಟ್ ಈಸ್ ಕರೆಕ್ಟ್ ಅಂತ. ಅಂದ್ರೆ ಹೋಗ್ಬಿಡೋದು ಅವಾಗ ಹೋಗಿ ಅನುಭವಗಳನ್ನ ನಾವು ಸತ್ಯ ಅನ್ಕೋಬಾರ್ದು. ಆ ಅನುಭವ ನಮ್ಮ ಒಳಗಡೆ ಮನಸ್ಸಲ್ಲಿ ಎಲ್ಲೋ ಕರ್ಕ ಹೋಗ್ಬಿಟ್ಟು ಈ ಬುದ್ಧಿಲಿ ಮನಸ್ಸು ಅಂತಃಕರಣ ಹೇಳುವಾಗ 4 ಪಾರ್ಟ್ಸ್ ಹೇಳಿದ್ರಲ್ಲ, ಆ ಮನಸ್ಸು ಹೋಗ್ಬಿಟ್ಟು ಚಿತ್ತಕ್ಕೆ ಹೋಗ್ಬಿಟ್ಟು ಚಿತ್ತದಲ್ಲಿ ರೆಕಾರ್ಡ್ ಆಗಿ ಕುತ್ಕೊಳ್ತೆ. ಆ ರೆಕಾರ್ಡೆಡ್ ಏನಾಗುತ್ತೆ, ಯಾವಾಗ್ಲಾರು ಅದನ್ನ ವಾಪಸ್ ತಗೊಂಡು ಬರೋಕ್ಕೆ ಸಹಾಯ ಮಾಡುತ್ತೆ ಹೊರತು ಆ ಅನುಭವಗಳಲ್ಲೂ ಕುತ್ಕೊಂಡು ಅದು ವಾಪಸ್ ಬಂದು ಇದಿರಬಹುದು ಅಂತ ನಾವು ಮೆಲುಕು ಹಾಕೊಂಡು ಅದ್ರ ಸಹಾಯ ತಗೋಬೋದೇ ಹೊರತು ಅದು ಸತ್ಯ ಅಲ್ಲ. ಅದು ಸ್ಟೆಪ್ ನಮ್ಮ ಮೇಲಕ್ಕೆ ಹೋಗೋಕೆ ಸ್ಟೆಪ್ಪು ಖಂಡಿತ ಅಲ್ಲ ಅಂತ ಅನ್ಬೋದು. ಕಥೆ ನಿಮ್ಗೆ ಹೇಳ್ಬೋದು. ಈಗ ಒಳ್ಳೆ ಎಕ್ಸ್ಪೀರಿಯನ್ಸು ಆಯಿತು, ಅದು ನನಗೆ ಮೋಟಿವೇಶನ್ ಕೊಡ್ತು ಅಂತ ಹೇಳ್ತೀವಿ. ನಿಮಗೆ ಅದು ಮೋಟಿವೇಶನ್ ಕೊಟ್ಟರೆ ಸಂತೋಷ. ಈಗ ನಾವು ಈ ಒಂದು ಆತ್ಮಜ್ಞಾನದ ಹಾದಿಯಲ್ಲಿ ಏನು ತಿಳ್ಕೊತಾ ಇದ್ದೀವಿ? ಈಗ ನಿಮಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಅದು ನಿಮ್ಮ ಅರಿವಿಗೆ ಬಂತು. ಆ ಅರಿವು ನಾನು ಅನ್ನೋದನ್ನು ತಿಳ್ಕೊಳ್ಳೋದು ತಾನೇ ನಮಗೆ ಮುಖ್ಯವಾಗಿ ಬೇಕಾಗಿತ್ತು. ಅದನ್ನ ನಿಮ್ಮ ಡೇ ಟು ಡೇ ಚಿಕ್ಕ ಎಕ್ಸ್ಪೀರಿಯನ್ಸ್ಗಳಿಂದ ನಿಮಗೆ ಆ ಒಂದು ಅರಿವನ್ನು ಉಂಟು ಮಾಡೋಕ್ಕೆ ಸಾಧ್ಯ. ಈಗ ನಾನು ನೀವು ಮಾತಾಡ್ತಾ ಇದ್ದೀವಿ, ನೀವು ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ತಿಳಿತಾ ಇದ್ದೀನಿ. ಅಂದರೆ ನಾನು ಅರಿವು, ನಾನು ಕಾತ್ಯಾಯಿನಿ. ನಾನು ಮೊದಲು ಅಂದ್ಕೊಂಡಿದ್ದೆ ನಾನು ಕಾತ್ಯಾಯಿನಿ ಅಂತ. ಕಾತ್ಯಾಯಿನಿ ಬೇರೆ, ರಜಿತಾ ಬೇರೆ. ಕಾತ್ಯಾಯಿನಿ ರಜಿತನ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ನನ್ನ ಅಭಿಪ್ರಾಯ ಮೊದಲಿತ್ತು. ಇವಾಗ ಇದನ್ನೆಲ್ಲ ತಿಳ್ಕೊಂಡು ಬಂದಾಗ ಏನಾದ್ರು, ಓಕೆ, ಕಾತ್ಯಾಯಿನಿ ಮಾತಾಡ್ತಾ ಇರೋದು ರಜಿತನ ಹತ್ರ, ಕಾತ್ಯಾಯಿನಿ ಮಾತಾಡ್ತಾ ಇರೋದನ್ನು ನಾನು ತಿಳಿತಾ ಇದ್ದೀನಿ, ರಜಿತಾ ಮಾತಾಡ್ತಾ ಇರೋದನ್ನು ನಾನು ತಿಳಿತಾ ಇದ್ದೀನಿ. ಅಂದರೆ ನಾನು ಕಾತ್ಯಾಯಿನಿಯ ದೇಹ ಮನಸ್ಸು ಬುದ್ಧಿಗಳಿಗಿಂತ ಬೇರೆಯಾಗಿ ಇದ್ದೀನಿ
ಕಾತ್ಯಾಯಿನಿ ದೇಹ ಮನಸ್ಸು ಬುದ್ಧಿಗಳನ್ನ ಹೇಗೆ ಕಾತ್ಯಾಯಿನಿ ರಜಿತರನ್ನ ನೋಡೋದಕ್ಕೆ ಸಾಧ್ಯವೋ ಅದೇ ರೀತಿ ನಾನು ಕಾತ್ಯಾಯಿನಿಯನ್ನು ನೋಡೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಕಾತ್ಯಾಯಿನಿ ಅಲ್ಲ, ನಾನು ಅದರ ಹಿಂದಿರುವ ಅರಿವು ಅನ್ನೋದು ನಮ್ಗೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಮೂಲಕ ಗೊತ್ತಾಗುತ್ತೆ. ಈಗ ನಿಮ್ಗೆ ಆಧ್ಯಾತ್ಮದ ಹಾದಿಯಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಪ್ಪ ಅಂದ್ರೆ ಆ ಎಕ್ಸ್ಪೀರಿಯನ್ಸು ಕೂಡ ಆಯ್ತಪ್ಪ ಅಂತ ಗೊತ್ತಾಯ್ತಪ್ಪ ಅನ್ನೋ ಅರಿವೇ ಹೊತ್ತು ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಕಲ್ಪನಾ ಹೇಳಿದ್ರೆ ಅದಕ್ಕೇನು ತುಂಬ ಪ್ರಾಶಸ್ತ್ಯ ಇಲ್ಲ. ಓಕೆ, ನಿಮಗೆ ಅದರಿಂದ ಸಂತೋಷ ಸಿಕ್ಕಿದ್ರೆ ಅದನ್ನೇ ನೀವು ಅಯ್ಯೋ ಈ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಹಾಗೆಲ್ಲ ಏನು ಅನ್ಕೋಬೇಕಾಗಿಲ್ಲ. ಬಟ್ ಇಲ್ಲಿ ಮೇನ್ ಆಗಿ ತಿಳ್ಕೊಳ್ಬೇಕಾಗಿರೋದೇನಂದ್ರೆ ಎಲ್ಲ ಅನುಭವಗಳ ಹಿಂದೆ ಇರುವಂಥದ್ದು ಅದನ್ನು ಅರಿತಾ ಇರುವಂಥ ಅರಿವು. ಆ ಅರಿವು ನಾನು ಅನ್ನೋ ಒಂದು ಸ್ಪಷ್ಟತೆಯಲ್ಲಿ ನಾನು ಅದು ತುಂಬ ಸಜಿತಾ, ಈಗ ನಾವು ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಮಧ್ಯ ಬೇರೆ ಬೇರೆ ಸ್ಟೇಷನ್ ಸಿಗ್ತಾ ಇರುತ್ತೆ, ಎಲ್ಲ ಸಿಗ್ತಾ ಇರತ್ತೆ. ಆಗ ನಂಗೆ ಮೈಸೂರು ಸಿಗ್ತಾ ಇಲ್ಲ. ಸೊ ನನ್ಗೆ ಹಿಂದೇನೆ ಮಂಡ್ಯ ಸಿಕ್ತು ಚೆನ್ನಾಗಿದೆ ಅನ್ಕೊಟ್ಟು ನೀನ್ ಮಂಡ್ಯಲ್ಲೇ ಕುತ್ಕೋಬೇಕು, ಮೈಸೂರಿಗೆ ಹೋಗಕ್ಕಾಗಲ್ಲ. ಈ ಸಣ್ಣದು ಬರುತ್ತೆ, ಎಲ್ಲಾರ್ಗು ಕಾಮನ್ ಆಗಿ ಒಂದೊಂದು ಆಗಿರುತ್ತೆ. ಓವರ್ ಆಲ್ ನೋಡಿದಾಗ ಈ ಥರದ್ದು ಒಂದೊಂದೆಲ್ಲ ಬಂದಿರುತ್ತೆ. ಆದ್ರೆ ನನ್ನ ಗುರಿ ಎಲ್ಲಿದೆ ಅನ್ನೋದನ್ನ ಮುಖ್ಯ ಆಗುತ್ತೆ. ಹೌದು, ಗುರಿ ತಪ್ಪೋಗ್ಬಿಡುತ್ತೆ. ಈ ಎಕ್ಸಾಂಪಲ್ ಗುರುಜಿ ಸುಮಾರು ಟಾಕ್ಸ್ ಅಲ್ಲಿ ಹೇಳಿದ್ದಾರೆ. ಕರೆಕ್ಟ್. ಇವಾಗ ಹೇಳ್ದಪ್ಪ, ನಮ್ಗೆ ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ ಮಾಡುವಾಗ ನಮ್ಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ನಮ್ಗೆ ತುಂಬಾ ಕಾಮ್ ಮನಸ್ಸು, ಏನೂ ಥಾಟ್ಸೇ ಇರಲಿಲ್ಲ. ನಾನೇ ಈಗಲೂ ಅದು ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ನಾನು ಇರ್ಲಿಕ್ಕೆ ಹಾಕ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಅಲ್ಲಿ ಆವತ್ತಿನ ದಿವಸ ಇದೆಲ್ಲವೂ ನನಗೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇದು ಎಷ್ಟು ಕಾಮ್ ಆಗಿತ್ತು, ಪ್ರತಿಯೊಂದು ಏನೇನು ನಡೀತಾ ಇದೆ. ಈ ದೇಹ ಗಟ್ಟಿಯಾಗಿ ಹೆಣದ ಥರ ಆಗಿದೆ, ಇದ್ರ ಬಾಯೆಲ್ಲ ಹಿಂಗೆ ಮುರ್ಕೊಂಡ್ಬಿಟ್ಟಿದೆ, ಇದು ಎಷ್ಟು ಆಗಿದೆ, ಇದು ಹೀಗೆ ಹೋಗಿ ಕೈ ಹಿಂಗೆ ನಿಂತ್ಬಿಟ್ಟಿದೆ, ಎಷ್ಟು ಭಾರ ಇದೆ, ಇದೆಲ್ಲರೂ ನನಗೆ ಗೊತ್ತಾಗ್ತಾ ಇರ್ತದೆ. ಆ ಗೊತ್ತಾಡ್ಕೊಳ್ತಾ ಇರುವಂತಹ ಸಾಕ್ಷಿ ನಾನು ಅಂತ ಅವತ್ತಿನ ದಿವಸ ನನಗೆ ಗೊತ್ತಾಗ್ತದೆ. ಹೌದಲ್ಲ, ರಮಣ ಮಹರ್ಷಿಗಳಿಗೆ ಅವರ ಎಕ್ಸ್ಪೀರಿಯನ್ಸ್ ತಮ್ಮ ಮೇಲೆ ತಾವು ಮಾಡ್ಕೊಂಡ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ನನಗೂ ರಮಣ ಮಹರ್ಷಿಗಳಿಗೂ ಅದೇ ವ್ಯತ್ಯಾಸ. 2004ನೇ ಇಸವಿಯಲ್ಲಿ ಅಂಥ ಒಂದು ಅದ್ಭುತವಾದ ಅನುಭವ ನನಗಾಗಿದ್ರು ಅದನ್ನ ತಿಳ್ಕೊಳ್ಳಕ್ಕೆ, ಅದನ್ನ ಏನು ಅಂತ ಹೇಳಕ್ಕೆ ಇರಲಿಲ್ಲ. ಈಗ ನಾನು ಗುರುಗಳ ಹತ್ರ ಬಂದು ಇದನ್ನೆಲ್ಲ ತಿಳ್ಕೊಂಡ ಮೇಲೆ ನನಗೆ ಈಗ ಗೋ ಬ್ಯಾಕ್ ನಂಗೆ ಅದು ಅರ್ಥ ಆಗ್ತದೆ. ನಾನು ಅಲ್ಲಿ ಬರೀ ಸಾಕ್ಷಿಯಾಗಿದ್ದೆ, ಮನಸ್ಸೇನು ಕೆಲಸ ಮಾಡ್ತಾ ಇರಲ್ಲ, ಸುಮ್ಮನಿತ್ತು. ಎಲ್ಲವೂ ಗೊತ್ತಾಗ್ತಾ ಇತ್ತು ಸಾಕ್ಷಿಯಾದ ನನಗೆ ಅನ್ನೋದು ಇವಾಗ. ಅಂದ್ರೆ ಇಲ್ಲಿ ಜ್ಞಾನನೇ ತುಂಬಾ ಮುಖ್ಯ. ಆ ಒಂದು ಅನುಭವ ಏನ್ ಬೇಕಾಗಿಲ್ಲ ನನಗೆ ಅವತ್ತು ಆಗಿದ್ದ ಅನುಭವ, ಈವನ್ ದೋ ಇಟ್ ವಾಸ್ ವೆರಿ ಪ್ಲೆಸೆಂಟ್, ಅದೇನ್ ಬೇಕಾಗಿಲ್ಲ. ಪ್ರತಿ ದಿನದ ಪ್ರತಿ ಸಣ್ಣ 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 ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಅದನ್ನ ತಿಳಿತಾ ಇರೋ ಅರಿವು ಆಗಿದ್ದೀನಲ್ಲ. ನಾನು ಇಲ್ದೇನೆ ಆ ಎಕ್ಸ್ಪೀರಿಯನ್ಸ್ ತಿಳಿಯಕ್ಕಾಗತ್ತೆ. ಈಗ ಚಿದಾಭಾಸ ಬೇರೆ ದೇಹಕ್ಕೆ ಹೋಗ್ಬಿಟ್ಟಾಗ ಆ ಹೆಣ ಏನನ್ನಾದ್ರೂ ತಿಳಿಯಕ್ ಸಾಧ್ಯವಾದಕ್ಕೆ ಸಾಧ್ಯ ಪ್ರಪಂಚ ಇದೆ ಅಂತ ಗೊತ್ತಾ? ಇಲ್ಲ ಇಲ್ಲ. ಚೈತನ್ಯ ಇದ್ರೆ ಮಾತ್ರನೇ, ಅರಿವು ಇದ್ರೆ ಮಾತ್ರನೇ ಎಲ್ಲದಕ್ಕೂ ಬೆಲೆ. ಆ ಅರಿವು ನಾನು ಅಂತ ನಾನು ತಿಳ್ಕೊಂಡು ಅದೇ ಮೋಸ್ಟ್ ಇಂಪಾರ್ಟೆಂಟ್. ಅಫ್ಕೋರ್ಸ್ ಮೊದಲು ನಮಗೆ ಈ ಜ್ಞಾನಕ್ಕೆ ಬರೋಕ್ ಮುಂಚೆ ಇದು ಸ್ಪಷ್ಟತೆ ಇಲ್ಲದೆ ಇರುವಾಗ ಪ್ರತಿಯೊಂದು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆದಾಗ ಡೆಫಿನೆಟ್ ಖುಷಿ ಆಗ್ಲಿ, ಏನಿಲ್ಲ ಅದ್ರಲ್ಲಿ ಸಂತೋಷ ಪಡಿ. ಜ್ಞಾನ ಈಗ ನೀವ್ ಹೇಳಿದ್ರಲ್ಲ ಆ ಎಕ್ಸ್ಪೀರಿಯನ್ಸ್, ಅದು ಚೆನ್ನಾಗಿ ಕನೆಕ್ಟ್ ಆಯ್ತು ನನಗೆ. ಅಲ್ಲಿ ನೋಡು ನಮ್ ಕೈ ಎಷ್ಟು ಗಟ್ಟಿಯಾಗಿ ಹೋಗ್ತಾ ಇದೆ, ಹೆಂಗ್ ಆಗ್ತಾ ಇದೆ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗತ್ತಲ್ವಾ. ಅರಿವಿಗೆ ಗೊತ್ತಾಗದೆ ಇರುವಂಥದ್ದು ಏನೂ ಇಲ್ಲ. ಹೌದು, ಅದಕ್ಕೆ ಇವರು ಸತ್ಯಭೂಷಣ ಶ್ರೀಯೋಗಿಗಳಲ್ಲಿ ಬರುತ್ತೆ, ಮನವರಿಯದ ಕಳ್ಳತನವಿಲ್ಲವಲ್ಲ. ಅಂದ್ರೆ ಅವರು ಮನ ಅಂದ್ರೆ ಅಲ್ಲಿ ಅರಿವಿಗೆ ಹೇಳೋದವ್ರು. ಬೇರೆಯವ್ರಿಗೆಲ್ಲರ ನೀವು ಮುಚ್ಚಿಡ್ಬೋದು, ಏನ್ ಬೇಕಾದ್ರೆ ಏನ್ ಕಳ್ತನ ನಿಮ್ಮಲ್ಲ, ನೀವು ತುಂಬಾ ಒಳ್ಳೆಯವರು, ನೀವು ಅಂತವ್ರು ಇಂಥವ್ರು ಅಂತ.
ನಿಮ್ ಮನಸ್ಸಿನಲ್ಲಿ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗತ್ತಲ್ಲ. ಹೌದು. ಬರುವಿಗೆ ಗೊತ್ತಾಗದೆ ಏನಾದ್ರೂ ನಡೆಯುತ್ತಾ ನಿಮ್ಮ ಒಳಗಡೆ ಏನು ನಡೆಯಲ್ಲ. ಹಾಗೆ ಬಟ್ ಅದನ್ನ ಮರೆತು ನಾವು ಅಜ್ಞಾನದಲ್ಲಿ ಬದಲಾಗ್ತಿರ್ತೀವಿ ಅಷ್ಟೇ. ಅರಿವಲ್ಲಿದ್ದಾಗ, ನಾನು ಆತ್ಮಸ್ವರೂಪಿ ಅನ್ನೋ ಅರಿವಲ್ಲಿದ್ದಾಗ ನಮ್ಗೆ ಇದು ಅದೇ ಮೇನ್, ಜ್ಞಾನದಿಂದನೇ ತಿಳ್ಕೊ. ಥ್ಯಾಂಕ್ ಯು. ಅದೇ ಈ ಅನುಭವ ಅಂತಂದಾಗ, ಅನುಭವಗಳಾಗುವಾಗ ನಾವು ಅನುಭವಕ್ಕೆ ಮಹತ್ವ ಕೊಡ್ತೀವಿ. ವಾಪಸ್ ಬಂದು ಅನುಭವನ ವರ್ಗೀಕರಿಸಿ ಹೇಳ್ತಾ ನನಗಾಯ್ತು ಮತ್ತೆ ದೇಹ ತಗೊಂಡು ಕಲ್ಪನೆಗಾಯ್ತು ಅನುಭವ, ನನಗೆ ಅಂತ ಅನುಭವ ಆಯ್ತು ಗೊತ್ತಾ, ಕೇದಾರ್ನಾಥ್ ಹೀಗಾಯ್ತು ಹಾಗಾಯ್ತು, ಅದನ್ನ ಅರಿತವನು ಈ ದೇಹದ ಮೂಲಕ ಈ ಅನುಭವನ ಪಡೆದ ಅಂತ ಅರಿವಿನವನು ಹಿಂದೆ ಒಬ್ಬ ಸಾಕ್ಷಿ ಅವನು ಅಂತ ನಾವು ಎವ್ರಿ ಮಿನಿಟ್ ಅದು ಮಾಡ್ಕೋಬೇಕು. ಅದೇನೇ ನಿಧಿಧ್ಯಾಸನ. ಕಷ್ಟ ಈಚ್ ಅನುಭವ, ಪ್ರತಿ ಅನುಭವನ ನಾವು ಎಲ್ಲ ಅಧ್ಯಾತ್ಮದ ಪ್ರಗತಿ ದಾರಿಯಲ್ಲಿ ಬೇರೆ ಬೇರೆ ಲೈಕ್ ಭಕ್ತಿ ಯೋಗದಲ್ಲಿ ಸ್ವಲ್ಪ ಜಾಸ್ತಿ ಈ ಅನುಭವಗಳನ್ನ ಹೇಳ್ತಾ ಹೋಗ್ತಾರೆ. ಯಾವ್ದು ದೇವ್ರ ಹಾಸನಮ್ಮ ದೇವರು ದೀಪ ನೋಡಿದೆ ಅನುಭವ ಆಯ್ತು, ರಾಘವೇಂದ್ರ ಯಾವ್ದಾರ ಹೋದಾಗ ಅನುಭವ ಆಯ್ತು ನನಗೆ ತುಂಬಾ ಅಂತ ನನಗೇನೆ ಅರ್ಥೈಸ್ಕೊಂಡು ನನಗೆ ಜೋಡಿಸ್ಕೊಂಡು ಮಾಡ್ತಾ ಇರ್ತಾರೆ. ಆ ಅನುಭವ ಒಳ್ಳೇದಾಗಿ ಅನುಭವ ಆಗಿತ್ತು ಅರಿತವ್ರು ಯಾರು ಅಂತ. ಬ್ಯೂಟಿಫುಲ್ ಅಲ್ಲ ಅದು, ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಬಾ ಅಷ್ಟೊಂದು ಸೂಕ್ಷ್ಮವಾದ್ದು ಅನುಭವ ಯಾರಿಗಾಯ್ತು ಅಂತ ಕೇಳಿದಾಗ ಅಂತ ನನ್ನ ಚೈತನ್ಯದಲ್ಲೇ ನಾನು ಅದನ್ನ ನೋಡ್ಕೊಂಡಿರ್ತೀನಿ ಎಲ್ಲದೂ. ಅದ್ ಬಿಟ್ಟು ಬೇರೆ ಅದು ಇಲ್ಲ ಅನ್ನೋದು ನಮ್ಗೆ ತಿಳಿದ ತಕ್ಷಣ ನಮ್ಗೆ ಏನಾಗ್ತದೆ ಗೊತ್ತಿಲ್ಲ. ಹಂಗಂದ್ರೆ ಏನೂ ಇಲ್ವಲ್ಲ ಮೇಡಮ್ ಅಲ್ವಾ? ಏನೂ ಇಲ್ಲ. ಲೈಕ್ ಅಂದ್ರೆ ಕಲ್ಪನಾ ಒಬ್ಳೆ ಇರೋದು, ಕಲ್ಪನೆಯಲ್ಲಿ ನಾವೆಲ್ಲ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಇಸ್ ಜಸ್ಟ್ ಒಂದು ಅನುಭವ ಆಗ್ತಾ ಇದೆ. ಚೈತನ್ಯ ಮೂಲಕ ಆಗ್ತಾ ಇದೆ. ಏನ್ ಮತ್ತೆ ಇದೆಲ್ಲ ಏನು ವೇಸ್ಟ್ ಅಲ್ವಾ? ಇದೆಲ್ಲ ಏನಿಲ್ಲ. ಬಟ್ ವಿ ಸ್ಟಿಲ್ ಆರ್ ಬಿಹೈಂಡ್ ಅಲ್ಲ. ಇದ್ರ ಹಿಂದೆನೇ ಇದು ಒಂದೇ ಒಂದು ಸಣ್ಣ ಉದಾಹರಣೆ ಇವತ್ತು ಬೆಳಗ್ಗೆ ನಾನು ಕೇಳುವಂಥದ್ದು. ಬ್ರಹ್ಮಜ್ಞಾನ ಮತ್ತು ನಿಷ್ಠೆ ಅನ್ನೋದು ಹೇಗೆ ಇರುತ್ತೆ ಅನ್ನೋದು ಸಣ್ಣ ಉದಾಹರಣೆ. ಶುಕಮುನಿ ಹುಡ್ತಾನೆ, ಅವನು ಜ್ಞಾನಿ, ಆದರೂ ಅವನಿಗೆ ಬ್ರಹ್ಮನಿಷ್ಠ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಗೆ ಮಾಡ್ತಾನೆ. ವ್ಯಾಸ ಮಹರ್ಷಿ ನೀನು ಹೋಗಿ ಜನಕ ಮಹಾರಾಜನ ಹತ್ರ ಕೇಳ್ಕೊಂಬ, ನೀನು ಜ್ಞಾನ ಪಡ್ಕೊ ಅಂತ ಹೇಳ್ಬಿಟ್ಟು ಶುಕ ಅವನ ಮುನಿ ಆಗಿರಲ್ಲ, ಶುಕನ ಕಳಿಸ್ಕೊಡ್ತಾರೆ. ಸೊ ಅವ್ರು ಬಂದು ಎಲ್ಲ ಕೇಳ್ತಾನೆ. ಅವಾಗ ಯಜ್ಞವಲ್ಕರು ತರಲೇನು ಅಂತ ಹೇಳಿ ಆಯಿತು, 2 ದಿವಸ ಎಲ್ಲ ರೆಸ್ಟ್ ತೊಗೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ಹೇಳಾದ್ಮೇಲೆ ಮತ್ತೆ ನಿಮ್ಗೆ ಇದು ಅರ್ಥ ಆಗ್ಬೇಕಂದ್ರೆ ಒಂದು ದೊಡ್ಡ ಪರಾಟದಲ್ಲಿ ಒಂದು ಎಣ್ಣೆ ತುಂಬಿಟ್ಟು ನಿಮ್ಮನ್ನ ತಲೆ ಮೇಲೆ ಇಟ್ಕೋಬೇಕು. ನೀವು 1 ಡ್ರಾಪ್ ಬೀಳ್ದಕ್ಕೆ ಅಂದರೆ ಅದಕ್ಕೆ ಮುಂಚೆ ಒಂದು ಪ್ರೊಸೆಷನ್ ರೆಡಿ ಮಾಡಿರ್ತಾನೆ ರಾಜ. ಎಲ್ಲ ನರ್ತಕರು ಎಲ್ಲರೂ ಸೇರಿರೋ ಅಂಥದ್ದು ಇದು. ಸೊ ಇಲ್ಲಿ ಪ್ರೊಸೆಷನ್ ಹೋಗುತ್ತೆ, ನೀವು ಅದ್ರ ಜೊತೆನೇ ಬರಬೇಕು. 1 ಡ್ರಾಪು ಅದರೊಳಗೆ ಚೆಲ್ಲಬಾರ್ದು ಎಣ್ಣೆ ಅಂತ ಹೇಳಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆಯಿತು. ರಾಜ ನರ್ತಿಕರು ಅಂದರೆ ಗೊತ್ತಲ್ಲ, ಎಲ್ಲ ತುಂಬ ಇರ್ತದೆ, ವಾದ್ಯದವ್ರು ಇರ್ತಾರೆ, ಎಲ್ಲ ಹೋಗಿ 1 ರೌಂಡ್ ಆದಮೇಲೆ ವಾಪಸ್ ಬಂದಾಗ ಏನಾಗುತ್ತೆ, ಅವ್ರನ್ನ ಕೇಳ್ತಾರೆ, ಶುಕ ಮಹಾರಾಜೆ ನೀವು ಇದನ್ನೆಲ್ಲ ನೋಡಿದ್ರ, ಪ್ರೊಸೆಷನ್ ಎಲ್ಲ ನೋಡಿದ್ರ, ಎಷ್ಟು ಸುಂದರಿಯರಿದ್ರು? ನಾನು ಏನೂ ನೋಡಲಿಲ್ಲ. ಆಮೇಲೆ ಯಾಕೆ ಅಂತ ಕೇಳ್ತಾರೆ, ನೀವು ಇದನ್ನು ನೋಡ್ಲಿಲ್ವಾ? ನರ್ತಕರು ಇಲ್ಲ, ವಾದ್ಯ ಶಬ್ದ ಕೇಳಿಸ್ತಾ ನಿಮ್ಗೆ? ಇಲ್ಲ. ಅಥವಾ ನಿಮ್ಗೆ ಬೇರೆ ಅಲ್ಲೆಲ್ಲ ರಂಗೋಲಿ ಹಾಕಿದ್ರಲ್ಲ ಚೆನ್ನಾಗಿರೋದು, ಅದು ಕಾಣಿಸ್ತಾ? ಇಲ್ಲ. ನನಗೆ ಏನು ನನಗೆ ಗಮನಕ್ಕೆ ಬರಲಿಲ್ಲ. ಯಾಕೆ ಅಂತ ಕೇಳ್ತಾರೆ. ನನ್ನ ಗಮನ ಎಲ್ಲ ಎಣ್ಣೆ ಚೆಲ್ಲಿ ಹೋಗುತ್ತೆ ಅನ್ನೋ ಕಡೆ ಇತ್ತಷ್ಟು, ಹಾಗಾಗಿ ನನಗೆ ಪ್ರಪಂಚದ ಯಾವುದೂ ಅರಿವೇ ಇಲ್ಲ ಅಂತ. ಅಂದ್ರೆ ಅವನ ಅರಿವು ಸಂಪೂರ್ಣವಾಗಿ, ಅದಕ್ಕೆ ಏನಂತೆ ಜ್ಞಾನ ನಿಷ್ಠ ಅಂತೇಳಿ. ಅವನಿಗೆ ಏನು ಕಾಣಲ್ಲ, ಅವನಿಗೇನು ಪ್ರಪಂಚ ಇಲ್ಲವೇ ಇಲ್ಲ ಅವನಿಗೆ. ನಾವೇನು ಇಲ್ಲಿ ಪ್ರಪಂಚದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ ಪ್ರಪಂಚ ಅನ್ನೋದೇ ಇಲ್ಲ ಅವನಿಗೆ. ಆ ಜ್ಞಾನ ನಿಷ್ಠೆ ಇದೆ, ತುರ್ಯಾವಸ್ಥೆ ಅಂತ ಏನು ಹೇಳ್ತಾರೆ. ಅದಕ್ಕೆ ಅವನೆಲ್ಲ ಏನೂ ಇಲ್ಲ ಅಂತ, ಪ್ರಪಂಚನೂ ಇಲ್ಲ, ನೀನು ಇಲ್ಲ, ಯಾರೂ ಇಲ್ಲ. ಸಂತೋಷವಾಗಿದ್ದೀನಿ. ಆ ಉದಾಹರಣೆ ನನಗೆ
ಬೆಳಗ್ಗೆ ಕೇಳಿದ ತಕ್ಷಣ ನಾವೆಲ್ಲ ಜ್ಞಾನಗಳು ಬ್ರಹ್ಮಜ್ಞಾನದ ಬಗ್ಗೆ ತುಂಬಾ ಚೆನ್ನಾಗೆಲ್ಲ ಮಾತಾಡ್ತಿದ್ವಿ. ಬ್ರಹ್ಮ ಅಂದ್ರೆ ಹಾಗೆ, ಬ್ರಹ್ಮ ಅಂದ್ರೆ ಹೀಗೆ, ಅವನ ಅರಿವು ಇದು ಎಲ್ಲ ಹೇಳ್ತಾ ಇದೀವಿ ನಾವು. ನನಗೆ ಜ್ಞಾನನೂ ಬಂದಿತ್ತು ಬ್ರಹ್ಮ ಅಂತಂದ್ರೆ ನಾನು ನಿಷ್ಠೆಯಲ್ಲಿ ನಿಂತಿನ, ಅದು ಮುಖ್ಯ. ಆ ನಿಷ್ಠನ ಆದಾಗ ಏನಾಗುತ್ತೆ, ಅವನು ವರಿಷ್ಠ ಆಗಿ ಅವನ್ನೆಲ್ಲ ಮುಗಿಸ್ತಾನೆ. ಇದನ್ನ ಮುಂದುವರಿಸಿ ಹೇಳ್ತೀನಿ. ಇದನ್ನ ಎರಡು ಕೋಣೆಗಳ ಮಾಡು ಮನದಾಳಿ, ಎರಡು ಕೋಣೆಗಳ ಮಾಡು, ಏನು ಒಂದು ಕೋಣೆಯಲ್ಲಿ ಲೋಕದಾಟಗಳ ನೋಡು, ಇನ್ನೊಂದು ಕಣೆ ವಿರಮಿಸಿ ನೀನೊಬ್ಬನೇ ಶಾಂತಿ. ಅದನ್ನ ನಾನು ಇವಾಗ ಇದಕ್ಕೆ ತಗೊಂಡಿದ್ದೆ, ಜ್ಞಾನ ಜ್ಯೋತಿ ಏನಕ್ಕೂ ತಗೊಂಡಿದ್ದೆ ಲಾಸ್ಟ್ ಟೈಮ್. ಈಗ ನೀವು ಹೇಳಿದ್ದಿಷ್ಟು ಕತೆ ಅಲ್ಲಿ ಹೇಳ್ದೆ ನಾನು. ಮುಂದುವರಿಸಿ ಅವರು ಕೇಳ್ತಾರೆ, ಯಾರೋ ನೀವು ಹೇಳಿದ್ ಕರೆಕ್ಟೇ, ಏನು ಕಾಂಟ್ರವರ್ಸಿ ಇಲ್ಲ, ನಿಷ್ಠೆ. ಬಟ್ ಸುಖ ಜನಕರ ಹತ್ರ ಬಂದಿರ್ತಾನಲ್ಲ, ಜನಕ ಜ್ಞಾನಿ, ಅವನ ಹತ್ರ ಇವನು ಜ್ಞಾನ ಪಡ್ಕೊಳಕ್ ಬಂದಿದ್ದ. ಬಟ್ ಜನಕ ಎಲ್ಲಾನು ಎಂಜಾಯ್ನೂ ಮಾಡ್ತಾ ಇದ್ದಾನೆ, ಅದೇನೆಲ್ಲ ಉತ್ಸವ ಏನಿತ್ತು ಅದನ್ನ ಎಂಜಾಯ್ನೂ ಮಾಡ್ತಾ ಇದ್ದಾನೆ. ಬಟ್ ಅಟ್ ದ ಸೇಮ್ ಟೈಮ್ ಪೂರ್ಣ ಜ್ಞಾನಿ, ಯಾವುದಕ್ಕೂ ಡಿಸ್ಟರ್ಬ್ ಆಗಲ್ಲ. ಅದಕ್ಕೆ ಇವನು ಮುಂದೆ ಕೇಳ್ತಾನೆ ಸುಖ, ನನಗೆ ಎಣ್ಣೆ ಕಡೆಗೆ ಗಮನ ಇತ್ತಲ್ವಾ, ಆಗ ನಾನು ಏನು ನೋಡಲಿಲ್ಲ. ಆದರೆ ನೀವು ಈ ರಾಜ್ಯನೂ ಹೇಗೆ ನೀವು ಇಷ್ಟೆಲ್ಲ ಸಂಭಾಳಿಸ್ತೀರಾ? ಶತ್ರುಗಳು ಬರ್ತಾರೆ, ಇದಕ್ಕಿದ್ದಾಗೆ ನೆರೆ ಹಾವಳಿ ಬಂದ್ಬಿಡುತ್ತೆ, ಏನೋ ರೋಗಗಳು ಬಂದ್ಬಿಡುತ್ತೆ, ಏನೇನೆಲ್ಲ ಆಗುತ್ತೆ ರಾಜ್ಯದಲ್ಲಿ, ಬರಗಾಲ ಬಂದ್ಬಿಡುತ್ತೆ, ಎಷ್ಟು ತೊಂದರೆ ಇದೆ, ಅದನ್ನೂ ನಿಭಾಯಿಸ್ತೀವಿ. ಅಟ್ ದ ಸೇಮ್ ಟೈಮ್ ಈ ಎಲ್ಲ ಋಣಾರ್ಥನ ಮಾಡೋದು ಎಲ್ಲದನ್ನು ಎಂಜಾಯ್ನೂ ಮಾಡ್ತೀವಿ. ಹೇಗೆ ಸಾಧ್ಯ ಅಂತ ಅಲ್ಲಿ ಬರುತ್ತೆ. ಎರಡು ಕೋಣೆಗಳ ಮನದಾಳಿ ಇದೆ ಅನ್ನೋದು. ಒಂದು ಕೋಣೆಯಲ್ಲಿ ರೋಗರಾಟಗಳನ್ನ ವಿರಮಿಸೊಬ್ಬನೇ ಒಳಮನೆಯ ಶಾಂತಿ. ಅವನಿಗೆ ಆ ಟೆಕ್ನಿಕ್ ಗೊತ್ತಿಲ್ಲ. ಇವನು ಶುಕ ಒಂದ್ರಲ್ಲಿ ನಿಂತು ಬಿಟ್ಟ, ಅವನು ಒಂದರಲ್ಲಿ ನಿಂತು ಅದನ್ನ ಕರಗತ ಮಾಡ್ಕೊಂಡ್ಮೇಲೆ ಹೊರಗಡೆನೂ ಬಂದು ಈಸಿಯಾಗಿ ಎಲ್ಲರನ್ನೂ ಹ್ಯಾಂಡಲ್ ಮಾಡಕ್ಕೆ ಅಂತ. ಬರ್ಲಿಲ್ಲ ವಾಪಸ್ಸು, ಡಿಪೆಂಡ್ಸ್. ಒಬ್ಬೊಬ್ರು ಹಾಗೆ ಹೊರಟೋಗ್ತಾರೆ, ಕೆಲವರು ಅದನ್ನು ಪೂರ್ಣವಾಗಿ ಅದರಲ್ಲಿದ್ದು ಇಲ್ಲೂ ಈಸಿಯಾಗಿ. ಕೃಷ್ಣ ಅವರೆಲ್ಲ ಆ ರೀತಿ ಇದ್ದರು, ಅವರು ಅವತಾರ. ಕೃಷ್ಣ ಇವನು ಅವತಾರ ಏನಲ್ಲ, ಜನಕ ಮಹಾರಾಜ ನಮ್ಮ ಹಾಗೆ ಮನುಷ್ಯನಾಗಿದ್ದವನು ಜ್ಞಾನಿಯಾಗಿ, ಬಟ್ ಎಲ್ಲದನ್ನು ಮಾಡುವಂಥ ಕೆಪಾಸಿಟಿ. ಕೃಷ್ಣ ಬಂದಿದ್ದೆ ಕರ್ಮಯೋಗ, ಕರ್ಮನ ಯೋಗ ಆಗಿ ನೀವು ಹೇಗೆ ಮಾಡ್ಬೋದು ಅನ್ನೋದೇ ಭಗವದ್ಗೀತೆ ಫುಲ್ ನಮಗೆ ತಿಳಿಸೋವಂಥದ್ದು. ಕರ್ಮನ್ ಬಿಟ್ಟು ನೀನು ಬದುಕಕ್ಕೆ ಸಾಧ್ಯನೇ ಇಲ್ಲ. ನಾನು ಕರ್ಮ ದಿನವೇ ಆಗಿದ್ದೀನಿ, ನೀನು ಹಾಗೇನು ಯೋಗಸ್ಥರು ಕರ್ಮ ಅಂತ ಹೇಳಿ ಮುಗಿಸ್ಬೇಕು. ಅದು ಕರ್ಮ ಮೇಡಮ್. ಇವಾಗ ನಾವು ಈಗ ಅಲ್ಲೇ ಜನಕ ಮಹಾರಾಜ ಜ್ಞಾನಿ ಅಲ್ಲಿ ನಿಲ್ಲಕ್ಕಾಯ್ತು ಅಂತ. ಇವಾಗ ನಾವು ಆ ಹಾದಿಯಲ್ಲಿ ಇರೋದ್ರಿಂದ ನಮ್ದು ಸಾಧನೆನೂ ಬೇಕು, ನಮ್ ವಾಸನಾಕ್ಷಯನೂ ಆಗ್ಬೇಕು. ಅದೆರಡೂ ಫಲಿಸಿದಾಗ ನಮ್ಗೆ, ಅಥವಾ ಯಾಕೆಂದ್ರೆ ರಮಣ ಮಹರ್ಷಿ ಹೇಳೋದು, ನಿಮ್ ಜ್ಞಾನ ಬಂದ ತಕ್ಷಣ ನಿಮ್ಗೆ ಸೆಲ್ಫ್ ರಿಯಲೈಸ್ ಆಗತ್ತೆ ಅಂತ. ಜ್ಞಾನ ಅಂದ್ರೆ ನಾಲೆಡ್ಜ್ ಲೆವೆಲ್ ಅಲ್ಲಿ ಗೊತ್ತು, ವಿಸ್ಡಮ್ ಅಂತ ಬಂದಿಲ್ದೇ ಇರೋದ್ರಿಂದ ನಮ್ಗೆ ವಾಸನೆಗಳ ಅಡ್ಡ ಬರ್ಬೋದು, ಅಥವಾ ಏನೋ ಒಂದು ನೆಪ ಇರ್ಬೋದು. ಅಂದ್ರೆ ಈಗ ನಾವು ಆಗಿಲ್ಲ ಅನ್ನೋದಕ್ಕೆ ಹಾಗೆ ಹೇಳ್ತಾ ಇರೋದು, ಸೆಲ್ಫ್ ರಿಯಲೈಸ್ ಆಗಕ್ಕಾಗಿಲ್ಲ ಅಂತನಕ್ಕೆ. ಸೊ ವಾಸನೆಗಳು ಇರ್ಬೋದು, ಅಥವಾ ಸಾಧನೆ ಕಡಿಮೆ ಅಂತನೂ ಇರ್ಬೋದು ಅಂತ ಆಗತ್ತಾ? ಹೌದು ಅನ್ಸುತ್ತೆ ಅಲ್ವಾ ಮೇಡಮ್? ಶ್ರದ್ಧೆ ಸಾಧನೆ ಎರಡೂ ಹೌದು. ಈಗ ವಾಸನಾಕ್ಷಯಕ್ಕೆ ನಮಗೆ ಇವಾಗ ಗೊತ್ತಿದೆ, ವಾಸನಾಕ್ಷಯ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದು ಗೊತ್ತಿದೆ. ಅಂದ್ರೆ ಜ್ಞಾನದಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಜ್ಞಾನ ನಮಗೆ ಈಗ ನಮ್ಗೆಲ್ರಿಗೂ ಏನದು ಅನ್ನೋದು ಅರ್ಥ ಆಗಿದೆ. ನಮ್ಗೆ ಆ ಮಟ್ಟಿಗೆ ನಮಗೆ ಗೊತ್ತು, ಅದಕ್ಕೇನು ಮತ್ತೇನು ತಿಳ್ಕೊಳ್ಳೋದಿಲ್ಲ. ಬಟ್ ನಾವು ನೆಲೆ ನಿಲ್ಲೋದಕ್ಕೆ ಡೆಫಿನೆಟ್ಲಿ ವಾಸನಾಕ್ಷಯ ಬೇಕು. ವಾಸನಾಕ್ಷಯ ಮಾಡ್ಬೇಕಾದ್ರೆ ನಾವು ವೆವ್ರಿ ಹಂತದಲ್ಲಿ ನಿಧಿಧ್ಯಾಸ ನಡಿಬೇಕು. ಎಚ್ಚರವಾಗಿದ್ದಾಗಲೂ ಅದೇ ಇವಾಗ ನಾನು ಮಾತಾಡಿದ್ವಲ್ಲ, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಇರುವಂಥ ಅರಿವು ನಾನು ತಿಳ್ಕೊಬೇಕೆ ಹೊರತು ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ ಅನ್ನೋದು ಗೊತ್ತಾಗಬೇಕು. ಆಮೇಲೆ ಒಂದ್ ಕಡೆ ಕೂತ್ಕೊಂಡು ಕೂಡ ನಿಧಿಧ್ಯಾಸವನ್ನ ಪ್ರಯತ್ನ ಪಟ್ಟು ಅವಕಾಶ ಇದ್ರೆ ಮಾಡಬೇಕು. ಇವೆರಡನ್ನ ಮಾಡಬೇಕು, ಅದು ನಾವೇ ಮಾಡಬೇಕು. ಯಾಕೆಂದ್ರೆ ನಾನ್ ದೇಹ ಅಂತ ನನಗೆ ಇನ್ನೂ ಇರೋದಿಲ್ಲ. ನಾನು ಡೆಫಿನೆಟ್ಲಿ ಸಾಧನೆ, ಆ ರೀತಿಯ ಸಾಧನೆ ಮಾಡಲೇಬೇಕು.
ಹಾಗೆ ಮಾಡಿದ್ರೆ ಮಾತ್ರನೇ ವಾಸನಾಕ್ಷಯ ಆಗೋದು. ವಾಸನೆ ಇದೆ ಅನ್ಕೊಂಡು ಏನು ಮಾಡ್ದೇನೆ ಹೋದ್ರೆ ಏನು ಆಗಲ್ಲ. ಹೇಳಿದ್ರು ಆ ನಿಟ್ಟಿನಲ್ಲಿ ನಾವು ನಮ್ಮ ಇದು ಸಾಧನೆನ ಹೆಚ್ಚಪಡಿಸ್ಕೊತಾ ಹೋಗ್ಬೇಕಂದ್ರೆ ಒಂದೊಂದು ಕ್ಷಣಕ್ಕೂ ನಾವು ಅಲ್ಲೇ ನಿಲ್ಲೋ ತರ, ಅಂದ್ರೆ ನಾನ್ ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ನಾನ್ ಏನು ಅಂತ ಅನ್ನೋದನ್ನ ಅರ್ತ್ಕೋತಾ ಹೋದಾಗ ಅದು ವಾಸನೆಗಳು ಕಡಿಮೆ ಆಗ್ತಾ ಹೋಗುತ್ತಲ್ವಾ. ಡೆಫಿನೆಟ್ಲಿ. ಯಾಕಂದ್ರೆ ಒಂದ್ ಸ್ವಲ್ಪ ದಿನ ಆಗತ್ತೆ, ಅಥವಾ ಒಂದೇ ದಿನದಲ್ಲಿ ಒಂದ್ ಸ್ವಲ್ಪ ಹೊತ್ತಾಗತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತಾಗಲ್ಲ. ಏನೋ ಸಿಚುಯೇಷನ್ ಆತರ ಇದೆ ಅಂತ ನಾವು ಅದಕ್ಕೆ ಬ್ಲೇಮ್ ಹಾಕ್ಬೋದು. ಬಟ್ ಆದ್ರೂ ಯಾವ್ದೇ ಸಿಚುಯೇಷನ್ ಆದ್ರೂ ಅದು ನಾನು ಅಂತಂತ ಆ ಒಂದು ಇದ್ರಲ್ಲಿ ಇರಬಹುದಲ್ವಾ ನಾವು. ಅದಕ್ಕೆ ಹೇಳೋದು ಕೂತ್ಕೊಂಡೇ ಮಾಡ್ಬೇಕು ಅಂತ ಏನಿಲ್ಲ. ಪ್ರತಿಯೊಂದು ಘಟನೆಯ ಹಿಂದೆನೂ ನಾನು ಆತ್ಮ ಸ್ವರೂಪ, ನಾನ್ ಸಾಕ್ಷಿ ಅನ್ನೋದನ್ನ ನಾನು ಅಲ್ಲಿಗಲ್ಲಿಗೆ ತಿಳ್ಕೊತಾ ಹೋಗ್ತಾ ಇದ್ರೆ ಅಷ್ಟಷ್ಟು ಮಟ್ಟಿಗೆ ಆ ಘಟನೆಗಳು ನಮ್ಮ ಮನಸ್ಸನ್ನು ಕಲ್ಕೋದು ಕಡಿಮೆ ಆಗ್ತಾ ಬರುತ್ತೆ. ನಾನು ಶಾಂತಿಯ ನೆಲೆವೀಡಾಗ್ತೀನಿ, ನಾನೆಷ್ಟಂತ ಸ್ವರೂಪ ಅನ್ನೋದು ಅವಾಗ ತಿಳಿಯುತ್ತೆ. ಇನ್ನೇನು ಇಲ್ಲ ತಿಳ್ಕೊಳಕ್ಕೆ, ಅಷ್ಟೇನೆ. ಈಗ ಬಾಯಲ್ಲಿ ಹೇಳ್ತಾ ಇದೀವಿ ನಾನು ಶಾಂತ ಸ್ವರೂಪ ಅಂತ, ಆವಾಗ ಅದರಲ್ಲೇ ನಿಲ್ತೀವಿ. ಹೌದಲ್ಲ ಕರೆಕ್ಟು ಅನ್ನೋದು ಹಾಗೆ. ಅಂದ್ರೆ ಗುರುಗಳು ಹೇಳೋ ತರ ಇದು ಶ್ರವಣ ಮನನ ನಿಧಿಧ್ಯಾಸ ನಿರಂತರವಾಗಿ ನಡೀತಾ ಇದೆ. ಒಂದು ಫೈಂಡ್ ಹಿಯರ್ ಅಂಡ್ ನೌ ಅಂತ ಅಂತಂದಾಗ ಖುಷಿ ಆಗ್ತಿತ್ತು, ಏನು ಹಿಯರ್ ನೋವೇ ಆಗುತ್ತೇನೋ ಅಂತ ಒಂದು ಫಸ್ಟ್ ಕ್ಲಾಸ್ ಅಲ್ಲಿ ಹಿಯರ್ ಅಂಡ್ ನೌ ಅಂತ ಹೇಳ್ತವ್ರು. ಹಂಗೆ ರೋಮಾಂಚನ ಆಗ್ಬಿಟ್ಟಿಲ್ಲ, ಏನೋ ಆಗ್ಬಿಡುತ್ತೆ ಅಂತ ನಾನು. ಅಂದ್ರೆ ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಬೇಕಾದಷ್ಟು ವಾಸನೆಗಳು ತುಂಬಾ ಮೂಟೆಗಳು ಒತ್ಕೊಂಡು ಕೂತಿದೀನಿ, ಇದೆಲ್ಲ ಆಗಿದ್ ಕೆಲ್ಸ ಅಂತ ಗೊತ್ತಾಯ್ತು. ಮತ್ತೆ ಈ ಜನಕಂದು ಬಹಳ ಖುಷಿ ಆಗುತ್ತೆ ನಮ್ಗೆ. ಯಾಕೆಂದ್ರೆ ನಾವು ಸಂಸಾರಿಗಳಾಗ್ಬಿಟ್ಟಿದೀವಲ್ವಾ, ಈಗ ಸಂಸಾರದಲ್ಲಿ ಇದೀವಲ್ವಾ, ಸುಮ್ನೆ ಅದ್ಯಾವ ಗುರುಗಳು ಇಲ್ಲಿ ಹೇಳ್ತಾರಲ್ಲ, ಈ ಕಾಫಿ ಅನ್ನೋದ ಇದು ಫ್ರೆಂಡ್ ಜೊತೆಗಿರೋದು, ಕಾಫಿ ಆನಂದ, ಇನ್ನೊಂದು ಮತ್ತೊಂದು ಆನಂದಗಳನ್ನ ಬೇಡ. ಇಲ್ಲ, ಕಾಫಿ ಆನಂದ ಬೇಕು, ಬ್ರಹ್ಮಾನಂದ ಬೇಕು, ನಮ್ಗೆ ಬ್ರಹ್ಮಾನುಭವ ಪಡಬೇಕು, ಕಾಫಿ ಆನಂದ ನಾನು ಅದ್ ಮಾಡಲ್ಲಪ್ಪ, ನಾನು ಪಿಕ್ಚರ್ ನೋಡಲ್ಲಪ್ಪ, ನನ್ ಫ್ರೆಂಡ್ಶಿಪ್ ಬೇಡಪ್ಪ ಅಂತ ಹಂಗಿರೋದ್ ಅಲ್ಲ. ನೀನ್ ಆನಂದ, ಆ ಆನಂದ ಈ ಆನಂದ ಎಲ್ಲ ಒಂದೇ ಆನಂದ, ಬರ್ಜದ ಆನಂದ. ಅಂಡ್ ಇಟ್ ಇಸ್ ಜಸ್ಟ್ ಚೈತನ್ಯ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಈ ಆನಂದನೂ ಒಂದೇ. ನಮ್ಗೆ ಪಿಕ್ಚರ್ ಹೋದ್ರು ಅದೇ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮೂವಿಗೆ ಹೋಗಿ ಎಂಜಾಯ್ ಮಾಡಿದ್ರು ಆನಂದ, ಮೂವಿಗೆ ಹೋಗ್ಲಿಲ್ಲ ಮನೆಯಲ್ಲಿರಕ್ಕಾಯ್ತು ಅನ್ಸಿರ್ಲಿಲ್ಲಪ್ಪ, ನಿರಾಶೆ ಇಲ್ಲ, ಅಲ್ಲೂ ಆನಂದ, ಇಲ್ಲೂ ಆನಂದ, ಎಲ್ಲ ಕಡೆ ಆನಂದ 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 ಅನ್ಸ್ಕೊಳ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಜನಕನ್ ಬಾರಿ ಇಷ್ಟ ಆಗುತ್ತೆ ಮೇಡಮ್, ಕೃಷ್ಣನೂ ಇಷ್ಟ ಆಗ್ತಾನೆ. ಯಾಕೆಂದ್ರೆ ನಮ್ಮಲ್ಲಿ ಸಂಸಾರಿಗಳಲ್ಲ. ರಮಣ ಮಹರ್ಷಿದು ಭಾರಿ ಟಫು. ಅವ್ರು ಏನ್ ಡೈಲಾಗ್ಸ್ ಅದು ಒಂದೊಂದು ಅವ್ರದ್ದು ಸೇಯಿಂಗ್ಸ್ ಅಂತೂ ಭಾರಿ ಕಷ್ಟದ್ದು. ಒಳಗೋಗ್ಬೇಕು ಅರ್ಥ ಮಾಡ್ಕೋಬೇಕು. ಒಂಥರ ಮಾರ್ಮಿಕವಾಗಿರ್ತದೆ ಅಲ್ವಾ ಮೇಡಮ್? ಹೌದೌದು. ಅಲ್ಲ, ಈಗ ಓದಿದ್ರೆ ಅರ್ಥ ಆಗುತ್ತೆ. ನಾವು ಹಿಂದೆ ಓದಿದೀವಲ್ವಾ, ಅವಾಗ ನಮ್ಗೆ ಇದ್ರ ತಲೆ ಬಿಡ ಗೊತ್ತಿರ್ಲಿಲ್ಲ, ಅರ್ಥ ಆಗ್ತಿರ್ಲಿಲ್ಲ. ಈಗ ಓದ್ ನೋಡಿ, ಎಲ್ಲ ಗುರುಗಳೇನ್ ಹೇಳಿದ್ರು ಅದೇ ಹೇಳಿರೋದನ್ನೇ ಒಂಥರ ಸ್ವಲ್ಪ ತೀರಾ ಗಂಭೀರವಾಗಿ ಹೇಳ್ತಾರೆ. ನಮ್ಮ ಗುರುಗಳು ನಮ್ಮ ಲೆವೆಲ್ ಬಂದು ಚಿಕ್ಕ ಉದಾಹರಣೆಗಳು ಕೊಟ್ಟು, ಡೇ ಟು ಡೇ ಉದಾಹರಣೆಗಳು ಕೊಟ್ಟು ಹೇಳ್ತಾರೆ. ಮೇಡಮ್, ಸರೆಂಡರ್ ಆಗೋದನ್ನು ಒಂದು ಅಂದ್ರೆ ಇವಾಗ ನಂದೇನು ಇಲ್ಲ ಅಂತಂದಾಗ ಏನ್ ನಡೆಯುತ್ತೋ ಅದನ್ನ ನಾನು ಅನುಭವಿಸ್ಬೇಕೋ ಅಥವಾ ಹೇಗೆ ನಾ ತಗೋತೀನೋ, ಅಂದ್ರೆ ನಾನು ಅಂತ ನನ್ನ ವ್ಯಕ್ತಿತ್ವ ಅಥವಾ ನನ್ನ ದೇಹ ಅಂತ ಅನ್ಕೊಂಡಾಗ ಅನುಭವಿಸೋದು ಅಂತ ಬರುತ್ತೆ. ಮಾತಾಡೋದಕ್ಕೆ ಎಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲ ಅನ್ನೋದು ಗೊತ್ತು, ಬಂದ್ಬಿಡುತ್ತೆ. ವ್ಯಾವಹಾರಿಕವಾಗಿ ಮಾತಾಡೋದು ಕಷ್ಟ ಹೋಗತ್ತೀಗ. ಓಕೆ ಕಾಂತಿ, ಒಂದೇ ಒಂದು ನಿಮಿಷ. ಏನೋ ನಾನು ನನ್ನ ವ್ಯಕ್ತಿತ್ವ ಅಂದ್ರೆ ನಾನು ಅಂದ್ರೆ ಯಾರು? ಪ್ರತಿಯೊಂದು ಮಾತಾಡೋದೇ ತಪ್ಪಾಗೋಗತ್ತೆ. ಮುಂದೆ ಕೇಳಿ, ಅದೇನೋ ಹೇಳ್ತಾ ಇದ್ರಿ. ಸೊ ಸರೆಂಡರ್, ವಾಸನಾಕ್ಷಯ, ಸಾಧನೆ ಮೂರು ಇದ್ದಾಗ ನಮ್ಗೆ ನಮ್ಮನ್ನ ನಾವೇ ಅರ್ಥಕೊಳಕ್ಕೆ ಸುಲಭ ಆಗತ್ತೆ ಅಲ್ವಾ. ಸರೆಂಡರ್ ಇದ್ದಾಗ ಏನಾಗತ್ತೆ, ಅದು ದ್ವೈತನೂ ಬಂತಲ್ಲಿ. ಆಮೇಲೆ ನಾನು ಬೇರೆ, ಆ ಒಂದು ಪವರ್ ಅಥವಾ ಕಾನ್ಶಿಯಸ್ನೆಸ್ ಬೇರೆ ಅಂತ ಆಗೋಗುತ್ತೆ. ಈಗ ನಾನೇ ಇವಾಗ ಸೆಲ್ಫ್ ನಾನೇ ಆತ್ಮ ಅಂತ ಅನ್ಕೊಂಡಾಗ ಅಲ್ಲಿ ಆತ್ಮನಿಗೆ ನಾ ಸರೆಂಡರ್ ಆಗ್ಬೇಕಾ, ಅಥವಾ ಈ ಒಂದು ಸಿಚುಯೇಷನ್ಗಳು ಬರ್ತಾನೆ ಇರುತ್ತೆ ಅದಕ್ಕೆ ಸರೆಂಡರ್ ಆಗ್ಬೇಕಾ? ಈಗ ಒಂದು ಎಕ್ಸಾಂಪಲ್ ಏನಾಯ್ತು ಅಂತಂದ್ರೆ, ನನಗೆ ಕೀರ್ತನ ಕಾಲೇಜಸ್ಗೆ ಹೋಗ್ತಾ ಇದೀವಿ. ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕಲ್ಲ, ಸುಮಾರು ಕಾಲೇಜಸ್ಗೆ ಹೋಗ್ತಾ ಇದೀವಿ. ಸೊ ಒಂದು ಕಾಲೇಜು
ಸುಮಾರಾಗಿ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಎಲ್ಲ ಕಡೆ ಕಮರ್ಷಿಯಲ್ಲು ವಿಪರೀತ ಸ್ಟ್ರೆಸ್ ಅದೆಲ್ಲ ಬೇಡ ಅಂತ ನಮ್ಗೆ. ಸೊ ಆ ಕಾಲೇಜ್ಗೆ ಅದ್ರದ್ದು ಫೀಡ್ಬ್ಯಾಕ್ ಏನು, ಅಲ್ಲಿ ಯಾರು ಒಬ್ರು ಗುರ್ತಿದ್ರೆ ನಮ್ಗೆ ಆ ಫೀಡ್ಬ್ಯಾಕ್ ಸರಿಯಾಗಿ ಸಿಕ್ಕತ್ತೆ ಅಂತ ಅನ್ನಿಸ್ತು. ಸೊ ನೆನ್ನೆ ಹೋದಾಗ ಏನಾಯ್ತು, ಈ ಒಂದ್ ಥಾಟ್ ಬಂತಷ್ಟೇ, ಯಾರೋ ಗುರ್ತಿದ್ರೆ ಚೆನ್ನಾಗಿರತ್ತಲ್ಲ ಅಂತ ಅಷ್ಟೇ ಬಂತು. ನೆನ್ನೆ ಹೋದಾಗ ಏನಾಯ್ತು, ನಮ್ಮ ಅಮ್ಮನ ಮನೆ ಎದುರುಗಿದ್ದಿದ್ದು ನನಗಿಂತ ಸುಮಾರು ದೊಡ್ಡವರು, ಅವ್ರೊಬ್ರು 16 ವರ್ಷದಿಂದ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಅಂತೆ. ಸೊ ಅವ್ರು ಸಿಕ್ಕಿ ಎಷ್ಟು ವಿಶ್ವಾಸಕ್ಕೆ ಮಾತಾಡ್ಸಿದ್ರು ಅಂದ್ರೆ ಅದು ಸರೆಂಡರ್ ಆಗಿರೋದ, ಅದು ಆ ಒಂದ್ ಥಾಟ್ ಅಷ್ಟೇ. ನಾನು ಏನು ಅದು ಬೇಕು ಬೇಡ ಅಂತ ಅನ್ನೋದು ಏನು ಇಲ್ಲ, ಇದ್ರೆ ನಮ್ಗೆ ಅನುಕೂಲ ಆಗತ್ತೆ ವ್ಯವಹಾರಿಕವಾಗಿ ಥಿಂಕ್ ಮಾಡಿರೋದು. ಸೊ ಅದು ಒಂಥರ ಅದ್ ಸರೆಂಡರ್ ಅದು ಅಂತ ನನಗೆ, ಅಥವಾ ಇವಾಗ ಹಾಗಾಗಬೇಕಿತ್ತು ಆಯ್ತು ಅಂತ ಬಿಟ್ಬಿಡ್ಬೇಕಾ? ಅಲ್ಲ, ಅದು ಸರೆಂಡರ್ ಅಂತ ಅದು ಅದು ನಿಮಗೆ ಗೊತ್ತಿರ್ಬೇಕು ಸರೆಂಡರ್ ಅಂತ. ಯಾಕೆಂದ್ರೆ ಈಗ ನೀವು ಹೇಳ್ತಾ ಇದ್ದೀರಿ ಜಸ್ಟ್ ಎ ಥಾಟ್ ಅಂತ ಹೇಳ್ತಾ ಇದ್ದೀರಿ. ನೀವು ಅದ್ರ ಬದಲು ಭಗವಂತ ಅಂದ್ರೆ ಭಗವಂತ ಅಂತ ಪ್ರತಿ ಸರ್ತಿ ಹೇಳ್ಬೇಕು ಅಂತಲ್ಲ, ಅಂದ್ರೆ ನಿಮ್ಮಲ್ಲಿ ಈ ಕೆಲಸ ಆಗ್ಲಿ ಬೆಗರ್ ಕಾನ್ಶಿಯಸ್ನೆಸ್ ಅಂತ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ ಅಂತ ಒಂಥರ ಆಳವಾಗಿ ಬಂತಲ್ವಾ ನಿಮ್ಮಲ್ಲಿ, ಆಳವಾಗಿ ಬಂತು. ದಟ್ ಇಸ್ ಡೆಫಿನೆಟ್ಲಿ ಸರೆಂಡರ್. ಅಂದ್ರೆ ನಿಮಗೆ ನೀವೇನ್ ಭಗವಂತ ಅಂತೇನು ಅಲ್ಲೇನು ಅಡ್ರೆಸ್ ಮಾಡಿಲ್ಲ, ಬಟ್ ನಿಮ್ಗೆ ಒಳಗಿಂದ ಯಾರಾದ್ರೂ ಒಬ್ರು ಇಲ್ಲಿ ಸಿಕ್ಬಿಟ್ಟಿದ್ರಿ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಬಂದಾಗ ಅದು ಆ ಕಾಣದ ಕೈಯಿಂದೇ ಅದಕ್ಕೆ ಕೇಳಿರೋದು ನೀವು. ಯಾಕೆಂದ್ರೆ ಇನ್ಯಾರನ್ನು ಕೇಳಕ್ಕಾಗಲ್ಲ. ಅದಕ್ಕೆ ಯಾರನ್ನಾದ್ರೂ ನೀವು ತೋರಿಸಬಾರ್ದಾಗಿತ್ತಾ ಅನ್ನೋ ಅರ್ಥದಲ್ಲೇ ಕೇಳಿರೋದು ನೀವು. ಆ ಥಾಟ್ ಸುಮ್ಮನೆ ಬಂದ್ ಹೋಯ್ತು ಅಂತ ನೀವು ಹೇಳ್ಬೋದು, ಬಟ್ ಅದ್ರ ಹಿಂದೆ ಆ ತೀವ್ರತೆ ಇದ್ದಿದ್ರಿಂದ ಅದು ನಿಮಗೆ ಅದನ್ನ ಆ ಒಂದು ಸಂದರ್ಭನ ತಂದು ತೋರಿಸಿಲ್ಲ. ಒಂದು ಇನ್ನೊಂದು, ಇವಾಗ ರಮಣ ಮಹರ್ಷಿಗಳ ತರಹ ಹೇಳೋದಾದ್ರೆ ನೋಡಿ, ಆ ಮಗುವಿನ ಪ್ರಾರಂಭದಲ್ಲಿ ಆ ಬೇಕು ಅಂತಿತ್ತು, ಅದಕ್ಕೆ ಸನ್ನಿವೇಶ ಸೃಷ್ಟಿ ಆಯ್ತು, ಅವ್ರು ಯಾರೋ ಬಂದ್ರು ಸಹಾಯ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಹಾಗೆ ನಮಗೇನು ಅಂದ್ರೆ ನಾವು ಹೆಚ್ಚು ಹೆಚ್ಚು ಈ ಒಂದು ಅಹಂಕಾರದಿಂದ ಹೊರಗೆ ಬರಬೇಕು ಅಂತಂದ್ರೆ ನಾವು ಅದನ್ನ ಕಲ್ಟಿವೇಟ್ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ, ನಮ್ಮ ಕೈಯಲ್ಲಿ ಏನು ಆಗಲ್ಲ. ಮನುಷ್ಯರಾಗಿ ನಮ್ಮ ಕೈಯಲ್ಲಿ ನಾವಾಗಿ ಮಾಡುವಂಥದ್ದು ಏನೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತು. ಅದಂತೂ ಗುರುಗಳು ಆ ಬೆರಳಿಂದ ಉದಾಹರಣೆ, ಆಮೇಲೆ ಕಾಫಿ ಮಾಡ್ತೀರಾ ಅನ್ನೋ ಉದಾಹರಣೆಗಳ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ಹೇಳಿದ್ಮೇಲೆ ನಾನ್ ಮಾಡ್ತೀನಿ ಅನ್ನೋದು ಏನಿಲ್ಲ, ಇಲ್ಲ, ಅವನೇ ದಾರಿ ತೋರಿಸ್ಬೇಕು, ಅವನೇ ನಡೆಸ್ತಾನೆ. ಅದನ್ನು ನೀವು ಒಂದು ಒಳದೋಟಿ ಆ ಥರನೇ ಇಟ್ಟಿರ್ಬೋದು. ದೇವ್ರೇ ತೋರ್ಸಪ್ಪ ದಾರಿ ಏನಾದ್ರೂ ಈ ಮಗುಗೆ ಅಂತ ಮಾಡಿರ್ಬೋದು. ಅದನ್ನ ಹಾಗೆ ಅನ್ಕೊಳ್ಳೋದು ತಪ್ಪೇನಿದೆ. ಹಾಗನ್ಕೊಂಡು ಹೆಚ್ಚು ಹೆಚ್ಚು ಇದಕ್ಕೆ ಎಷ್ಟೋ ಸರಿ ಅನ್ಕೊಂಡಾಗ್ಲೂ ಆಗದೇನೂ ಇರ್ಬೋದು. ಅವಾಗ ಏನಾಗುತ್ತೆ, ಇನ್ನೊಂದು ಒಂದು ಬೆಟರ್ ಕಾಸ್ಗೋಸ್ಕರ ಇದು ತಪ್ಪಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಆಗತ್ತಾಗ. ಈಗ ನಾನು ಹಿಂದೆನೂ ಒಂದ್ಸರಿ ಹೇಳಿದ್ದೆ, ನಮ್ಗೆ ಒಬ್ರು, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಒಬ್ರು AWE ಇದ್ರು, ಅವರು ಒಂದು ಇನ್ಸಿಡೆಂಟ್ ಹೇಳಿದ್ರು. ಪೂತಿ ನರಸಿಂಹಾಚಾರ್ಯ ಹತ್ರ ಒಬ್ರು ಬಂದು ಕೇಳಿದ್ರು, ನಾವು ಮಾಡೋದು ಪೂಜೆಗೆ ಫಲ ಇದೆಯಾ ಅಂತ. ಖಂಡಿತ ಫಲ ಇದೆ ಅಂತ ಅವ್ರು ಹೇಳಿದ್ರು. ಅವರು ಏನೋ ಅಂದ್ರು. ಅದಕ್ಕೆ ಇವ್ರು ಹೇಳಿದಂತೆ, ನೋಡಿ ಇವಾಗ ನಿಮಗೆ ದುಡ್ಡು ಬೇಕು ಅಂತ ಪೂಜೆ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ನಿಮಗೆ ದುಡ್ಡು ಬರ್ಲಿಲ್ಲ, ನಿಮ್ಗೇನ್ ಅನ್ಸುತ್ತೆ, ನಾನು ಎಷ್ಟು ಪೂಜೆ ಮಾಡಿದೆ, ಎಲ್ಲಿ ಬಂತು, ಏನ್ ಸಹಾಯ ಮಾಡ್ದ ದೇವರು ಅಂತ ನಿಮಗೆ ಅನ್ನಿಸ್ಬೋದು. ಆದ್ರೆ ನೀವು ದಾರಿ ಹೋಗ್ತಾ ಇರೋವಾಗ ಒಂದು ಆಕ್ಸಿಡೆಂಟ್ನ ಕೂದಲೆಳೆಯಲ್ಲಿ ತಪ್ಪಿರುತ್ತೆ. ಆಕ್ಸಿಡೆಂಟ್ ಹಿಂಗ್ ಹೋಗಿ ನೀವು ಬಿದ್ದು ಬಿಡ್ಬೇಕು, ಬೈ ಚಾನ್ಸ್ ಅಲ್ಲೇನೋ ಇದು ಬಂದ್ಬಿಡುತ್ತೆ, ತಡೆ ಬರುತ್ತೆ, ನೀವು ಬದುಕ್ಬಿಡ್ತೀರಿ, ತೊಂದರೆ ಆಗಲ್ಲ. ಅಂದ್ರೆ ಭಗವಂತ, ನೀವು ಪ್ರಾರ್ಥನೆ ಮಾಡಿದೀರಾ, ಪೂಜೆ ಮಾಡಿದೀರಾ, ಭಗವಂತ ನೀನ್ ಕಾಪಾಡ್ಬೇಕು ಅಂತ ಕೇಳ್ಕೊಂಡಿದ್ದೀರಾ, ಅವನು ಪ್ರಯಾರಿಟೈಸ್ ಮಾಡಿದ್ದಾನೆ. ನಿಮಗೆ ಯಾವ್ದು ಇಂಪಾರ್ಟೆಂಟ್, ನಿಮಗೆ ಹಣ ಇಂಪಾರ್ಟೆಂಟ್ ಇರ್ಬೋದು, ಬಟ್ ಅವನಿಗೆ ನಿಮ್ಮ ಜೀವ ಉಳಿಸೋದಿಲ್ಲ. ನೀವು ಜೀವ ಉಳಿದ್ರೆ ನೀವು ಆಮೇಲೆ ಹಣ ಸಂಪಾದನೆ ಮಾಡ್ಕೋಬಹುದು. ಅದಕ್ಕೋಸ್ಕರ ಅವನೇನ್ ಮಾಡಿದ್ದಾನೆ, ಆ ಹಣ ಕೊಡೋದು ಪಕ್ಕಕ್ಕೆ ಇಟ್ಬಿಟ್ಟು ನಿಮಗೆ ಜೀವ ಉಳಿಸಿದ. ಅಂದ್ರೆ ನಿಮ್ ಪೂಜೆ ಫಲ ಸಿಕ್ಕಿದೆ. ಹಾಗಾಗಿ ಪೂಜೆ ಫಲ ಇಲ್ಲ ಅಂತ ಅನ್ಕೋಬೇಡಿ, ಖಂಡಿತ ಸಿಗುತ್ತೆ. ಒಂದು ಶ್ರದ್ಧೆ ಇಟ್ಕೊಂಡು ಮಾಡ್ತಾ ಬಂದ ಅದೇ ಇವ್ರ ನಮ್ ಕೆಲ್ಸನ ನಾವು ಶ್ರದ್ಧೆಯಿಂದ ಮಾಡ್ಲೇಬೇಕು. ಇವಾಗ ಕಾಲೇಜಸ್ ಅದಾಗದಾಗೆ ಬರತ್ತಪ್ಪ, ಏನ್ ಆಗತ್ತೋ ಆಗತ್ತೆ ಅಂತ ಇರಕ್ ಆಗಲ್ಲ. ನಂಗೊಂದ್ ಸ್ವಲ್ಪ ಹಿಂದಿನ 1-2 ತಿಂಗಳ ಹಿಂದೆ ಯಾಕೆ ಹುಡುಕ್ಬೇಕು, ಆ ಟೈಮ್ ಬಂದಾಗ ಅದ್ ಕರ್ಕೊಂಡು ಹೋಗುತ್ತೆ ಅಂತ ಅನ್ನಿಸ್ತಾ ಇತ್ತು ತುಂಬಾ.
ಈಗ ಏನನ್ಸತ್ತೆ, ಇಲ್ಲ ಅದ್ ನನ್ ಕರ್ತವ್ಯ, ಈಗ ನನ್ಗೆ ಇದು ಸಾಧನೆ ಮಾಡೋದು ಬಿಟ್ಟು ಅದಕ್ಕೆ ಹೋಗ್ಬೇಕು ಅಂತ. ಇದು ಇಟ್ ಕ್ಯಾನ್ ವೇಟ್. ಇವಾಗ ಅವಾಗ ಸುಮ್ನೆ ಸೈಲೆನ್ಸ್ ಅಲ್ಲಿ ಇರೋದೇ ಜಾಸ್ತಿ ಹೊತ್ತು ಮಾಡೋ ತರ ನನ್ಗೆ ಅನ್ಸ್ತಾ ಇತ್ತು. ಈಗ ಇದು ಅವಶ್ಯಕತೆ, ಈಗ ಅನಿವಾರ್ಯ ಆಗಿರೋದ್ರಿಂದ ಈ ಕೆಲಸ ನಾ ಮಾಡ್ಲೇಬೇಕು ಈಗ ಅಂತ ಅನ್ನೋದು ಬಂದಿರೋದ್ರಿಂದ ಇದೊಂಥರ ಅಲ್ಲಿ ಹೋಗ್ತಿದ್ದ. ಎಷ್ಟೋ ಕಾಲೇಜಸ್ ಹೋದ್ವಿ, ಇಲ್ಲಿ ಬೇಡ 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 ಅಂತ ಅನ್ಕೊಂಡೆ ಬರ್ತಿದ್ದೆ. ಇಲ್ಲಿ ತುಂಬಾ ಹತ್ರ ಕುಮಾರನ್ಸ್ ಕಾಲೇಜು, ಅದು ಚೆನ್ನಾಗಿದೆ ಅಂತ ಅನ್ಸ, ಅಂದ್ರೆ ತುಂಬಾ ಸ್ಟ್ರೆಸ್ ಇಲ್ಲ ಅನ್ಸ್ತಾ ಇದೆ. ಅದ್ ಯಾಕೆ ನಮ್ಗೆ ಹಾಗೆ ಎಲ್ಲ ಬೇಡ ಬೇಡ ನೇತಿನೇ ಆಗ್ತಾ ಇರೋದು? ನಮ್ಮಲ್ಲಿ ನಾವು ಹೇಗ್ ನೇತಿ ಮಾಡ್ಕೋತೀವಿ, ಇಲ್ಲಿ ಕಾಲೇಜಸ್ ನೇತಿ ಆಗ್ತಾ ಇದೆ. ಸೊ ಇತಿ ಅಂತ ಬರ್ತಾ ಇದೆ, ಅಲ್ಲಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ಗಳು ನಾವು ಇಂಡಿವಿಜುವಲ್ ಆಗಿ ಒಳಗೆ ನಮ್ಗೆ ಬರೋದು, ಹೊರಗಡೆನೂ ಹಾಗೆ ಆಗ್ತಿದೆ ಅಂತ ಒಂದು ಅನಾಲಜಿ ಬರುತ್ತೆ ಒಂಥರ. ಓ ಇದು ಹೀಗೆ, ಇವತ್ತಿಗೆ ಹೀಗಿಷ್ಟೇ ಆಯ್ತು, ಕ್ಯಾರಿ ಫಾರ್ವರ್ಡು ಇಲ್ಲ ಆತರ. ಅದು ಸರೆಂಡರ ಅಥವಾ ಏನಾಗ್ಬೇಕೋ ಆಯ್ತು ಅಂತ ಬಿಡ್ಬೇಕಾ ಅಂತ ಅನ್ನೋದು ಅನ್ನಿಸ್ತು. ಅಥವಾ ನಾವು ಬೆಗರ್ ಕಾನ್ಶಿಯಸ್ ಇಂದ ನಾನು ಕೇಳದ್ನ ಅಂತ ಅನ್ನೋದು ಅನ್ನಿಸ್ತು. ಯಾಕಂದ್ರೆ ಪೂಜೆ ಏನಾದ್ರು ಮಾಡಿದ್ರೆ ನನಗೆ ಈ ತರದ್ ಆಗ್ಬೇಕು ಅಂತ ನನ್ಗೆ ಅಪೇಕ್ಷೆ ಇದೆ ಅಂತ ಆಯ್ತಲ್ವಾ. ಸೊ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಅಂತ ಅನ್ನೋದು ಇದ್ದಿದ್ದು. ಸೊ ಅದೇ ಒಂದ್ ಸುಮ್ನೆ ಅದೇನು ಅಷ್ಟೊಂದು ಸ್ಟ್ರಾಂಗ್ ಆಗಿ ಏನ್ ಯೋಚನೆ ಬರ್ಲಿಲ್ಲ. ಅದು ಯಾರ ಇದ್ರೆ ಪರವಾಗಿಲ್ಲ, ಅನುಕೂಲ ಆಗತ್ತೇನೋ, ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅನ್ಸಿತ್ತು. ನೀವ್ ಹೇಳಿದ್ದು ಕ್ಲಾರಿಟಿ ಸಿಕ್ತು. ಈ ಇವರು ಗುರುಗಳೇ ಹೇಳಿದಾರಲ್ಲ, ಈ ಬಂಧ ವಾಸನೆ ಹೋಗ್ಬಿಡುತ್ತೆ ಏನೇ ಸಾಧಕರಿಗೆ, ಅದ್ರ ಭೋಗ ವಾಸನೆ ಇರುತ್ತೆ ಕೆಲವರಿಗೆ. ಕ್ಷಮತೆ ಇದ್ರು ಅದರಿಂದ ಏನಂತ ಸಾಧನಾ ಮಾರ್ಗದಲ್ಲಿ ಏನು ಅಷ್ಟೊಂದು ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಪ್ರಯತ್ನ ಮಾಡ್ಬೋದು, ಬಟ್ ನೀವು ಹೇಳಿದಂಗೆ ಕೆಲವ್ರಿಗೆ ಇದ್ದಂಗೆ ಇದ್ರೂ ಅದರಿಂದ ಏನಂತ ತೊಂದರೆ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಮೇಡಮ್? ಅಲ್ವಾ? ಹೌದು. ಯಾಕೆಂದ್ರೆ ಈ ರಾಮಕೃಷ್ಣ ಪರಮಹಂಸರಿಗೂ ಒಂಥರ ಸ್ವೀಟ್ ಇತ್ತು, ಬಿಡಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅದು ಏನೋ ಒಂದು ಕಾರಣಕ್ಕೋಸ್ಕರ ಇಟ್ಕೊಂಡಿರ್ತಾರೆ, ಬಟ್ ಅದರಿಂದ ಅಂತ ಹೇಳಿದಂಗೆ ಒಂದೊಂದ್ಸರಿ ಇರಬಹುದು ಅಲ್ವಾ? ಹಾಗೆ ಇದ್ರೂ ತಪ್ಪಿಲ್ಲ. ನಾನು ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ, ಇರೋ ಸ್ವೀಟ್ಸ್ ಎಲ್ಲ ಬಿಟ್ಬಿಟ್ಟೆ. ಏನಾದ್ರು ಮಾಡಲಿ ಬೇಡ ಈ ಭೋಗ ವಾಸನೆಯಿಂದ ಅಂತ ಹೇಳ್ಬಿಟ್ಟೆಲ್ಲ ಬಿಟ್ಟೆ. ಆದ್ರೆ ಸ್ವೀಟಿನ ಬಿಡಕ್ಕಾಗ್ತಾ ಇಲ್ಲ. ಒಳ್ಳೆ ಎಕ್ಸಾಂಪಲ್ ಕೊಡ್ತೀರಾ ಸರ್ ನೀವು. ದೀಪಾವಳಿ ಸ್ವೀಟ್ಸ್ ಮತ್ತೆ ನೆನಪಿಸ್ತೀರಾ. ನಮಗೂ ಬಂದ್ಬಿಡತ್ತೆ ನೋಡಿ ವಾಸನೆ, ಮತ್ತೆ ತಿನ್ಬೇಕು ಅಂತ. ಅಲ್ಲ, ಅವ್ರು ಕೊನೆ ಪಾಯಿಂಟ್ ಹೇಳಿ ನೀವು ಕೇಳಿಸ್ಕೊಳ್ಳೇ ಇಲ್ಲ. ನೀ ಕೇಳಿಸ್ಕೊಂಡಿಲ್ಲ? ಹೌದಾ? ಏನ್ ಹೇಳಿದ್ರು ಅದು? ಅವರು ಸ್ವೀಟ್ಸ್ ಎಲ್ಲ ಬಿಟ್ಟೆ ಸ್ವೀಟಿಂಗ್ ಬಿಡಕ್ ಆಗ್ಲಿಲ್ಲ ಅಂತ ಹೇಳಿದ್ರು. ಓ ಸರಿ ಸರಿ, ಇದು ಕೇಳಿಸ್ಲಿಲ್ಲ ನಮ್ಗೆ. ಸ್ವೀಟಿನ ಯಾರು ಹಿಡ್ಕೊಂಡಿದ್ದಾರೆ ನನ್ನ ಫಸ್ಟ್ ಪ್ರಶ್ನೆ ಮಾಡ್ಕೊಂಡ್ಬಿಟ್ರೆ ಸ್ವೀಟಿ ಬಿಟ್ಟೋಗ್ತಾಳೆ. ಮೇಡಮ್, ನಾನ್ ಗುರುಜಿಗೆ ಹೇಳಿದ್ದೆ, ಈ ಬಂಧ ವಾಸನೆ ಭೋಗ ವಾಸನೆ ಇವಾಗ ನಮ್ ವಾಸನೆ ಬರುತ್ತಲ್ವಾ, ಅವಾಗ ಅದು ಬರ್ತಾ ಇದ್ದಂಗೆನೆ ಒಂದ್ ಅಲಾರಾಮ್ ನೋಡ್ಕೋಬೇಕು. ನೋಡು ಬಂಧ ವಾಸನೆ ಬರ್ತಾ ಇದೆ, ನೋಡು ಬರ್ತಾ ಇದೆ ಅಂತ, ಟಿಂಗ್ 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 ಅಂತ. ಭೋಗ ವಾಸನೆ ಬಂದಾಗ ಅದು ಅದು ಬೇರೆ ತರ ಟೋನ್ ಅಲಾರಾಮ್ ನೋಡ್ಕೋಬೇಕು. ಆತರ ಇದು ಮಾಡ್ತಾ ಇದ್ದೀರಲ್ಲ ರಜಿತಾ? ಅದೇ ಮೇಡಮ್, ನಾನ್ ಅಂದೆ ಗುರುಜಿಗೆ, ಗುರುಜಿ ಆತರ ಏನಾದ್ರು ಮಾಡ್ಕೊಡಿ, ನಮ್ಗೆಲ್ಲ ಹೆಲ್ಪ್ ಆಗತ್ತೆ, ಅವಾಗ ನಾವು ಹುಷಾರಾಗಿರ್ತೀವಿ. ಓ ನೋಡು ಬಂತು ಅಂತ ಅಲರ್ಟ್ ರಚಿತಾ ನೀವೇ ಕ್ರಿಯೇಟ್ ಮಾಡ್ಬೇಕೀಗ. ಓ ಮೇಡಮ್, ಕಾಂತಿಜಿ ಹೌದು. ನಾನ್ ಮೊನ್ನೆ ಅಂದೆ ಗುರುಜಿಗೆ, ಹೌದ್ರಿ ಕರೆಕ್ಟ್ ಇದೆ ಐಡಿಯಾ ಅಂದ್ರು. ಅದೇ ನೋಡ್ಬೇಕು. ತುಂಬಾ ದಪ್ಪ ಚರ್ಮ ಉಳ್ಳವರ ನಾವಾಗಿರೋದ್ರಿಂದ ನಮ್ಗೆ ಈ ತರದ ಎಕ್ಸ್ಟರ್ನಲ್ ಉಪಕರಣಗಳೆಲ್ಲ ಬೇಕು. ಸೊ ಕಲ್ಯಾಣಿ ಮೇಡಮ್, ಇನ್ 2 ಕ್ವಶನ್ಸ್ ಇದೆ. ಕಲ್ಯಾಣಿ ಮೇಡಮ್ಗೆ ವೇದಾಂತ ಉಪನಿಷತ್ತು ಎಲ್ಲ ನಮ್ಗೆ ಯಾಕೆ ಬೇಕು ಅಂತ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಲಾಸ್ಟ್ ಅಲ್ಲಿ ಇದೆ ನೋಡಿ. ಏನ್ ಕ್ವಶನ್ ಕೇಳ್ತಾನೆ? ವೇದಾಂತ ಉಪನಿಷತ್ತು ಇವೆಲ್ಲ ಯಾಕೆ ಬೇಕು ನಮ್ಗೆ?
ಸರಳವಾದ ಪ್ರಶ್ನೆ. ಇದಾದ್ಮೇಲೆ ಅನಂತಂ ಯಾರಾದ್ರೂ ತಗೋಬೋದು. ಅನಂತ ಅಂದ್ರೆ ಅದು ಬ್ಯೂಟಿಫುಲ್. ಅದು ದೀರ್ಘವಾಗಿದೆ. ಒಂದು ಕಲ್ಯಾಣಿ ಮೇಡಮ್ ಹೇಳಿಬಿಡ್ಲಿ ಅಂತ. ವೇದಾಂತ ಉಪನಿಷತ್ತು ಯಾಕೆ ಬೇಕು ನಮ್ಗೆ ಅಂತ. ಸರಿ. ವೇದಾಂತನ ಅದು ಹೊಸ ವಿಷಯಗಳನ್ನು ತಿಳ್ಕೊಳಕ್ಕಾಗುತ್ತೆ ವೇದಾಂತದ ಮೂಲಕ. ಈ ವೇದಾಂತ ಉಪನಿಷತ್ತುಗಳು ನಮ್ಮಲ್ಲಿರುವ ಅಜ್ಞಾನ ನಿವಾರಣೆ ಮಾಡುತ್ತೆ. ನಾನು ದೇಹ ಮನಸ್ಸು ಬುದ್ಧಿ, ನಾನು ಗಂಡಸು ನಾನು ಹೆಂಗಸು ಅಂತ ಆತ್ಮನ ಮೇಲೆ ನಾವು ಆರೋಪ ಮಾಡ್ತೀವಿ. ಈ ಆರೋಪವನ್ನು ನಿವಾರಣೆ ಮಾಡುತ್ತೆ ವೇದಾಂತ ಇದೆ. ನಾನೆಂಬುದು ನಾನಲ್ಲ, ದೇಹ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನ ನಾನೇ, ಶಿವೋಹಂ ಶಿವೋಹಂ. ಈ ನಾನು ದೇಹ ಮತ್ತು ಬುದ್ಧಿ ನಾನು ಅಂತ ಆರೋಪವನ್ನು ತೆಗೆಯೋದೇ ವೇದ ಅಂತ ಹೇಳಿದೆ. ಈ ತೆಗೆದ್ರಲ್ಲಿ ಉಳಿಯೋದೇ ನಾನು. ಅದು ಸ್ವಯಂ ಸಿದ್ಧವಾದ ಆತ್ಮ, ಅದು ಬ್ರಹ್ಮ. ಈಗ ವೇದಾಂತ ನಿಮಗೆ ಹೊಸ ವಿಶ್ಲೇಷಣೆ ಕೊಡುವುದಿಲ್ಲ. ಈಗ ಉದಾಹರಣೆ ಕೊಟ್ಟಿದ್ದಾರೆ. ಮನುಷ್ಯನಿಗೆ ವ್ಯಾವಹಾರಿಕವಾಗಿ ತುಂಬಾ ಡಿಗ್ರಿಗಳು ಇರುತ್ತೆ. ಆದ್ರೆ ಅದೇ ರೀತಿ ನಮ್ಗೆ ದೇಹ ಮನಸ್ಸು ಬುದ್ಧಿ ನಾನು ಗಂಡಸ್ ನಾನು ಹೆಂಗಸ್ ನಾನು ಅಂತ ಕ್ವಾಲಿಫಿಕೇಶನ್ ಜಾಸ್ತಿ ಇದೆ. ಇದು ಯಾವುದೂ ನಾನಲ್ಲ ಅಂತ ಅದು ಯಾವುದೂ ನೀನಲ್ಲ ಅಂತ ವೇದಾಂತ ಹೇಳುತ್ತೆ. ಶುದ್ಧ ಚೈತನ್ಯ ನೀನು, ಅದೇ ಬ್ರಹ್ಮ, ಅದೇ ಪರಮಾತ್ಮ. ಆತ್ಮ ಪರಮಾತ್ಮ ಒಂದೇ ಅಂತ ವೇದಾಂತ ಜ್ಞಾನ. ನೇತಿ 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 ಅಂತ ಉಪಾಯದ ಮೂಲಕ ನಾನು ಯಾವುದೂ ಅಲ್ಲ ಅಂತ ವೇದಾಂತ ತಿಳಿಸುತ್ತೆ. ಅಲ್ಲ ಅಲ್ಲ ಅಂತ ಹೇಳಿದ ಮೇಲೆ ಉಳಿಯೋದು ಸಚ್ಚಿತ್ ಆನಂದ. ಯಾವುದೂ ಅಲ್ಲ ಅಂತ ಹೇಳಿದ್ರೆ ಎಲ್ಲ ನಾಮರೂಪಗಳನ್ನು ತೆಗೆದ್ರೆ ಅನಂತತೆ ಮಾತ್ರ ಉಳಿಯುತ್ತೆ. ಇದಕ್ಕೂ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸಮುದ್ರಕ್ಕೆ ದೊಡ್ಡ ಅಲೆ ಇರುತ್ತೆ, ಸಣ್ಣ ಅಲೆನೂ ಇರುತ್ತೆ. ನಾಮ ರೂಪ ಬಿಟ್ಟಿದ್ರೆ ಅಲ್ಲಿ ವಿಶಾಲವಾದ ಸಮುದ್ರ ಮಾತ್ರ ಇರುತ್ತೆ. ನಾಮರೂಪ ಸೇರಿದ್ರೆ ಅದು ಪರಿಮಿತ ಆಗುತ್ತೆ. ಸಾಕು ಮೇಡಮ್, ಸರಿ ಇದೆ. ಅದು ಅನಂತತೆಗೆ ಕಂಟಿನ್ಯೂ ಆಗ್ಬಿಡುತ್ತೆ. ಸೊ ಅನಂತತೆ ರಜಿತಾ, ಅನಂತತೆ ಬಗ್ಗೆ ಹೇಳ್ಬಿಡು ರಜಿತಾ. ಇವುಗಳೇ ಹೇಳ್ಕೊಂಡು ಹೋಗಿದ್ದಾರೆ. ಸತ್ಯಂ ಜ್ಞಾನಂ ಅನಂತಂ, ಅನಂತಂ ಅಂದ್ರೆ ಅನಂತ ಅಂದ್ರೆ ಆನಂದ. ನಾನು ಟಾಕ್ ಕೇಳಲಿಲ್ಲ, ಬಟ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಅನಂತ ಅಂತಂದ್ರೆ ಇನ್ಫೈನೈಟ್ ಅಂತಾನು ಹೇಳ್ತಾರೆ. ಸೊ ಆನಂದ ಮತ್ತೆ ಅನಂತ ಅಲ್ಲಿ ಒಂದೊಂದ್ಸಲ ಕನ್ಫ್ಯೂಷನ್ ಆಗತ್ತೆ ಅಂತ. ಸತ್ಯಂ ಜ್ಞಾನಂ ಅನಂತಂ ಅಂತಾರೆ, ಆಮೇಲೆ ಸಚ್ಚಿತ್ ಆನಂದ ಅಂತಾರೆ. ಸೊ ಸಚ್ಚಿತ್ ಆನಂದ ಅನ್ನೋ ಕಡೆ ಒಂದೊಂದ್ಸಲ ಅನಂತ ಅಂತ ಹೇಳಿದ್ದಾರೆ ಕೆಲವು ಟಾಕ್ ಅಲ್ಲಿ. ಸೊ ಆ ಆನಂದ ಅನ್ನೋದು ಅನಂತ, ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ ಅಂತ ಗುರುಜಿದು ಒಂದು ಇದು ಸುಮಾರು ಟಾಕ್ಸ್ ಅಲ್ಲಿ ಅದನ್ನ ಹೇಳಿದ್ದಾರೆ. ಕೆಲವು ಕಡೆ ನಾವು ಕನ್ಫ್ಯೂಷನ್ ಮಾಡ್ಕೊಂಡು ಸಚ್ಚಿತ್ ಆನಂದ ಸ್ವರೂಪಿ ಆತ್ಮ ಅಂತ ಹೇಳ್ತೀವಿ. ಆನಂದ ಅಂದ್ರೆ ಅನಂತ, ಇನ್ಫೈನೈಟ್ ಅಂತ ಹೇಳ್ತಾರೆ. ಮತ್ತೆ ಈ ವೇದಾಂತ ಉಪನಿಷತ್ ಯಾಕೆ ಬೇಕು ಅಂತ ಹೇಳಿದ್ರಿ ಅಲ್ವಾ, ನೀವು ಕೇಳಿದ್ರಿ. ಸೊ ಈಗ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದು ಅಂದ್ರೆ ನಮ್ಗೆ ಸ್ಕೂಲ್ ಯಾಕೆ ಬೇಕು, ಮೇಸ್ಟ್ರ್ ಯಾಕೆ ಬೇಕು, ಇವಾಗ ನಮ್ಗೆ ಈ ತರ ಯಾಕೆ ಬೇಕು ಅಂತ ಕೇಳ್ತಾರಲ್ಲ ಕೆಲವರೆಲ್ಲ. ಯಾಕೆಂದ್ರೆ ಗೂಗಲ್ ಇದೆ, ಚಾಟ್ ಜಿಪಿಟಿ ಇದೆ, ಎಲ್ಲ ಆನ್ಸರ್ಸ್, ಯೂಟ್ಯೂಬ್ ಇದೆ ಅಂತ ಹೇಳ್ತಾರೆ ಈಗಿನ ಕಾಲದ ಮಕ್ಳೆಲ್ಲ. ಆದ್ರೆ ನಮ್ಗೆ ಡೈವರ್ಷನ್ಸ್ ಇರತ್ತೆ. ಅದ್ ಸರಿನೋ ಇದ್ ಸರಿನೋ ಅನ್ನೋ ಒಂದು ಗೂಗಲ್ ಅಲ್ಲಿ ಏನೇನೋ ತೋರ್ಸತ್ತೆ, ಒಂದ್ ವರ್ಡ್ ಕೊಟ್ರೆ ಯೂಟ್ಯೂಬ್ ಅಲ್ಲಿ ಏನೇನೋ ತೋರ್ಸತ್ತೆ. ಅದೇ ತರ ಒಂದು ಕಾನ್ಸೆಪ್ಟ್ ತಗೊಂಡಾಗ ನನ್ನ ಲೆವೆಲ್ಗೆ, ನನ್ನ ಗ್ರೋತ್ಗೆ ಎಷ್ಟು ಬೇಕು ಅನ್ನೋದನ್ನ
ಕರೆಕ್ಟಾಗಿ ಯಾವ ಗ್ರಂಥ ನಾನು ಓದ್ಬೇಕು. ಇವಾಗ ನಮ್ಗೆ ಗುರುಜಿ ಹೇಳ್ತಾರೆ ತತ್ವಬೋಧ ಫಸ್ಟ್ ಮಾಡ್ರಿ ಮನನ, ಅದು ಫಸ್ಟ್ ಗ್ರಂಥ ತಿಳ್ಕೊಳ್ಳೇಬೇಕು ಎಲ್ರು, ಆಮೇಲೆ ನೆಕ್ಸ್ಟ್ ದೃಗ್ದೃಶ್ಯ ವಿವೇಕ, ಆಮೇಲೆ ಅಪರೋಕ್ಷಾನುಭೂತಿ ಅಂತ ಹೆಂಗ್ ಹೇಳ್ತಾರೋ ಹಾಗೆ ಒಂದ್ ಸ್ಕೂಲಿಂಗ್ ಸಿಸ್ಟಮು ಅಥವಾ ಗುರುಕುಲ ಒಂದ್ ಸಿಸ್ಟಮು ಅಂತ ಬಂದಾಗ ಫಸ್ಟ್ ಮಕ್ಕಳಿಗೆ ಯಾವ್ದು ಹೇಳ್ಕೊಡ್ಬೇಕು, ಅವ್ರ ಮೆಂಟಲ್ ಲೆವೆಲ್ಗೆ, ಅವ್ರದ್ದು ಎಮೋಷನಲ್ ಸ್ಕಿಲ್ಸ್ಗೆ ಅಂತ ಒಂದು ಡಿಸೈಡ್ ಮಾಡ್ತಾರೆ. ಅದೇ ತರ ಇಲ್ಲೂ ನಮ್ಗೆ ವೇದಾಂತ ಹಾಗೂ ಉಪನಿಷತ್ತುಗಳೇ ನಮಗೆ ದಾರಿ ದೀಪ ತರ ನಮ್ಗೆ ದಾರಿ ತೋರ್ಸತ್ತೆ. ಸೊ ಆ ಅನಂತವಾದದನ್ನ ನಾವು ತಿಳ್ಕೊಳ್ಳೋದಿಕ್ಕೆ ನಾನೇ ಆನಂದ ಸ್ವರೂಪಿ, ನಾನು ಅನಂತ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಗುರುವಿನ ಉಪದೇಶ ಅಥವಾ ವೇದಾಂತ ಉಪನಿಷತ್ತುಗಳ ಮಾರ್ಗದರ್ಶನ ಇಲ್ಲ ಅಂದ್ರೆ ನಾವು ಕಳೆದೋಗ್ತೀವಿ. ಆದ್ರಿಂದ ನಮಗೆ ಆ ಅನಂತತೆಯನ್ನ ಹಿಡ್ಕೋಬೇಕು, ತಿಳ್ಕೋಬೇಕು. ಅನಂತತೆಯನ್ನ ತಿಳ್ಕೊಂಡ್ರೆ ಸಾಕು, ಅದೇ ನಮ್ಗೆ ಮುಕ್ತಿ. ಆ ಅನಂತತೆಯನ್ನ ತಿಳ್ಕೊಳ್ಳೋದಕ್ಕೆ ಈ ವೇದ ಉಪನಿಷತ್ತು ಹಾಗೂ ಗುರು ಮುಖೇನ ನಾವು ಮಾಡುವಂತ ಸಾಧನೆ ನಮ್ಗೆ ಆ ಅನಂತ ನಾನು ಅಂತ ಭಾವಿಸೋದಲ್ಲ, ತಿಳಿದು ಜ್ಞಾನ ಯೋಗದ ಮುಖಾಂತರ ಅಜ್ಞಾನವನ್ನ ನಿವಾರಣೆ ಮಾಡಿಕೊಂಡು ಮುಕ್ತಿ ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಸರಿಯಾಗಿ ಹೇಳಿದೆ. ಶುರುನಲ್ಲಿ ನಾನು ಮೊದಲು ಭೇಟಿ ಗುರುಗಳನ್ನ ಆದಾಗ ಅವರು ಏನು ಬೇಕು, ಯಾಕೆ ಬಂದ್ರಿ, ಅವೆಲ್ಲ ಪ್ರಿಲಿಮಿನರಿ ಕ್ವಶನ್ಸ್ ಎಲ್ಲ ಆದಮೇಲೆ ಹೇಗೆ ನೀವು ಹೇಗೆ ಮುಂದುವರಿಬೇಕು ಅಂತ ಬುಕ್ಸ್ ಓದಿ, ಬುಕ್ಸ್ ಕೊಡಿ, ಯಾವ್ದಾದ್ರು ಬುಕ್ಸ್ ಇದ್ರೆ ಕೊಡಿ, ಒಂದಷ್ಟು ಪುಸ್ತಕಗಳಿದ್ರೆ ಕೊಡಿ, ನಾನು ಓದ್ಬಿಟ್ಟು ಅಪ್ಪಗೆ ನಾನು ಯಾವ್ಬಿಡ್ತೀನಿ ಅಂತ ಬಾಲಿಶ್ವಾಗಿ ಹೇಳಿದ್ದೆ. ಅವರು ಪುಸ್ತಕ ಅಲ್ಲ, ಶ್ರವಣ ಮನನ, ನಿಜವಾಗ್ಲೂ ಖಂಡಿತ ಸತ್ಯ ಹೇಳ್ತೀನಿ, ಶ್ರವಣ ಮನನ ನಿಧಿಧ್ಯಾಸನ ಅನ್ನೋ ಪದಗಳೇ ಫಸ್ಟ್ ಅಂತಿದ್ದು. ಶ್ರವಣ ಶ್ರವಣ ಕುಮಾರ ಅದೆಲ್ಲ ಗೊತ್ತಿತ್ತು, ಕನ್ನಡ ಪದ ಶ್ರವಣ ಗೊತ್ತಷ್ಟೇ ಹೊತ್ತು ಶ್ರವಣ ಮನನ ನಿಧಿಧ್ಯಾಸನ, ಅದು ಮನನ ನಿಧಿಧ್ಯಾಸ ಅಂತ ನಿಧಿಧ್ಯಾಸನ ಗೊತ್ತಾಗಲಿಲ್ಲ. ಮನೆಗೆ ಬಂದು ಗೂಗಲ್ ಮಾಡಿ ಹುಡುಕಿ ತಿಳ್ಕೊಂಡು ಬರ್ಕೊಂಡೆ. ಅದು ಹೇಳ್ದಂಗೆ ಮನನ ರೂಟ್ಸ್ ಏನು, ವೀಡ್ಸ್ ಏನಿದಾವೆ, ಅದನ್ನು ಸಂಶಯದ ಬೇರುಗಳನ್ನ ಕಿತ್ತಾಕಕ್ಕೆ ಗುರುಗಳು 100% ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ. ಗುರುಗಳ ಕೃಪೆಯಿಂದ ನಮ್ಮ ಕಾತ್ಯಾಯನಿ ಮೇಡಮ್ ಅಷ್ಟೇ ನಮಗೆ ಸ್ಟಾರ್ಟಿಂಗಲ್ಲಿ ಎಂಥ ಬಾಲಿಷ್ವಾದ ಪ್ರಶ್ನೆಗಳು ನಾವು ಕೇಳ್ತಾ ಇದ್ವಿ, ಕೇಳಕ್ಕೆ ಹೆದರ್ಕೊಳ್ತಿದ್ದೆ. ಎಷ್ಟೋ ಸರಿ ಒಂದ್ಸತಿ ಸಪ್ರೇಟಾಗಿ ಕೇಳ್ತಿದ್ದೆ, ನನ್ನ ಅಜ್ಞಾನ ಗೊತ್ತಾಗ್ಬಿಟ್ರೆ, ಪ್ರಕಟ ಆಗ್ಬಿಟ್ರೆ ಅಂತ. ಆಮೇಲೆ ಎಲ್ಲರೂ ಏನು ಗೊತ್ತಾಗಿ ಎಲ್ಲರೂ ಅಜ್ಞಾನಿಗಳೇ, ಎಲ್ಲರೂ ಮುಸ್ಕಾಕೊಂಡು ನೋಡೋದು ಇದರಲ್ಲಿ ಮರೆಯಲಿದ್ದೀವಿ ಅನ್ನೋ ಸರ್ಸಕ್ಕೆ ಅವರೆಲ್ಲರೂ ಗುರುಗಳ ಕೃಪೆಯಿಂದ ಇವರು ನಮ್ಮ ಕೃಪೆ ಮಾಡಿ ಜ್ಞಾನ ಅನುಸರಿಸ್ತಿದ್ದಾರೆ ಅಂತ. ಸೊ ಶ್ರವಣ ಮನನ ನಿಧಿಧ್ಯಾಸನ ಈ ಕಂಪಲ್ಸರಿಯಾಗಿ ನಾವು ಹೆಂಗೆ ಉಸಿರಾಡ್ತೀವೋ ಅದನ್ನು ಮಾಡಬೇಕಾದಂಥದ್ದು. ಈ ಕ್ಲಾಸ್ಗಳಂತೂ ನಮ್ಗೆ ಅಷ್ಟು ಅದ್ಭುತವಾದ ಒಂದು ಅನುಭವ ಕೊಡ್ತಾ ಇದೆ. ಈಚ್ ಅಂಡ್ ಎವ್ರಿ ಕ್ಲಾಸ್ ಈಗ ನಾನೇ ಮಾಡಬೇಕಾಗಿತ್ತು, ಅದಕ್ಕೆ ನಾನೇ ಇನ್ನೇನು ಜಾಸ್ತಿ ತಗೊಳ್ತೀನಿ, ಯಾಕೆಂದರೆ ಅರ್ಜೆಂಟಿಗೆ ಆಗ್ಬಿಡ್ತೀನಲ್ಲ, ಅದು ತಪ್ಪತ್ತೆ. ಜೊತೆಗೆ ಇದು ಚೆನ್ನ ತಲೆಗಳಿಗೆ ಇಳಿಯುತ್ತೆ ಒಂದು ಸ್ವಲ್ಪ, ತುಂಬ ನಿಜ ಜೀವನದಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ನಮ್ಗೆ ಏನಾಗಿತ್ತು, ನಮ್ಗೆ ಏನು ಬೇಕಿತ್ತು, ನನ್ನ ಜೀವನದಲ್ಲಿ ಏನು ಬೇಕಿತ್ತು, ಏನಾದೆ, ಈಗ ಏನಾಗಬೇಕು, ಏನು ಮಾಡಬೇಕು, ಏನು ಡಾಕ್ಟ್ರು, ನಾನು ಪೀಡಿಯಾಟ್ರಿಷಿಯನ್ ತಲೆನೋವು ಒಂದು ಸ್ವಲ್ಪ ಕ್ರೀಟಾಗಿ ಕೂತಿತ್ತು, ತುಂಬ ಚೆನ್ನಾಗಿ ಕೂತಿತ್ತು, ಗೊತ್ತಿಲ್ಲದಂಗೆ ಕೂತಿತ್ತು, ಮೇಲೆ ತೋರಿಸ್ಕೊತಿರ್ಲಿಲ್ಲ ಅಂತೇಳಿ, ಆದರೂ ಒಳಗಡೆ ಕೂತಿತ್ತು, ಅದಿತ್ತು, ಖಂಡಿತ ಇತ್ತು. ಅದು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ರು ಅಂದರೆ ಕೇಳ್ತಾ ಪ್ರಶ್ನೆಗಳನ್ನ ಕೇಳ್ತಾ ಎಷ್ಟು ಚೆನ್ನಾಗಿ ನಿಷ್ಕಾಮ ಕರ್ಮ ಮಾಡೋದು. ನಾನು ಪರ್ಫೆಕ್ಟಾಗಿ ನಾನು ಲಂಚ ತೊಗೊಳ್ಳಲ್ಲ, ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಾನು ಮಕ್ಕಳಿಗೆಲ್ಲ ಭಾರಿ ಫ್ರೀಯಾಗಿ ಏನೋ ಕೊಡ್ತೀನಿ, ಇದೇನೋ ಮಾಡ್ತೀನಿ, ಸರ್ವಿಸ್ ಅಂತ ಬೇರೆ, ಅಂದರೆ ಸೇವೆ ಅಂತ ಮಾಡ್ತೀನಿ ಅನ್ನೋ ಅಹಂಕಾರ ಇತ್ತು, ಅದು ಒಳಗಿತ್ತು. ಎಷ್ಟು ಚೆನ್ನಾಗಿ ಬೀಡನ್ನ ಕಿತ್ತು ಬೇರೆ ಸಮೇತ ಕಿತ್ತಾಕೋದು ಅಂತ. ನೀನು ಕರ್ಮ ಮಾಡ್ತಿದ್ದೆ ಅಷ್ಟೇ, ನೀನು ಕರ್ಮವನ್ನು ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ನಿಷ್ಕಾಮ್ಯವಾಗಿ ನೀನಲ್ಲಿ ಒಂದು ಏನು ಅಪೇಕ್ಷೆ ಇಲ್ಲದೆ ಮಾಡೋವಂಥದ್ದನ್ನು. ಆಮೇಲೆ ನಾನು ಡಾಕ್ಟರ್ ಆಗಿರೋದೆಲ್ಲ ಕಲ್ಪನಾನು ಒಂದು ದೇಹ ಒಂದಿಲ್ಲಿ ಬಂದು ಡಾಕ್ಟ್ರಾಗಿ ಇಷ್ಟು ವರ್ಷ ಬದುಕಿ ಸರ್ವಿಸ್ ಮಾಡಿ ಹೋಗ್ತಾಳೆ ಅಷ್ಟೇ. ಈ ಥರ ಸಾವಿರಾರು ಲಕ್ಷಾರು ಕಲ್ಪನೆಗಳು ಬರ್ತಾರೆ, ಲಕ್ಷ ಇನ್ನೂ ಉತ್ತಮವಾದ ಕಲ್ಪನೆಗಳು ಬರ್ತಾರೆ, ಇನ್ನೂ ತುಂಬ ಜ್ಞಾನ ಇರುವಂಥ ಕಲ್ಪನೆಗಳು ಬರ್ಬೋದು. ಸೊ ನಾನು ಜಸ್ಟ್ ಒಂದು ಯಾವುದೋ ಒಂದು ಮೈನ್ಯೂಟ್ ಕಣ ಬಂದು ಹೋಗ್ತಾ ಇದ್ದೆ, ಆ ಕಣ ಸಹ ನಾನು ಕಣ ಅಂತಲೂ ಹೇಳ್ಕೊಳ್ಳೋಂಗಿಲ್ಲ ಅಲ್ಲ, ಆ ಥರ ಡೈಲ್ಯೂಟ್ ಸ್ಯಾಚುರೇಷನ್ ನನಗೆ ಒಂದಾಗ್ಬಿಟ್ಟಿರುತ್ತೆ. ಅದ್ಭುತವಾದ ಒಂದು ವೇದಾಂತ ಅನ್ನೋದು
ನಿಜವಾಗ್ಲೂ ಅದ್ಭುತವಾದ ಟಾಪಿಕ್. ಯಾಕೆ ನಮ್ಗೆ ಇಷ್ಟು ಅಂತ ಹೇಳೋಂಗಿಲ್ಲ ಈಗ, ಯಾಕೆಂದ್ರೆ ಬಂದಾಗಿದೆ, ಒಂದು ಅವಕಾಶ ಕೊಟ್ಬಿಟ್ರು ಭಗವಂತ, ಸಾಕು. ಇನ್ ಮುಂದಿನ ಪೀಳಿಗೆಗೆ ಒಂದ್ ಸ್ವಲ್ಪ ಎನ್ಲೈಟನ್ ಲೀಡ್ಸ್ ಅಂತೆಲ್ಲ ಮಾಡ್ತಿದ್ದಾರೆ. ಬಟ್ ಇದು ಜನರಲ್ ಆಗಿದ್ದು ಹೋಲ್ ಸಿಸ್ಟಮ್ ಶುಡ್ ಒಂದ್ ಕಾಲ ಬಂದೇ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂದ್ ಕಾಲ ಈಗ ನೆಕ್ಸ್ಟ್ ಇಯರೇ ಬರುತ್ತೆ. ನೆಕ್ಸ್ಟ್ ಇಯರ್ಗೆ ಗುರುಗಳು ಇವಾಗ ಅದೇ ಫುಲ್ಲಿ ಬಿಸಿ ಸ್ಕೂಲ್ ಲೆವೆಲ್ ನಲ್ಲಿ ಇದನ್ನ ಹ್ಯಾಕ್ ತರೋದು ಎಲ್ಲ ಮಾಡ್ತಾರೆ. ಖಂಡಿತ ಮೇಡಮ್. ಆ ತರ ಗುರುಗಳ ಕೃಪೆಯಿಂದ ಅಂಥ ಗುರುಗಳಿಂದನೇ ಸಾಧ್ಯ ಈ ಬದಲಾವಣೆ ತರಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಇಲ್ಲ. ಅಂದ್ರೆ ಸದ್ಯಕ್ಕೆ ನಾನು ತುಂಬ ಲಕ್ಕಿ, ನಮ್ಮ ಗುರುಗಳು ಸಿಕ್ಕಿದ್ದಾರೆ. ನಾವು ಒಂದು ಪಥದಲ್ಲಿ ನಡೀತಾ ಇದ್ದೀವಿ ಅಷ್ಟೇ. ನಂಗೆ ಅದ್ಬಿಟ್ಟು ಬೇರೆ ಏನು ಎಲ್ಲ ನಿತ್ಯ ಅಥವಾ ಸತ್ಯದಂತೆ ತೋರುವ ಓಕೆ. ಈ ಅನಂತತೆ ಆನಂದ ಹೇಳಾಯ್ತು ಮೇಡಮ್. ಇನ್ನೇನು ಅನ್ಸತ್ತಿಲ್ಲ ಅಂತ ಅನ್ಕೋತೀನಿ. ನಿರಂತರಂ ಇದರಲ್ಲಿ ವಿಶುದ್ಧ ಪರಮ ನಿರಂತರಂ ಜಯತಿ, ಅದೆಲ್ಲ ಸ್ವಲ್ಪ ಯಾವುದಕ್ಕೂ ನಾಶ ಇಲ್ಲ, ಸೇಲಿಲ್ಲ, ಅದಕ್ಕೆ ಅದು ಜಯ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ನಮ್ಮನ್ನು. ಸಾಕು ಅನ್ಸುತ್ತಲ್ಲ ಮೇಡಮ್. ಅದೇ ಇನ್ನೊಂದಿದೆ, ಭಾಷೆಯಲ್ಲಿ ನಾವು ಏನ್ ತಪ್ಪು ಮಾಡ್ತೀವಿ, ಒಂದೊಂದ್ ಎರಡು ಲೈನ್ ಹೇಳುವಂಥದ್ದು ಸುಮ್ಮನೆ ಜ್ಞಾಪಕ ಇರೋದಕ್ಕೋಸ್ಕರ ಅದೊಂದು ಕೇಳಿ. ಹೇಳಿ, ಯಾರಾದ್ರೂ ಹೇಳಿ. ಉಮಾ ಮೇಡಮ್ ಅವರು ಹೇಳ್ಬೋದು, ರಜಿತಾ ಹೇಳಂಗಿದೆ, ಕಾಂತಿ ಹೇಳಿ. ಕಾಂತಿ ಮೇಡಮ್ ಏನೋ ಗೊತ್ತಾಗ್ಲಿಲ್ಲ ನಂಗೆ. ಅಲ್ಲ, ಭಾಷೆ ನಾವು ಮಾತಾಡೋ ಭಾಷೆಯಲ್ಲಿ ದಿನ ತಪ್ಪು ಮಾಡ್ತೀವಿ, ಏನ್ ತಪ್ಪು ಮಾಡ್ತೀವಿ ಅಂತ ಹೇಳ್ತಾರೆ ಗುರುಗಳಲ್ಲಿ. ನೀವು ಟಾಕ್ ಕೇಳಿ, ಹಾಗಾಗಿ ನಿಮ್ಗೆ ಗೊತ್ತಿಲ್ಲ ಬಿಡಿ. ಈಸ್ ಅದ ಮೇಡಮ್. ಹೌದು, ಫ್ಲವರ್ ಈಸ್ ಇಲ್ಲಿ ಈಸ್ನೆಸ್ ಅಂತ ಅನ್ನೋದು ನೌನು ವರ್ಬು ಅಂತ ಹೇಳಿರಲ್ಲ, ಅದಲ್ವಾ? ಕರೆಕ್ಟ್. ನೌನು ಅಬ್ಜೆಕ್ಟಿವ್. ಅದೇ ನಾವು ಕನ್ನಡಿಗ ಅಂತ ಹೇಳಿದ್ರೆ ನಾವು ಕರ್ನಾಟಕಕ್ಕೆ ಪರಿಮಿತ ಆಗ್ತೀವಿ. ಅದಲ್ಲ ಅವ್ರು ಹೇಳಿದ್ ಕರೆಕ್ಟ್. ಕಾಂತಿ ಹೇಳ್ತಾ ಇದ್ದಾರೆ, ಹೇಳಿ. ಒಂದು ಹೂವ ಇದೆ ಅಂತಂದ್ಬೇಕಾದ್ರೆ ದಿ ಫ್ಲವರ್ ಈಸ್ ಅಂತಂದಾಗ ಫ್ಲವರ್ ಏನು, ಈಸ್ ಏನು ಅಂತಂದ್ರೆ ಅಲ್ಲಿ ಈಸ್ ಅನ್ನೋದನ್ನ ನಾವು ಕಿತ್ತಾಕಕ್ ಸಾಧ್ಯನಾ? ಫ್ಲವರ್ ಬಾಡೋಗಿ ಉದ್ರೋಗ್ಬಿಡ್ಬೋದು, ಬಟ್ ಈಸ್ ಅನ್ನೋದು ಕಿತ್ತಾಕಕ್ ಸಾಧ್ಯನಾ? ಅದು ಆಲ್ವೇಸ್ ಎಕ್ಸಿಸ್ಟಿಂಗ್. ಸೊ ಅದು ನಮ್ಗೆ ನಾವು ಹಿಡ್ಕೊಳ್ಬೇಕಾಗಿರೋದು ಅಲ್ಲಿ. ನಮ್ದು ಏನು ಅಂತಂದ್ರೆ, ನಾವು ಇವಾಗ ಐ ಆಮ್ ರನ್ನಿಂಗ್ ಅಂತಂದ್ರೆ ಐ ಆಮ್ ರನ್ನಿಂಗ್ ಅಂತಂದ್ರೆ ರನ್ ಮಾತ್ರ ಇಟ್ಕೊಳ್ಳೋದಲ್ಲ, ಅಥವಾ ಐ ಮಾತ್ರ ಇಟ್ಕೊಳ್ಳೋದು. ಐ ಆಮ್ ಅನ್ನೋದು ಇದೆಯಲ್ಲ, ಅದ್ರಿಂದನೇ ಹೋಗ್ತಿರೋದು ಅಂತನ್ನೋದು ಅದು ಮೂಲ ಅಂತನ್ನೋದು ನಾವು ಅದು ನಮ್ಗೆ ಮಾತಿನಲ್ಲಿ ಬರ್ಬೇಕು. ಇವಾಗ ನಾ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಅಂದ್ರೆ ಯಾರು ಅಗೇನ್ ಅಲ್ಲಿಗೆ ಬರುತ್ತೆ. ಸೊ ಈಸ್ನೆಸ್ ಅಂತನ್ನೋದು ಅಸ್ತಿತ್ವ ಅಂತನ್ನೋದು ಅಲ್ಲಿ ನಮ್ಗೆ ಗಮನ ಎಲ್ಲಿ ಹೋಗ್ಬೇಕು? ಸಬ್ಜೆಕ್ಟ್ ಪ್ರೆಡಿಕೇಟ್ ಆಬ್ಜೆಕ್ಟ್ ಅಂತಂದಾಗ ಎಲ್ಲಿಗೆ ಗಮನ ನಮ್ಗೆ ಹೋಗ್ಬೇಕು? ಒಂದು ನೌನ್ ಇರ್ಬೋದು, ಅಥವಾ ಈಸ್ ಅಂತನ್ನೋದು ವರ್ಬೇ ಇರ್ಬೋದು, ಬಟ್ ಈಸ್ನೆಸ್ ಅನ್ನೋದು ನೌನ್ ಆಗತ್ತೆ, ಅದು ಮುಖ್ಯ ಅಲ್ಲಿ. ಸೊ ಈ ಒಂದು ಹೂವ ಇದೆ ಅಂತನ್ನೋದು, ಅಥವಾ ಒಂದು ದಿ ಫ್ಲವರ್ ಈಸ್ ಇನ್ ದಿ ಗಾರ್ಡನ್ ಅಂತಂದ್ರೆ ಆ ಫ್ಲವರ್ ಅಂತನ್ನೋದೇನು, ಈಸ್ ಅನ್ನೋದೇನು ಅಂತನ್ನೋದು ಆ ಪ್ರತಿಯೊಂದ್ರಲ್ಲೂ ನಾವು ಮಾತಾಡುವಾಗ ನಮ್ಮ ಮನಸ್ಸಿನಲ್ಲಿ ಮಾತಾಡ್ಕೊಳ್ಳುವಾಗ ಸೆಲ್ಫ್ ಟಾಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆಚೆ ಕಡೆ ವ್ಯಾವಹಾರಿಕವಾಗಿ ಸ್ವಲ್ಪ ಮಾತಾಡಲೇಬೇಕಾಗತ್ತೆ, ಅದನ್ನ ನಾವು ಒಂಥರ ಬೇರೆ ತರ ಮಾತಾಡಕ್ ಹೋದ್ರೆ ಸರಿ ಹೋಗಲ್ಲ. ಸೊ ನಮ್ಮ ಮನಸ್ಸಿನಲ್ಲಿ ನಾವು ಏನ್ ಮಾತಾಡ್ಕೋತೀವಿ, ಇದು ಈಸ್ ಅಂತ ಎಲ್ಲೇ ಬಂದಾಗ, ಅಂದ್ರೆ ಇಂಗ್ಲಿಷಲ್ಲಿ ಈಸಿಯಾಗಿ ಹೇಳ್ಬೋದು. ಈಗ ಕನ್ನಡದಲ್ಲಿ ಈಸ್ ಅನ್ನೋ ಪದ ಹೇಳಕ್ಕಾಗಲ್ಲ, ಹೂವ ಇದೆ ಅಂತನ್ನೋದು ಇರುವಿಕೆ ಅಂತ ಆಗತ್ತೆ. ಬಟ್ ಈಸ್ನೆಸ್ ಅಂತಂತಂದ್ರೆ ಅದು ನಮ್ಮಲ್ಲಿ ನನ್ನ ಈಸ್ನೆಸ್ ಏನು, ನನ್ನ ಆತ್ಮ ಯಾವುದು, ಹೇಗ್ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ, ನಂದು ಇವಾಗ ಹೇಗ್ ನುಡಿ ಬರ್ತಾ ಇದೆ, ಅಲ್ಲಿ ನಾವು ಕೇಳಿರ್ಬೋದು, ಬರ್ಕೊಂಡಿರ್ಬೋದು, ಎಲ್ಲ ಸರಿ. ಬಟ್ ಇಲ್ಲಿ ಮಾತಾಡುವಾಗ ಹೇಗ್ ಬರ್ತಾ ಇದೆ, ಆ ಈಸ್ನೆಸ್ ಇಂದನೇ ಬರ್ತಿರೋದು. ಆ ಒಂದು ಅಲ್ಲಿ ಪ್ರತಿ ಸಲನೂ ನಮ್ಗೆ ಗಮನ ಅಲ್ಲಿಗೆ ಹೋದಾಗ ನಾವ್ ಏನು, ನಾವ್ ಯಾರು, ಹೂ ಎಮ್ ಐ ಅನ್ನೋದು ಗೊತ್ತಾಗತ್ತೆ ಅನ್ನೋದಲ್ಲಿ ತಿಳಿಸಿದ್ದಾರೆ. ಅದೇ ತುಂಬಾ ಇದು ಬಹಳ ಬ್ಯೂಟಿಫುಲ್ ಆಗಿದೆ. ಅದೇ ನೀವು ಹೇಳ್ದಂಗೆ ರೋಸ್ ಈಸ್ ಅಂತಂದ್ರೆ, ರೋಸ್ ಈಸ್ ಎ ಫ್ಲವರ್ ಅಥವಾ ಇಟ್ ಈಸ್ ಎ ಫ್ಲವರ್ ಅಂದ್ರೆ ನಾವು ರೋಸ್ ನ ನಾಮಪದ, ರೋಸ್ ಅನ್ನೋದು ನಾಮಪದ, ಈಸ್ ಅನ್ನೋದು ಇದೆ ಅಂತೀವಿ. ಇದು ಅಪೋಸಿಟ್. ಇದು ನಮ್ಮ ಡಿಕ್ಷನರಿಲಿ ವೇದಾಂತದ ಒಂದು ವ್ಯಾಕರಣದ ಗ್ರಂಥದಲ್ಲಿ ಇದು ತಿರ್ಗಿಸ್ಬಿಡ್ಬೇಕು. ಈಸ್ ಅನ್ನೋದು ನಾಮಪದ ಆಗುತ್ತೆ ಅಂದ್ರೆ ಅಸ್ತಿತ್ವನೇ ನಾಮಪದ ಆಗ್ಬಿಟ್ಟು ರೋಸು
ವಿಶೇಷಣ ಅಬ್ಜೆಕ್ಟಿವ್ ಆಗಿರೋದು ರೋಸ್ ನಶಿಸಿ ಹೋಗುವಂಥದ್ದು. ಇದು ನಾವು ಈ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ಇದ್ರೇನೆ ರೋಸ್ ಇದೆ ಎನ್ನುವ ಅರಿವಿಂದ ರೋಸನ್ನ ಇಮ್ಯಾಜಿನ್ ಮಾಡ್ಬೋದು ಅಥವಾ ಇದೆ ಅಂತ ಒಪ್ಕೋಬಹುದು. ಅರಿವೇ ಇಲ್ಲದಿದ್ರೆ ಹೆಂಗೆ? ಅಸ್ತಿತ್ವ ಎಕ್ಸಿಸ್ಟೆನ್ಸ್ ಅರಿವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಪೋಸಿಟ್ ಆಗಿ ನಾವು ಏನಾದ್ರು ಸೆಂಟೆನ್ಸ್ ಬರೆದ್ರೆ ಮಾಮೂಲಿ ಇಂಗ್ಲಿಷ್ ಕ್ಲಾಸ್ ಆಗಲ್ಲ, ನಮ್ಮ ಕ್ಲಾಸಲ್ಲಿ ಇದು ಅಪೋಸಿಟ್ ಆಗುತ್ತೆ. ಅಂತ ಹೇಳ್ಬೇಕಾಗುತ್ತೆ. ಸೊ ಅವಾಗ ಯಾವ್ದೆಲ್ಲ ಎಕ್ಸಿಸ್ಟ್ ಆಗ್ತಿದ್ಯೋ ಅದೆಲ್ಲ ನಲಿಫೈ ಆಗೋಗ್ಬಿಟ್ರು, ಅದ್ರ ಹಿಂದಿನ ಅಸ್ತಿತ್ವ ಮಾತ್ರ ನಿಜ ಆಗ್ಬಿಡುತ್ತಲ್ವ ಮೇಡಮ್? ಅಯ್ಯೋ ಅಯ್ಯಪ್ಪ. ಅದಕ್ಕೆ ರಮಣ ಮಹರ್ಷಿಗಳು ಪ್ರತಿ ಸಲ ನಾವು ಕೇಳಿದ್ರೆ ನಾವೇನ ಹೇಳ್ತೀವಿ, ಗೋಡೆ ಇದೆ, ಕುರ್ಚಿ ಇದೆ, ಗುರುಜಿ ಉದಾಹರಣೆಗಳು ಕೊಟ್ಟಿರೋದು, ಕುರ್ಚಿ ಇದೆ, ಗೋಡೆ ಇದೆ, ಅದಿದೆ ಅಂತೀವಿ. ಆದ್ರೆ ರಮಣ ಮಹರ್ಷಿಗಳು ಫಸ್ಟ್ ಏನ್ ಹೇಳ್ತಾದ್ರು, ಇದೆ, ಆಮೇಲೆ ಗೋಡೆ ಇದೆ, ಒಂದಿದೆ ಅಲ್ಲಿ, ಅದೇನೋ ಗೋಡೆ ಆಗಿ ತೋರ್ತಾ ಇದೆ. ಒಬ್ರು ಇದು ಕಾಣಿಸ್ತಾ ಇದ್ದಾರೆ, ಅಸ್ತಿತ್ವ ಬರುತ್ತೆ ಫಸ್ಟ್, ಅದಾದ್ಮೇಲೆ ಅವರು ಕಲ್ಪನಾ ರೂಪವಾಗಿ ಕಾಣ್ತಾರೆ. ನನ್ನ ಮೆಮೊರಿಲಿ ತರ್ತೀನಿ ಇವ್ರನ್ನೆಲ್ಲ ನೋಡಿದ್ದೀನಲ್ಲ ನಾನು ಅಂತ ನನ್ನ ಮೆಮೊರಿಯಿಂದ ಕಲ್ಪನಾ ರೂಪನ ನಾನು ಬಿಡಿಸ್ತೀನಿ. ನಾನು ಇಲ್ಲ ಅಂದ್ರೆ ಅಲ್ಲಿಲ್ಲ ಕಲ್ಪನಾ, ಯಾರು ಇಲ್ಲ ಅಲ್ಲಿ. ನಾನು ನನ್ನ ಮೆಮೊರಿಯಿಂದ ನನ್ನ ಒಂದು ರೂಪಗಳು ಬರುತ್ತಷ್ಟೇ ಹೊರತು ಮೊದಲು ಅಸ್ತಿತ್ವ ಅಷ್ಟೇ ಕಾಣಿಸುತ್ತೆ, ಅಲ್ಲಿ ಬೇರೆ ಏನು ಕಾಣಿಸಲ್ಲ. ಇದು ರಮಣ ಮಹರ್ಷಿಗಳು ತಿಳಿಸ್ತಾ ಇರೋವಂಥದ್ದು. ಅದು ಗುರುಜಿ ತಿಳಿಸ್ಕೊಟ್ಟಿದ್ದಾರೆ, ಇದನ್ನ ಹಿಂದೆ ಸಾಕಷ್ಟು ಸರಿ ಹೇಳಿದ್ದಾರೆ ಇದನ್ನು. ಸೊ ಹಾಗಾಗಿ ಫಸ್ಟ್ ಇದೆ, ಆಮೇಲೆ ಅಸ್ತಿತ್ವನೇ ಕಾಣಿಸಿ ಆಮೇಲೆ ರೂಪಗಳನ್ನ ಜೋಡಿಸ್ಕೊಳ್ಳೋದು ಸಹಾಯದಿಂದ ಆಮೇಲೆ ಒಂದು ಪಿಕ್ಚರ್ ಬರುತ್ತೆ. ಯಾರಿಲ್ಲ, ಒಮ್ಮನೂ ಕಾಣಲ್ಲ, ಯಾರು ಕಾಣಲ್ಲ. ಗುರೂಜಿನೂ ಒಂದೊಂದು ಸಂದರ್ಭದಲ್ಲಿ ಅಲ್ಲಿ ಹೇಳಲ್ಲ, ಕೆಲವು ಸರಿ ಹೇಳ್ತಾರೆ, ಫಸ್ಟ್ ನನ್ ಬರೀ ಕಾಣುತ್ತೆ, ಆಮೇಲೆ ನೀವು ಕಾಣ್ತೀರಾ ಅಂತ ಹೇಳ್ತಾರೆ. ಪಿಕ್ಚರ್ ನನ್ನೊಳಗಿಲ್ಲ ಅಂದ್ರೆ ಈಗ ಯಾರೋ ಕೆಲವರು ನಮಗೆ ಗುರ್ತು ಇಲ್ಲದೆ ಇರೋರು, ನಮಗೆ ನಾವು ಅವ್ರನ್ನ ಗುರ್ಸೋದೇ ಇಲ್ಲ, ಜ್ಞಾಪಕನೇ ಬರ್ತಾ ಇಲ್ಲ. ಯಾಕಂದ್ರೆ ನನಗೆ ಇಲ್ಲ, ಅವರು ನನ್ನ ಮೆಮೊರಿಲಿ ಅವ್ರಿಗೆ ಇರಲ್ಲ ಪಿಕ್ಚರು, ಹಾಗಾಗಿ ನಮ್ಗೆ ಅವ್ರು ಜ್ಞಾಪಕ ಬರಲ್ಲ. ಇಲ್ಲ ಅಂದ್ರೆ ಯಾರು 70 ವರ್ಷದಾದ್ಮೇಲೆ ಅವ್ರು ನೋಡ್ತಷ್ಟ ಜ್ಞಾಪಕ ಬಂದ್ಬಿಡತ್ತೆ, ಅವ್ರ ಪಿಕ್ಚರ್ ನನ್ನೊಳಗಿದೆ ಅಂತ. ನಾವು ಹೊಡೆದು ಇಟ್ಕೊಂಡಿರ್ತೀವಿ ಪಿಕ್ಚರ್ ನನ್ನ ಮನಸ್ಸಲ್ಲಿ, ಹಾಗಾಗಿ ಆ ಮೆಮೊರಿಯಿಂದ ತೆಗಿತೀವಿ ಪಿಕ್ಚರ್. ಆಮೇಲೆ ಇನ್ನೂ ಪ್ರಶ್ನೆ ಇದೆ ಕಲ್ಪನಾ, ಆಸ್ತಿಕರು ಅಂದ್ರೇನು? ಸೆಂಟೆನ್ಸ್ ಹೇಳಿದ್ದಾರೆ, ಬಟ್ ಅದರಿಂದ ಒಂದು ಸ್ವಲ್ಪ ತಿಳ್ಕೊಳ್ಳೋದಿದೆ, ಅಂದ್ರೇನು ಅಂತ. ಅಸ್ತಿತ್ವ ಇದೆ ಅಂತ ಒಪ್ಕೊಂಡಿರೋರು ಆಸ್ತಿಕರು ಅಂತ. ಹಾಗಾದ್ರೆ ನಾಸ್ತಿಕರು ಅಂದ್ರೇನು? ಅಸ್ತಿತ್ವ ಇಲ್ಲ ಅಂತ ಹೇಳೋರು ನಾಸ್ತಿಕರು ಅಂತ ಆಗುತ್ತೆ. ಅಸ್ತಿತ್ವ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರು ಇರ್ಲೇಬೇಕು, ನಾಸ್ತಿಕರು ಅಂದ್ರೆ ಅವ್ರ ಅಸ್ತಿತ್ವನ ಅವ್ರು ಅಲ್ಲಗಳೆಯಕ್ ಸಾಧ್ಯನಾ? ನಾನಿಲ್ಲ, ಅವರು ದ್ವೈತದಲ್ಲಿ ಇದ್ದಾರೆ. ಅವರು ಭಗವಂತ ಬೇರೆ ಅಂತ ಅನ್ಕೊಂಡು, ನಾನ್ ಬೇರೆ ಅನ್ಕೊಂಡು ಭಗವಂತ ಇಲ್ಲ ಅಂತೇಳಿ ನಾಸ್ತಿಕತೆ ಮಾಡ್ಕೊತಾ ಇದಾರೆ ಅಷ್ಟೇ. ಇಲ್ಲಿ ಅದ್ವೈತದಲ್ಲಿ ನಾನು ಅವನು ಒಂದೇ ಅಂತ ಅಂದಾಗ ನಾನು ಒಪ್ಕೊಂಡ್ಬಿಟ್ಟಿದೀನಿ, ಸೊ ನಾನು ಆಸ್ತಿಕ. ಅಂದ್ರೆ ನಾಸ್ತಿಕ ಅಂದ್ರೆ ದೇವ್ರನ್ನ ನಂಬೋದು, ದೇವ್ರನ್ನ ನಮ್ದೇ ಇರೋದು ಅಂತ ತಗೊಳ್ದೇನೆ ಅನ್ನೋದು ಆಸ್ತಿಕತೆ. ಹಾಗಿದ್ಮೇಲೆ ನಾಸ್ತಿಕ ಅಂತಂದ್ರೆ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದೆ ಇರೋನು ನಾಸ್ತಿಕ ಅಂತ ಆಗೋದಾದ್ರೆ, ಅಸ್ತಿತ್ವ ಇಲ್ಲ ಅಂತ ಹೇಳಕ್ ಆಗತ್ತಾ? ಅವನಿದಾನಲ್ಲ, ಅವನು ನಾನಿಲ್ಲ ಅಂತ ಹೇಳ್ಕೊಳಕ್ಕಾಗತ್ತಾ? ಹಾಗೆ ಹೇಳಕ್ಕೆ ಆಗಲ್ಲ. ಹಾಗಾಗಿ ಅದು ನಾಸ್ತಿಕತೆ ಅನ್ನೋದು ಫೂಲಿಶ್ನೆಸ್, ಇಲ್ಲ ಅನ್ನೋ ತರ ಬರುತ್ತೆ. ಸರಿ, ಇನ್ಯಾವುದು ಏನು ಹೇಳ್ತಿಲ್ಲ ನಿಮಿಷ ಮಾಡ್ಕೊಂಡಿದ್ದೀನಿ ಮೇಡಮ್. ರೌಂಡ್ ಅದೊಂಚೂರು ಮಿಕ್ಸ್ ಆಯ್ತಲ್ವಾ, ಆಯ್ತು. ಶುದ್ಧ ಅಸ್ತಿತ್ವ ಆಯ್ತು, ಜ್ಞಾನ ಆಯ್ತು. ಅದೇ ಎಲ್ಲ ಆಗಿದೆ ಬಿಡಿ, ಸ್ವಯಂ ಸಿದ್ಧ ಅದೆಲ್ಲ ಅದರೊಳಗೆ ಬರುತ್ತೆ. ಅದೇ ಪ್ರಿಯಾ ಮೂಲ ಪ್ರಮೋದ ಒಂದ್ ಸ್ವಲ್ಪ ಹೇಳ್ಬೋದಿತ್ತ ನಾವು ಯಾರಾದ್ರೂ?
ಮೇಡಮ್ ಉಮಾ ಮೇಡಮ್ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಇಲ್ಲ, ಇದು ಕಾಂತಿ ಸಾಕಷ್ಟು ಸಲ ಹೇಳಿದ್ದಾರೆ. ಪ್ರಿಯಾ ಮೋದ ಪ್ರಮೋದ ಕಾರುದಾರ. ಯಾಕೆ ಪ್ರಿಯಾ ಮೋದ ಪ್ರಮೋದದಲ್ಲಿ ಆನಂದ ಪ್ರಕಟವಾಗಿ ಮತ್ತೆ ಹೋಗ್ಬಿಡುತ್ತೆ ಕಾಂತಿ? ನಿಮ್ಗೆ ಕಾಂತಿ ಅನ್ಸತ್ತೆ ಅದು ಸಾಕಷ್ಟು ಸಲ ಇದನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಪ್ರಿಯಾ ಅಂದ್ರೆ ನಂಗೆ ಯಾವುದೋ ಒಂದು ವಸ್ತು ಬೇಕಾಗಿರುತ್ತೆ, ಇಷ್ಟ ಆಗಿರುತ್ತೆ, ಅದು ಪ್ರಿಯ ಆದದ್ದಿರುತ್ತೆ. ಪ್ಲಸ್ ಏನಾಗುತ್ತೆ ನೆಕ್ಸ್ಟ್ ಮೋದ. ಸೊ ನನ್ಗೆ ಸುಮ್ಮನೆ ಉದಾಹರಣೆ ಕಾರು, ನನ್ಗೊಂದು ಕಾರ್ ಬೇಕು ಅನ್ಸುತ್ತೆ, ಅಥವಾ ಒಂದು ನೆಕ್ಲೆಸ್. ಓಕೆ, ನೆಕ್ಲೆಸ್ ಬೇಕು, ಹೆಂಗಸಲ್ವಾ, ಕಾರ್ ಬೇಡ, ನಾನು ಕಾರ್ ಡ್ರೈವಿಂಗ್ ಬೇಡ. ಸೊ ನಂಗೊಂದು ನೆಕ್ಲೆಸ್ ನನ್ನ ಪಿಕ್ಚರಲ್ಲಿ ಇರುತ್ತೆ. ಸೊ ನನಗೆ ಏನಾದರೂ ತುಂಬ ಪ್ರಿಯವಾಗಿರುತ್ತೆ, ಅದು ತುಂಬ ಇಷ್ಟ ಆಗಿರುತ್ತೆ ಆ ವಸ್ತು. ಆಮೇಲೆ ಏನಾಗುತ್ತೆ, ನನಗೆ ನನ್ನ ಗಂಡ ನೆಕ್ಲೆಸ್ ಕೊಡಿಸ್ತಾರೆ ನನಗೆ ಆ್ಯನಿವರ್ಸರಿಗೆ. ಸೊ ಅದೇನಾಗುತ್ತೆ, ಮೋದ, ಖುಷಿ ಆಗುತ್ತೆ. ಆಮೇಲೆ ನಾನು ಏನು ಮಾಡ್ತೀನಿ, ಆ ನೆಕ್ಲೆಸ್ ಹಾಕ್ಕೊತೀನಿ. ಹಾಕ್ಕೊಂಡು ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಅಕಸ್ಮಾತ್ ಬೇರೆಯವ್ರು ಯಾರು ನೋಡಲಿಲ್ಲ ಅಂದ್ರೂ ನನ್ನ ನೆಕ್ಲೆಸ್ ನೋಡಿ ಚೆನ್ನಾಗಿದೆಯಾ ಅಂತ ಕೇಳ್ಕೊಂಡು ಪ್ರಮೋದ. ಇಷ್ಟೊಂದೆಲ್ಲ ಆನಂದ ಮಾಡ್ತೀವಿ. ಆ್ಯಕ್ಚುಲಿ ಇದು ಆನಂದಮಯ ಕೋಶದಲ್ಲಿ ಬರೋದು ಏನು ಸಚ್ಚಿತ್ ಆನಂದ. ಆನಂದದಲ್ಲಿ 2 ಥರ ಇದೆ, ಒಂದು ಶಾಶ್ವತವಾದದ್ದು ಒಂದು ಆನಂದ, ಇನ್ನೊಂದು ಈ ಥರ ತಾತ್ಕಾಲಿಕ. ಯಾವುದೋ ಒಂದು ವಸ್ತು ನನಗೆ ಸಿಕ್ಕಾಗ ಸಿಗುವಂಥದ್ದು ಪ್ರಿಯಾ ಮೋದ ಆನಂದ. ಅದೇನಾಗುತ್ತೆ, ಬಂದು ಹೋಗುವಂಥದ್ದು. ನೆಕ್ಲೆಸ್ ಹಾಕ್ಕೊಂಡಿರ್ತೀವಿ, ಯಾವುದೇ ಒಂದು ವಸ್ತು ಅದು ಎಷ್ಟೊತ್ತಿರ್ಬೋದು, ಮ್ಯಾಕ್ಸಿಮಮ್ ಒಂದು 16 hours ಇರ್ಬೋದು ಅಂತ ಒಂದು ಕ್ಯಾಲ್ಕುಲೇಷನ್ ಹೇಳಿದ್ದಾರೆ. ಯಾವುದೇ ಒಂದಾಗಲಿ, ದುಃಖನೇ ಆಗಲಿ ಸುಖನೇ, ಯಾವುದೇ ಬಂದು ಸಂತೋಷ ಬಂದರೂ ಹಾಗೇನೆ ಅದಾದ ನಂತರ ಇಮ್ಮಿಡಿಯೇಟಾಗಿ ಬೇರೆ ಶಿಫ್ಟ್ ಆಗುತ್ತೆ, ಮತ್ತೆ ಇನ್ನೊಂದಕ್ಕೆ ಅಂತ. ಹಾಗಾದ್ರೆ ಆನಂದ ಅಂದರೆ ಆನಂದ ಅಲ್ವಾ? ಅದು ಆನಂದನೇ. ಅದು ಯಾವಾಗ ಈ ದುಃಖ ಇರಲ್ಲ, ನನಗೆ ಸಂತೋಷ ಬರುತ್ತೆ, ಅವಾಗ ಈ ಆನಂದ ಪ್ರಕಟ ಆಗುತ್ತೆ. ಆನಂದಮಯ ಕೋಶದಲ್ಲಿ ಈ ಮನಸ್ಸಿನ ಮುಖಾಂತರ ಇದು ಪ್ರಕಟ ಆಗುತ್ತೆ. ಇವೆರಡೂ ಬಿಟ್ಟು ಇನ್ನೊಂದಿರುತ್ತೆ, ಶಾಶ್ವತವಾದ ಆನಂದದ, ಅದು ಅನಂತಕ್ಕೆ ಹೋಲಿಸ್ತಾರೆ. ಸೊ ಅನಂತತೆಯಲ್ಲಿ ಏನು ಬರುತ್ತೋ ಅದು ಯಾವಾಗಲೂ ಇರೋವಂಥದ್ದು. ಅದಕ್ಕೆ ಸುಖ ದುಃಖ ಯಾವ ವ್ಯತ್ಯಾಸವೂ ಇಲ್ಲದೆ ಸಮಚಿತ್ತದಿಂದ ಸಮಭಾವದಿಂದ ಇರುತ್ತೆ. ಯಾವಾಗಲೂ ತನ್ನ ಪಾಡಿಗೆ ತಾನು ಸಂತೋಷವಾಗಿರುವಂಥದ್ದು, ಅದು ಶಾಶ್ವತವಾದ ಆನಂದ, ಅದು ಅನಂತ ಅಂತ ಹೇಳಿ ನಮಗೆ ಆ ಡಿಫರೆನ್ಸ್ ಆನಂದಮಯ ಕೋಶದಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ನಾವು ಇದನ್ನು ಪ್ರಿಯಾ ಮೋದ ಇದು ಅಂತ ಹೇಳಿ. ಹಾಗೆ ಅನಂತ ಮತ್ತು ಆನಂದ ಸಣ್ಣ ಡಿಫ್ರೆನ್ಸ್, ಹೆಚ್ಚಿಲ್ಲ. ಅದು ಆನಂದನೇ, ಇದು ಆನಂದನೇ. ಬಟ್ ನನಗದು ಗೊತ್ತಿಲ್ಲ, ಇಮ್ಮಿಡಿಯೇಟಾಗಿ ಶಿಫ್ಟ್ ಆಗುತ್ತೆ. ಆದರೂ ಸಹಿತ ನಾನು ಆನಂದ ಪಟ್ಟಿದ್ದೆ. ನಾವಿವಾಗ ಈ ಕ್ಲಾಸ್ ನೋಡಿದ್ರೆ ನಮಗೊಂಥರ ಸಂತೋಷ ಸಿಕ್ಕಿರುತ್ತೆ. ನಮಗೆ ಇದು ಆನಂದನೇ. ಇದು ನಾನು ಹೆಚ್ಚು ಇಟ್ಕೊಳಕ್ಕಾಗಲ್ಲ. ಬೇರೆ ಇನ್ನೊಂದು ಮುಗಿದ ತಕ್ಷಣ ನನ್ನ ತಲೆ ಬೇರೆ ಓಡ್ತಾ ಇರುತ್ತೆ. ಹಾಗಾಗಿ ನನಗೆ ತಾತ್ಕಾಲಿಕ ಅಂತದೆ ಅಷ್ಟೇ. ಬಟ್ ಇದು ಆನಂದನೇ, ಅದು ಆನಂದ. ಇದನ್ನು ನಾನು ಹಾಗೆ ಉಳಿಸ್ಕೊಂಡು ಹೋದರೆ ಒಂದು ಪೀಸ್ಫುಲ್, ಏನು ಒಂದು ಶಾಂತಿ, ಒಂದು ಪೀಸನ್ನು ನಾವು ಇಟ್ಕೊಂಡಿರ್ತೀವ, ಇದನ್ನು ಇಡೀ ದಿವಸ ನಾವು ಇಟ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಅದನ್ನು ಬಿಟ್ಟರೆ ಅದು ಹೋಯ್ತು ಅಂತಾನು ಹೋಗ್ತದೆ ಅಷ್ಟೇ. ಆ ಥರ ಅದು. ಈ ಆನಂದ ಅನ್ನೋದು ತಾತ್ಕಾಲಿಕವೂ ಹೌದು, ಶಾಶ್ವತವಾದ್ದು ಹೌದು, ಎರಡೂ ಹೌದು. ಚೆನ್ನಾಗಿತ್ತು. ಆತ್ಮ ಆನಂದವನ್ನು ನಾನು ಬೇರೆಯಾಗಿ ಅನುಭವಿಸಲು ಸಾಧ್ಯವೇ? ಆತ್ಮಾನಂದ ಬೇರೆಯಾಗಿ ಅನುಭವಿಸೋಣ, ಬೇರೆ ಅಂದದಲ್ಲ, ಅದು ನಾನೇ ಆನಂದಿಸೋದು ಅಷ್ಟೇ, ಬೇರೆ ಅಲ್ಲ. ಆನಂದ ಏನಮ್ಮ? ಅಲ್ಲ, ಸ್ವಸ್ವರೂಪವೇ ಆನಂದ. ಅದನ್ನ ಬೇರೆಯಾಗಿ ಅನುಭವಿಸತ್ತೆ ಅಂತ ಆಗಲ್ಲ, ನಾನೇ ಆನಂದಿಸೋದು ಎಲ್ಲ. ಇದೆಲ್ಲ ಏನೋ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು, ಇದು ಜ್ಞಾನ ಅಷ್ಟೇ. ಇದು ಪ್ರತ್ಯೇಕವಾಗಿ ಬೇರೆ ಆಗಿ ಯಾವುದೂ ಇಲ್ಲ. ಇದು ಒಂದು ಜ್ಞಾನ. ಇದು ಆ ಜ್ಞಾನದಿಂದ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಹೊರತು ಪ್ರತ್ಯೇಕವಾಗಿ ಬೇರೆ ಎಲ್ಲಿಂದನೂ ಆಗುತ್ತೆ, ಬೇರೆ ಎಲ್ಲೋ ಸಿಗತ್ತೆ ಅನ್ನೋಂಥದ್ದು ಯಾವುದೂ ಅಲ್ಲ. ಸಾಕಾಯ್ತು ಉತ್ತರ? ಬಿಟ್ಟಿದ್ದೀನ ಕ್ವಶನ್ಸ್? ಇಲ್ಲ, ಇನ್ನೇನಿಲ್ಲ. ಅದೆಲ್ಲ ಒಂದ್ರೊಳಗೊಂದು ಸೇರ್ಕೊಂಡಿದೆ. ನೆಕ್ಸ್ಟ್ ವೀಕ್ ಇದೆ, ಕೇಳಿದ್ರೆ ಆಯ್ತದೆ ಅಂತ. ಸೊ ನೆಕ್ಸ್ಟ್ ವೀಕ್ ನೀವೇ ಮಾಡ್ತೀರಾ ಅಲ್ವಾ ಕಲ್ಪನಾ?
ಕಲ್ಪನಾಗಿ ಇವಾಗ ರುಚಿ ಬಂದ್ಬಿಟ್ಟಿದೆ ಚೆನ್ನಾಗಿ. ಬೇರೆ ಡೇ ಅಲ್ಲ ಮೇಡಮ್, ಅದು 32 ಡೇ 32 ಅಂತ ನೋಡ್ಲಿಲ್ಲ, ನಾನು ನೋಡಿಲ್ಲ. ಹೌದು 32 ಅನ್ಸುತ್ತೆ. ಇದು ಆಯ್ತು. 32 31 ಆಯ್ತು, 32 ಆಯ್ತು ನೆಕ್ಸ್ಟ್. ಕಾಂತಿ ಇದನ್ನ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡಿ, ಪ್ರೇಯರ್ ಮಾಡ್ಬಿಡಿ. ಪ್ರೇಯರ್ ಮಾಡ್ಲಿ, ಆಮೇಲೆ ರೆಕಾರ್ಡಿಂಗ್ ಸ್ಟಾಪ್. असतो मा सद्गमय तमसो मा ज्योतिर्गमय मृत्योर्मा अमृतंगमय। ॐ शान्ति शान्ति शान्तिः। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्ति। आत्मदर्शनं ब्रह्मदर्शनं ब्रह्मदर्शनं सत्यदर्शनं सत्यदर्शनं। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ। ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು। ಹರಿಃ ಓಂ ಶ್ರೀ ಗುರುಭ್ಯೋ ನಮಃ। ಚೆನ್ನಾಗಿತ್ತು. ಕಲ್ಪನಾ ವಾಯ್ಸ್